Okay, so the next chapter is integral calculus. We'll do that now. Okay. Simple ಇದೆ ಚಾಪ್ಟರ್, ಏನು ಕಷ್ಟ ಏನಿಲ್ಲ. ತಗೊಳ್ಳಿ, ಇಂಟಿಗ್ರಲ್ ಕ್ಯಾಲ್ಕುಲಸ್ and integral calculus and applications. Mute ಮಾಡಪ್ಪ. ಏ ಬಿಡೋ ಸಾಕು, ಒಂದನ್ನ ಅರ್ಥ ಮಾಡ್ಕೊಳ್ಳಿ. ನೀವೇನ್ ಸೀಕ್ರೆಟ್ ಆಗಿ ಮಾತಾಡ್ತೀರಾ, ಎಲ್ಲಾ ರಿವೀಲ್ ಆಗುತ್ತೆ ಇಲ್ಲಿ. ಏಯ್ ಆಫ್ ಮಾಡ ಸಾಕು, ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿ ಅಂತ ಅಂದ ತಕ್ಷಣ ನೀವೇನ್ ಮಾಡ್ಬೇಕು, ನಿಮ್ದೇನಾದ್ರು ಮ್ಯೂಟ್ ಆಗಿದ್ಯಾ ಅಂತ ಅಂದ್ರೆ ನಿಮ್ದು ನಿಮ್ ಫೋನು ಅದು ನೋಡ್ಕೊಂಡ್ಬಿಡ್ಬೇಕು. ನೋಡ, ಯೂಶಲಿ ನಾವ್ ಯಾರ್ಯಾರು ಅಟೆಂಡ್ ಆಗಿದ್ದೀರಾ ಏನು ಅಂತ ಏನು ನೋಡಕ್ ಹೋಗಲ್ಲ. ಯಾಕಂತಂದ್ರೆ ಎನಿ ಒನ್ ಕ್ಯಾನ್ ಅಟೆಂಡ್, ತಲೆನೇ ಕೆಡಿಸ್ಕೊಳಂಗಿಲ್ಲ. ಯಾರು ಬೇಕಾದ್ರೆ ಬರ್ಬೋದು, ಅಟೆಂಡ್ ಮಾಡ್ಬೋದು. ಓಪನ್ ಕ್ಲಾಸ್. ಓಕೆ, ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್. ಇದು ನಿಮ್ಗೆ ಗೊತ್ತಿದೆ. ಎಷ್ಟು ಮಾರ್ಕ್ಸ್ ಅಪ್ಪ ಇದು? ಇಫ್ ಯು ಆರ್ ಎ ಸೀರಿಯಸ್ ಆಸ್ಪಿರೆಂಟ್, ಯು ಕಮ್ ಟು ನೋ 4 marks. This is of 4 marks. So for DCET point of view, DCET ಗೆ ಇದರಿಂದ ನಿಮ್ಗೆ 4 ಕ್ವಶನ್ ಸಿಗುತ್ತೆ. 4 questions. ಓಕೆ, ಸೊ ನೆನಪಿರ್ಲಿ, 4 questions ಸಿಗುತ್ತೆ. ಸೊ ಅದ್ರ ಜೊತೆಗೆ ನಿಮ್ಗೆ 4 questions ಅನ್ನೋದ್ರ ಜೊತೆಗೆ ನಿಮ್ಗೆ ಕಂಟೆಂಟ್ಸ್ ಗೊತ್ತಿರ್ಬೇಕು. ಈ ಚಾಪ್ಟರ್ ಅಲ್ಲಿ ಏನೇನು ಓದ್ತೀವಿ ಅಂತ. ರೈಟ್ ಡೌನ್ ದ ಕಂಟೆಂಟ್ಸ್ ಆಫ್ ದಿ ಚಾಪ್ಟರ್. ಓಕೆನಾ? ಸೊ ಕಂಟೆಂಟ್ಸ್ ಏನೇ ಬರುತ್ತೆ ಅಂತ ಬರ್ಕೊಂಡ್ಬಿಡೋಣ ಫಸ್ಟ್. ಕಂಟೆಂಟ್ಸ್. ಸೊ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಲಿಸ್ಟ್ ಆಫ್ ಫಾರ್ಮುಲಾಸ್ ಹೇಳ್ಬಿಡ್ತೀನಿ. ಫಾರ್ಮುಲಾ ಒಂದಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಇದರಲ್ಲಿ ಅಷ್ಟೇ. ಓಕೆನಾ? ಲಿಸ್ಟ್ ಆಫ್ ಫಾರ್ಮುಲಾ ಕೊಡ್ತೀನಿ. ಎರಡನೇದು ರೂಲ್ಸ್ ಆಫ್ ಇಂಟಿಗ್ರೇಷನ್ ಅಂತ ಬರುತ್ತೆ. ರೂಲ್ಸ್ ಆಫ್ ಇಂಟಿಗ್ರೇಷನ್ ಅಂತ ಬರುತ್ತೆ. ಮೂರನೇದು ಬಂದ್ಬಿಟ್ಟು ಏನೇ ಬರುತ್ತೆ, ಲಿಸ್ಟ್ ಆಫ್ ಫಾರ್ಮುಲಾ ಬರುತ್ತೆ, ರೂಲ್ಸ್ ಆಫ್ ಇಂಟಿಗ್ರೇಷನ್ ಬರುತ್ತೆ. ಆಫ್ಟರ್ ದಟ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಂತ ಬರುತ್ತೆ. ಈ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅನ್ನೋದು ತುಂಬಾ ದೊಡ್ಡದು. ಸ್ವಲ್ಪ ಈಸಿಯಾಗಿ ಹೇಳ್ಕೊಡ್ತೀನಿ, ತೊಂದರೆ ಏನಿಲ್ಲ. ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಟೋಟಲ್ ಆಗಿ ನನಗೆ ಎಷ್ಟು ಮೆಥಡ್ ಇದಾವೆ ಅಂತ ಅಂದ್ರೆ, ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಒಂದಿದೆ. ಇನ್ನೊಂದು, ಎರಡನೇದು ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಅಂತ ಒಂದಿದೆ. ಸಿಲೆಬಸ್ ಅಲ್ಲಿ ಈ ತರ ಎಲ್ಲ ಇರೋದಿಲ್ಲ. ಸಿಲೆಬಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದು ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಏನೇನ್ ಕತೆ ಅಂತ. ಹಂಗಾಗಿ ನಾನು ಇದನ್ನ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಬೈ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಅಂತ ಬರೀತೀನಿ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಇನ್ನೊಂದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಇದೆ. ಓಕೆನಾ? ಸೊ ಈ 3 ಮೆಥಡ್ ನ ನಾವಿಲ್ಲಿ ಓದ್ತಾ ಹೋಗ್ತೀವಿ. ಈ 3 ಮೆಥಡ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. 4ನೇ ಟಾಪಿಕ್ ಬಂದ್ಬಿಟ್ಟು ಡೆಫಿನೈಟ್ ಇಂಟಿಗ್ರೇಷನ್ ಅಂತ ಒಂದು ಬರುತ್ತೆ. ಡೆಫಿನೈಟ್ ಇಂಟಿಗ್ರೇಷನ್ 5ನೇ ಟಾಪಿಕ್ ಬಂದ್ಬಿಟ್ಟು ಅಪ್ಲಿಕೇಶನ್ಸ್. ಅಂದ್ರೆ ಇಂಟಿಗ್ರೇಷನ್ ಎಲ್ಲ ಏನ್ ಕಲಿತ್ಯಾ ಅದರದ್ದು ಅಪ್ಲಿಕೇಶನ್ ಏನಾಗುತ್ತೆ ಅಂತ ವಿಲ್ ಸಿ ದಟ್. ರೆಕಾರ್ಡ್ ಆನ್ ಆಗಿದೆಯೇನಪ್ಪ? ಆನ್ ಆಗಿದೆ ಸರ್. ಇಷ್ಟು
ಐದು ಟಾಪಿಕ್ ನಾವೀಗ ಸ್ಟಡಿ ಮಾಡ್ತಾ ಹೋಗ್ಬೇಕು. ಈಗ ಫಸ್ಟ್ ಫಾರ್ಮುಲಾ ಲಿಸ್ಟ್ ಮಾಡೋಣ. ಹೆಂಗೆ ಇಂಟಿಗ್ರೇಷನ್ ಮಾಡೋದು, ದಟ್ ಇಸ್ ದ ರೂಲ್ಸ್ ಆಫ್ ಇಂಟಿಗ್ರೇಷನ್. ಮೆಥಡ್ಸ್ ಆಫ್ ಇಂಟಿಗ್ರೇಷನ್, ಯಾವ್ಯಾವ ಮೆಥಡ್ಗಳು ಇದಾವೆ ಇಂಟಿಗ್ರೇಷನ್ ಮಾಡೋದಕ್ಕೆ, ಆ ತರ ಮೆಥಡ್ಸ್ಗಳು. ಅದರಲ್ಲಿ ಮೇನ್ ಆಗಿ ಮೇಜರ್ ಆಗಿರೋದು ಸಬ್ಸ್ಟಿಟ್ಯೂಷನ್ ಮೆಥಡ್ ಬೈ ಯೂಸಿಂಗ್ ದ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ, ಬೈ ಪಾರ್ಟ್ಸ್ ಅಂತ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಅದೊಂದು ಯೂಸ್ ಮಾಡ್ತೀವಿ. ಸೊ ಆಫ್ಟರ್ ದಟ್ ಡೆಫಿನೆಟ್ ಇಂಟಿಗ್ರೇಷನ್ ಅಂತ ಓದ್ತೀವಿ. ಅದಾದ್ಮೇಲೆ ಅಪ್ಲಿಕೇಶನ್ಸ್ ಓದ್ತೀವಿ. ಓಕೆನಾ? ಸೊ ಇದ್ರದ್ದೆಲ್ಲ ಏನ್ ಇಂಟಿಗ್ರೇಷನ್ ಕಲಿತೆ ಅದ್ರದ್ದು ಅಪ್ಲಿಕೇಶನ್. ಈ 5 ಟಾಪಿಕ್ ಮಾಡಿದ್ರೆ ಇಂಟಿಗ್ರೇಷನ್ ಮುಗಿದೋಗುತ್ತೆ. ಆಯ್ತಲ್ವಾ? ಒನ್ ಬೈ ಒನ್ ಓದ್ತಾ ಹೋಗೋಣ. ಫಸ್ಟ್ ಒನ್ ಅಲ್ಲಿ ನೊಟೇಷನ್ ನೋಡ್ತಾ ಹೋಗ್ತೀನಿ. ಈಗ ಫಸ್ಟ್ ಆಫ್ ಆಲ್ ನೊಟೇಷನ್ ಬರ್ಕೊಳ್ಳಿ. ಇಂಟಿಗ್ರೇಷನ್ ನ ಹೆಂಗೆ ಡಿನೋಟ್ ಮಾಡ್ತೀವಿ ಅಂತ. ಓಕೆನಾ? ನೊಟೇಷನ್ ಬರ್ಕೊಳ್ಳಿ. ಹೇಳ್ತೀನಿ ಇಂಟಿಗ್ರೇಷನ್ ಅಂದ್ರೆ ಏನು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ನೊಟೇಷನ್ ಅರ್ಥ ಮಾಡ್ಕೊಳ್ಳೋಣ. ಏನ್ ನೊಟೇಷನ್ ಅಂತ ಅಂದ್ರೆ, ಇಂಟಿಗ್ರೇಷನ್ ಸಿಂಬಲ್ ಹೆಂಗ್ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಹಿಂಗ್ ಯೂಸ್ ಮಾಡ್ತೀವಿ ನೋಡು, ಹಿಂಗ್ ಬರಿತೀವಿ. ದಿಸ್ ಇಸ್ ದ ಸಿಂಬಲ್ ಆಫ್ ಇಂಟಿಗ್ರೇಷನ್ ಅಂತ. ಇಲ್ಲಿ ಎಫ್ ಆಫ್ ಎಕ್ಸ್ ಅಂತ ಬರಿತೀವಿ, ಇಂಟು ಡಿ ಎಕ್ಸ್ ಅಂತ ಬರಿತೀವಿ. ಓಕೆನಾ? ಸೊ ಇಷ್ಟನ್ನ ನಾವು ಇದನ್ನ ಒಂದು ಇಂಟಿಗ್ರಲ್ ಅಂತ ಕರಿತೀವಿ. ಸೊ ಈ ತರ ಒಂದು ಸಿಂಬಲ್ ಹಾಕ್ತಿವಿ, ಎಫ್ ಆಫ್ ಎಕ್ಸ್ ಬರಿತೀವಿ, ಡಿ ಎಕ್ಸ್ ಬರಿತೀವಿ. ಇದರಲ್ಲಿ ಈ ಸಿಂಬಲ್ ಏನ್ ರೆಪ್ರೆಸೆಂಟ್ ಮಾಡ ಅಂದ್ರೆ ಇದನ್ನೇ ಅಂತ ಕರಿತೀವಿ ಅಂತ ನಿಂಗೆ ಬರ್ದ್ನಲ್ಲ, ಇದನ್ನೇ ಅಂತ ಕರಿತೀವಿ ಅಂತಂದ್ರೆ ಸಿಂಬಲ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಸಿಂಬಲ್ ಆಫ್ ಇಂಟಿಗ್ರೇಷನ್. ಸಿಂಬಲ್ ಆಫ್ ಇಂಟಿಗ್ರೇಷನ್ ಅದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಅನ್ ಇಲಾಂಗೇಟೆಡ್ ಎಸ್ ಅಂತ. ಈಗ ನೋಡಿಗ ಈ ಎಸ್ ಇದೆಯಲ್ವಾ, ಈ ಎಸ್ ನ ಸಿಂಬಲ್ ನ ಇಲ್ಲಿಂದ ಇಟ್ಕೊಂಡು ಈ ಕಡೆಗೆ ಎಳೆದು ಈ ಕಡೆಗೆ ಒಬ್ಬ ಎಳೆದ್ರೆ ದಾರ ಕಟ್ಟಿ ಇದು ಈ ಕಡೆಗೆ ಹೋಗುತ್ತೆ, ಇದು ಈ ಕಡೆಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಅದು ಈ ಸಿಂಬಲ್ ಬರುತ್ತೆ. ಇನ್ನೊಂಚೂರು ಜಾಸ್ತಿ ಎಳ್ದ ಅಂತಂದ್ರೆ ಏನಾಗುತ್ತೆ, ಸ್ಟ್ರೈಟ್ ಆಗ್ಬಿಡುತ್ತೆ. ಓಕೆನಾ? ಸೊ ಅದನ್ನ ಇಲಾಂಗೇಟೆಡ್ ಎಸ್ ಅಂತ ಕರೀತಾರೆ. ಓಕೆ? ಸೊ ಸಿಂಬಲ್ ಆಫ್ ಇಂಟಿಗ್ರೇಷನ್ ಅದೆಲ್ಲ ಗೊತ್ತಿಲ್ಲಿ. ಮತ್ತೆ ಇದನ್ನ ನಾವ್ ಏನಂತ ಕರಿತೀವಿ ಅಂತ ಅಂದ್ರೆ ಇಂಟಿಗ್ರ್ಯಾಂಡ್ ಅಂತ ಕರಿತೀವಿ. ಇಂಟಿಗ್ರ್ಯಾಂಡ್ ಅಂತ ಕರಿತೀವಿ. ಇಂಟಿಗ್ರ್ಯಾಂಡ್ ಅಂತ ಕರಿತೀವಿ. ಅದಾದ್ಮೇಲೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕರಿತೀವಿ. ಓಕೆ? ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕರಿತೀವಿ. ಅಂದ್ರೆ ಯಾವ ಫಂಕ್ಷನ್ ನ ನಾವು ಇಂಟಿಗ್ರೇಷನ್ ಮಾಡ್ತಾ ಇದ್ದೀನಿ ಅದನ್ನ ಇಂಟಿಗ್ರ್ಯಾಂಡ್ ಅಂತ ಕರಿತೀವಿ. ಡಿ ಎಕ್ಸ್ ಅಂತ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನ ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ ಅಂತ. ಈಗ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂಟಿಗ್ರೇಷನ್ ಮಾಡ್ತಾ ಇದೆಯಾ, ಡಿ ವೈ ಬೈ ಡಿ ಟಿ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದೆಯಾ ಅಂತ ಅಲ್ಲಿ ಹೇಳ್ತೀವಲ್ಲ. ಡಿ ವೈ ಬೈ ಡಿ ಎಕ್ಸ್, ಡಿ ವೈ ಬೈ ಡಿ ಟಿ ಅಂತ ಎಲ್ಲ ಆತರ ಏನ್ ಮಾತಾಡ್ತೀರಾ, ಇಲ್ಲಿ ಡಿ ಎಕ್ಸ್ ಡಿ ವೈ ಆತರ ಬರುತ್ತೆ. ಸೊ ಇದು ಡಿ ಎಕ್ಸ್ ಅಂತ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಐ ಆಮ್ ಇಂಟಿಗ್ರೇಟಿಂಗ್ ಅಂತ. ಓಕೆನಾ? ಇಷ್ಟು ಬೇಸಿಕ್ ನೊಟೇಷನ್ಸ್ ಗಳು ಇಲ್ಲಿರೋಂಥವು. ಸೊ ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಸುತ್ತೆ. This function may be anything. It may be sin x, it may be x square, x cube, ಏನ್ ಬೇಕಾದ್ರೂ ಆಗ್ಬೋದು. ನೆಕ್ಸ್ಟ್ ಇಂಟಿಗ್ರೇಷನ್ ಅಂತ ಹೆಡ್ಡಿಂಗ್ ಹಾಕೋಣ. ಟೇಕ್ ದ ಹೆಡ್ಡಿಂಗ್ ಇಂಟಿಗ್ರೇಷನ್. ಇಂಟಿಗ್ರೇಷನ್ ಏನು ಸರ್ ಇಂಟಿಗ್ರೇಷನ್ ಅಂದ್ರೆ? ಇಂಟಿಗ್ರೇಷನ್ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ it is an inverse process of differentiation. ಹೇಳ್ತೀನಿ ಎಲ್ಲ ನೀಟಾಗಿ ಹೇಳ್ಕೊಂತ ಹೋಗ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇನ್ವರ್ಸ್ ಪ್ರಾಸೆಸ್ ಆಫ್ ಡಿಫ್ರೆನ್ಸಿಯೇಷನ್. ಓಕೆ? ಏನಂತ ಹೇಳಿದೆ? ಇಂಟಿಗ್ರೇಷನ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಇಟ್ ಈಸ್ ಅನ್ ಇನ್ವರ್ಸ್ ಪ್ರಾಸೆಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂತೆ. ಇನ್ವರ್ಸ್ ಪ್ರಾಸೆಸ್ ಅಂದ್ರೆ ಏನು ಸರ್ ಅಂತ ಅಂದ್ರೆ ಎಕ್ಸಾಕ್ಟ್ ಉಲ್ಟಾ. ಓಕೆ? ಹೆಂಗೆ ಸರ್ ವರ್ಕ್ ಆಗುತ್ತೆ ಅಂತ ಅಂದ್ರೆ ನೋಡಿ, ಈಗ ಸಿಂಪಲ್ ಆಗಿ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಸೊ ಎಕ್ಸಾಂಪಲ್ಸ್ ಬರ್ಕೊಳ್ಳಿ. ಏನಪ್ಪಾ ಅಂತ ಅಂದ್ರೆ ನೋಡಿ, ಈಗ ನಮ್ಗೆ ಗೊತ್ತಿದೆ ಯೂಶಲಿ ನಾನು ಸಿಂಬಲ್ ಯೂಸ್ ಮಾಡ್ತೀನಿ, ಡಿಫ್ರೆನ್ಸಿಯೇಷನ್ಗೆ ಡಿ ಅಂತ ಯೂಸ್ ಮಾಡ್ತೀನಿ. ಡಿ ಬೈ ಡಿ ಎಕ್ಸ್ ಅಂತ ಬರೆಯೋದ್ರ ಬದಲಾಗಿ ಸಿಂಪಲ್ ಡಿ ಅಂತ ಬರೀ. ಸೊ ಫಸ್ಟ್ ಎಕ್ಸಾಂಪಲ್ ನೋಡಿ, ಈಗ ಯು ಆಲ್ know differentiation of sin x is what? d by dx ಅಂತ ಬರೆಯೋದ್ರ ಬದಲಾಗಿ d ಅಂತ ಬರ್ದಿದ್ದೀನಿ ಅಷ್ಟೇ. ಡಿಫ್ರೆನ್ಸಿಯೇಷನ್ ಆಫ್ sin x ಅಂತ. ಡಿಫ್ರೆನ್ಸಿಯೇಷನ್ ಆಫ್ sin x is what? cos x. ಫಾರ್ಮುಲಾ ಮಾಡ್ತಿದ್ದೀರಾ? cos x. ಡಿಫ್ರೆನ್ಸಿಯೇಷನ್ ಆಫ್ sin x cos x. ಡಿಫ್ರೆನ್ಸಿಯೇಷನ್ ಕೇಳ್ತಿರೋದು, ನಾನು ಇನ್ನೂ ಇಂಟಿಗ್ರೇಷನ್ ಹೋಗಿಲ್ಲ. ಡಿಫ್ರೆನ್ಸಿಯೇಷನ್ ಆಫ್ sin x we know it is cos x ಅಲ್ವಾ?
ವಿಚ್ ಇಂಪ್ಲೈಸ್ ನೋಡು, ಯಾವ್ದೋ ಒಂದು ಫಂಕ್ಷನ್ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನೋ ಒಂದು ಬರುತ್ತೆ. ಇನ್ವರ್ಸ್ ಅಂದ್ರೆ ಉಲ್ಟಾ, ಆ ಏನೋ ಒಂದು ಬರುತ್ತಲ್ಲ ಅದನ್ನ ಇಂಟಿಗ್ರೇಷನ್ ಮಾಡಿದ್ರೆ ಏನನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ವಿ ಅದು ಬರುತ್ತೆ. ದ ಸೆನ್ಸ್ ಐ ಕ್ಯಾನ್ ರೈಟ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಬರಿಬಹುದು. ಓಕೆ, ಇದೆಲ್ಲ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತೀನಿ. ಅದಾದ್ಮೇಲೆ ಇದನ್ನೆಲ್ಲ ಮರ್ಸ್ಬಿಡ್ತೀನಿ. ಓಕೆನಾ? ಸೊ ನರ್ವಿದ್ಯಲ್ಲ ನೆನ್ಪಿಟ್ಕೊಂಡ್ರೆ ಅದನ್ನ ಕಿತ್ತಾಕ್ಬಿಡಿ, ಡಿಫ್ರೆನ್ಸಿಯೇಷನ್ ಮರ್ತು ಬಿಡಿ ಸ್ವಲ್ಪ ದಿವಸ. ಓಕೆನಾ? ಅದಾದ್ಮೇಲೆ ಇಂಟಿಗ್ರೇಷನ್ ಎರಡು ಮಜ್ ಮಾಡ್ಕೊಡುವಂತೆ. ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆದ್ರೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಗುತ್ತೆ, ಉಲ್ಟಾ. ಓಕೆನಾ? ಈಗ ಅದೇ ತರ ಎರಡು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಪ್ಪ? ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್? 2x. 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 You all know this. ಉಲ್ಟಾ ಇಂಟಿಗ್ರೇಷನ್ ಆಫ್ 2x ಗೆ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ ಗೊತ್ತಾ ನಿಂಗೆ? ಎಕ್ಸ್ ಸ್ಕ್ವೇರ್ ಬರುತ್ತೆ. ಉಲ್ಟಾ ನಿನ್ಗೆ ಏನ್ ಆನ್ಸರ್ ಬರುತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಅದನ್ನ ಇಂಟಿಗ್ರೇಷನ್ ಮಾಡಿದ್ರೆ ರಿವರ್ಸ್ ಹೋಗುತ್ತೆ. ಅಂದ್ರೆ ಅರ್ಥ ಮಾಡ್ಕೋ, ನಾನು ಅವತ್ತು ಹೇಳಿದ್ದೆ ಏನಂತ, ಡಿಫ್ರೆನ್ಸಿಯೇಷನ್ ಅಂತ ಅಂದ್ರೆ ಕಟ್ ಮಾಡೋದು ಅಂತ, ಅಂದ್ರೆ ಡಿಸೆಂಬಲ್ ಮಾಡೋದು ಅಂತ. ಇಂಟಿಗ್ರೇಷನ್ ಅಂದ್ರೆ ಅಸೆಂಬಲ್ ಮಾಡೋದು, ಬ್ಯಾಕ್ ಟು ದ ಸೇಮ್ ಪೊಸಿಷನ್. ಓಕೆನಾ? ಡಿಫ್ರೆನ್ಸಿಯೇಷನ್ ಮಾಡ್ತೀಯಾ, ಬಂದಿರೋ ಆನ್ಸರ್ನ ಇಂಟಿಗ್ರೇಷನ್ ಮಾಡಿದ್ರೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತೀಯಾ. ಓಕೆನಾ? ಸೊ ಅದು ಲಾಜಿಕ್. ಈಗ ಮೂರನೇದು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ನಿಮಗೆ ಗೊತ್ತಲ್ವೇನಪ್ಪ? 1/x. 1/x. log x 1/x. ಅದೇ ನಾನೇನಾದ್ರು ಇದನ್ನೇ ಈಗ ಫ್ರಮ್ ದಿಸ್ ಫಾರ್ಮುಲಾ ವಾಟ್ ಐ ಕ್ಯಾನ್ ರೈಟ್? ಇಂಟಿಗ್ರಲ್ ಆಫ್ ಏನು? 1/x. 1/x dx ಇಸ್ ಈಕ್ವಲ್ ಟು ಏನಂತ ಬರಿಬಹುದು ನನಗೆ ಇಲ್ಲಿ? Log x. ಅರ್ಥ ಆಯ್ತಲ್ವಾ? ಡಿಫ್ರೆನ್ಸಿಯೇಷನ್ ಆಫ್ tan x ಏನಾಗುತ್ತಪ್ಪ? Sec square x. ಕ್ಲಿಯರ್ ಆಯ್ತಲ್ಲ? ಸೊ ಈಗ ಈ ಒಂದು ಸೆಂಟೆನ್ಸ್ ಇಂದ ನಮ್ಗೆ ಏನ್ ಗೊತ್ತಾಯ್ತಪ್ಪ ಅಂತ ಅಂದ್ರೆ, ಇಟ್ ಈಸ್ ಅನ್ ಇನ್ವರ್ಸ್ ಪ್ರೋಸೆಸ್ ಆಫ್ ಡಿಫ್ರೆನ್ಸಿಯೇಷನ್. ದಿಸ್ ಇಸ್ ದ ಬೇಸಿಕ್ ರೂಲ್ ಅಷ್ಟೇ, ಇದು ಹಿಂಗ್ ವರ್ಕ್ ಆಗುತ್ತೆ ಅಂತ. ಅಂಡರ್ಸ್ಟುಡ್? ಇಂಟಿಗ್ರೇಷನ್ ಅಂದ್ರೆ ಏನು ಅಂತಂದ್ರೆ ಇಟ್ ಇಸ್ ಇನ್ವರ್ಸ್ ಪ್ರೋಸೆಸ್. ಯಾವ್ದನ್ನ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಏನೋ ಒಂದು ಆನ್ಸರ್ ಬರುತ್ತಲ್ಲ, ಆ ಆನ್ಸರ್ ನ ಇಂಟಿಗ್ರೇಟ್ ಮಾಡಿದ್ರೆ ಮತ್ತೆ ಕ್ವಶನ್ನೇ ಬರುತ್ತೆ. ಅದು ಕೆಲಸ ಇರೋದಿಲ್ಲ. ಓಕೆನಾ? ಈಗ ಇದ್ರ ಜೊತೆಗೆ ಇಷ್ಟು. ಓಕೆನಾ? ಇದನ್ನೆಲ್ಲ ಬಿಟ್ಬಿಡಿ, ಇದು ಇನ್ವರ್ಸ್ ಪ್ರೋಸೆಸ್ ಅನ್ನೋದು ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬೇರೆ ತರ ಹೇಳ್ತೀನಿ. ಫಾರ್ಮುಲಾಸ್ ಹೇಳಿದಾಗ ಆ ಫಾರ್ಮುಲಾಸ್ ಮಾತ್ರ ನೆನ್ಪಿಟ್ಕೊಳ್ಳಿ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡ್ಕೊಂತ ಹೋಗೋಣ. ಈಸಿಯಾಗಿರುತ್ತೆ, ಯಾವ್ದು ಕಷ್ಟ ಇಲ್ಲ. ನೆಕ್ಸ್ಟ್ ಇದರಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಒಂದು ವರ್ಡ್ ಬರುತ್ತೆ. ಏನಪ್ಪಾ ಅಂದ್ರೆ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂತ ಬರುತ್ತೆ. ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ಸೊ ವೈ ದಿಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂಡ್ ವಾಟ್ ಈಸ್ ದ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ. ಓಕೆನಾ? ಈಗ ಕೇಳಿಸ್ತಾ ಇದೆಯೇನಪ್ಪ?
ಸರ್ ಓಕೆ, ಏನೋ ಪ್ರಾಬ್ಲಮ್ ಆಯ್ತು, ಇರ್ಲಿ, ಸರಿ ಆಯ್ತು ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಬರುತ್ತೆ. ಏನಿದು ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಮ್ಗೆ ಗೊತ್ತಿದೆ, ಈಗ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಪ್ಪಾ? ವಾಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್? 2x. 2x. ಸೊ ಇದ್ರ ಮುಖಾಂತರ ನಾನು ಏನಂತ ಹೇಳಿದೆ ಇಲ್ಲಿ? ಇಂಟಿಗ್ರೇಷನ್ ಆಫ್ 2x ಏನಂತ ಹೇಳಿದೆ? ಇಲ್ಲಿ 2x ಆದ್ಮೇಲೆ dx ಅಂತ ಬರೀಬೇಕು. ಇಂಟಿಗ್ರೇಷನ್ ಆಫ್ 2x dx ಇಸ್ ಈಕ್ವಲ್ ಟು ವಾಟ್? ಏನಂತ ಬರೀಬಹುದು ನಾನು ಇಲ್ಲಿ? X square. ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಎಸ್. ಅದೇ ಇನ್ನೊಂದು ತಗೊಳ್ಳೋಣ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಇದಕ್ಕೆ ಆನ್ಸರ್ ಏನಪ್ಪಾ? 2x plus 0. 2x plus 0 ಬರೆದ್ರು ಅವಶ್ಯಕತೆ ಇಲ್ಲ. ಈಗ ಸಿನ್ಸ್ ವಿ ನೋ ದಟ್ ಇಟ್ ಈಸ್ ಅನ್ ಇನ್ವರ್ಸ್ ಪ್ರೋಸೆಸ್, 2x plus 0 ಅವಶ್ಯಕತೆ ಇಲ್ಲ ಬರೆಯೋದು. ಸಿನ್ಸ್ ಇಟ್ ಇಸ್ ಅನ್ ಇನ್ವರ್ಸ್ ಪ್ರೋಸೆಸ್, ಹೆಂಗ್ ಬರಿಬಹುದು ನಾನು ಇದನ್ನ ಇಲ್ಲಿ? 2x dx ಇಸ್ ಈಕ್ವಲ್ ಟು ಏನಂತ ಬರಿಬಹುದು? X square. ಫಾರ್ಮುಲಾ x ಸ್ಕ್ವೇರ್ ಪ್ಲಸ್ x ಪ್ಲಸ್ c ಪ್ಲಸ್ 1. ಇಟ್ ಇಸ್ ಅನ್ ಇನ್ವರ್ಸ್ ಪ್ರೋಸೆಸ್ ಅಲ್ವಾ? ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಇದು ಬರಬೇಕು. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡೋಕೆ ಇದು ಬರಬೇಕು. ಏನು ಆಗ್ತಿದೆಯಲ್ಲ? ಅಯ್ಯೋ, ಬ್ಲೂಟೂತ್ ಬೇರೆಕ್ಕೆ ಕನೆಕ್ಟ್ ಆಗಿದೆ ಕಣ. ಕನೆಕ್ಟ್ ಆಗಿದೆಯಲ್ಲ, ಸಮಾಚಾರ ಇದು ಅರ್ಥ ಆಗ್ತಿದ್ವಿ. ಎಕ್ಸ್ ಸ್ಕ್ವೇರ್ ಗೆ 2x ಆದ್ರೆ ಇಂಟಿಗ್ರೇಷನ್ ಆಫ್ ದಿಸ್ ವಿಲ್ ಬಿ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿಫ್ರೆನ್ಸಿಯೇಷನ್ ಇದು ಅಂದ್ರೆ ಇಂಟಿಗ್ರೇಷನ್ ಆಫ್ ದಿಸ್ ವಿಲ್ ಬಿ ದಿಸ್ ಮಚ್. ಈಗ ಅದೇ ಥರ್ಡ್ ಒನ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಯು ಆಲ್ ನೋ ದಟ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಅಂತ ಇರುತ್ತೆ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3? 2x. 2x. ಅಗೇನ್ 2x ಬರುತ್ತೆ. ಈಗ ಸಿನ್ಸ್ ಇಂಟಿಗ್ರೇಷನ್ ಡಿಫರೆನ್ಸ್ ಇನ್ವರ್ಸ್ ಪ್ರೋಸೆಸ್ ಆಗಿರೋದ್ರಿಂದ ಇದನ್ನ ಹೆಂಗ್ ಬರಿಬಹುದು? ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಆಫ್ ಇಂಟಿಗ್ರೇಷನ್ ಹೆಂಗ್ ಬರಿಬಹುದು? x square plus 3. ಇಂಟಿಗ್ರೇಷನ್ ಆಫ್ 2x dx is equal to ಏನಂತ ಬರಿಬಹುದು ನಾವು ಇಲ್ಲಿ? ಉಲ್ಟಾ x ಸ್ಕ್ವೇರ್ ಪ್ಲಸ್ 3 ಅಂತ ಬರಿಬಹುದು. ನೌ ದೇರ್ ವಿಲ್ ಬಿ ಎ ಕನ್ಫ್ಯೂಷನ್. ಓಕೆನಾ? ಏನಪ್ಪ ಕನ್ಫ್ಯೂಷನ್ ಅಂತ ಅಂದ್ರೆ, ಸರ್ ಇನ್ ಡಿಫ್ರೆನ್ಸಿಯೇಷನ್ ಒಂದು ಕಲ್ತಿದೀವಿ ಅದನ್ನ. ಓಕೆ, ಈಗ ಇಂಟಿಗ್ರೇಷನ್ ಆಫ್ 2x ಗೆ ಆನ್ಸರ್ ಇಲ್ಲ ಎಕ್ಸ್ ಸ್ಕ್ವೇರ್ ಕರೆಕ್ಟಾ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಕರೆಕ್ಟಾ, ಇಲ್ಲ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಕರೆಕ್ಟಾ? 3 ಡಿಫರೆಂಟ್ ಆನ್ಸರ್ ಬಂತು. ವಿಚ್ ಒನ್ ಇಸ್ ಕರೆಕ್ಟ್? ಇಂಟಿಗ್ರೇಷನ್ ಆಫ್ 2x ಈಗ ಎಕ್ಸ್ ಸ್ಕ್ವೇರ್ ಅಂತ ಅನ್ಬೇಕಾ, ಅಥವಾ ಇಂಟಿಗ್ರೇಷನ್ ಆಫ್ 2x ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೇಕಾ, ಇಂಟಿಗ್ರೇಷನ್ ಆಫ್ 2x ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಅನ್ಬೇಕಾ? ಯಾವ್ದು ಕರೆಕ್ಟ್ ಅಂತ ಕೇಳಿದ್ರೆ 3 ಕರೆಕ್ಟೇ. ಓಕೆನಾ? ಅಂದ್ರೆ ಇದಕ್ಕೆ ಜನರಲೈಸ್ ಮಾಡ್ಬೇಕಲ್ವಾ? ಯಾಕಂದ್ರೆ ಅಕಾರ್ಡಿಂಗ್ ಟು ದ ಡೆಫಿನಿಷನ್ ಆಫ್ ಇಂಟಿಗ್ರೇಷನ್ ಈ 3 ಕರೆಕ್ಟೇ. ಯಾಕಂದ್ರೆ ನಮ್ದು ಲಾಸ್ ಹೋಲ್ಡ್ ಆಗ್ತಿದೆ ಎಲ್ಲಾ ಕಡೆ. ಈಗ ಅಂತ ಟೈಮ್ ನಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ನೋಡಿ, ಈಗ ಎಲ್ಲಾ ಕಡೆನೂ ಕಾಮನ್ ಥಿಂಗ್ ಏನಿದೆ ಅಂತ ಅಂದ್ರೆ, ಯು ಅಬ್ಸರ್ವ್ ದ ಕಾಮನ್. ಎಕ್ಸ್ ಸ್ಕ್ವೇರ್ ಇಸ್ ಕಾಮನ್, ಎಕ್ಸ್ ಸ್ಕ್ವೇರ್ ಇಸ್ ಕಾಮನ್, ಎಕ್ಸ್ ಸ್ಕ್ವೇರ್ ಇಸ್ ಕಾಮನ್. ಕ್ಲಿಯರ್? ಬಟ್ ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ ಏನಿರುತ್ತೆ? ಇಲ್ಲಿ 0 ಇರುತ್ತೆ, ಇಲ್ಲಿ 1 ಇದೆ, ಇಲ್ಲಿ 3 ಇದೆ. ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಮಾತ್ರ ವೇರಿ ಆಗುತ್ತೆ ಅಂತ. ಅಂದ್ರೆ ಅವರು ಜನರಲ್ ಆಗಿ ಏನಂತ ಬರೀತಾರೆ ಅಂತ ಅಂದ್ರೆ, ಇನ್ ಜನರಲ್ ಇಂಟಿಗ್ರೇಷನ್ ಆಫ್ 2x dx ಗೆ ಅವನ್ ಏನಂತ ಬರೀತಾನೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಅಂತ ಬರೀತಾನೆ. ಓಕೆನಾ? ಇದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ, ಇದನ್ನ ಅವನೇನಂತ ಕರೀತಾನೆ ಅಂತ ಅಂದ್ರೆ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂತ ಕರೀತಾನೆ. ಏನಂತ ಕರಿತೀವಿ? ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಸೊ ಇದರ ಅರ್ಥ, ಇನ್ನ ಮುಂದೆ ಯಾವುದೇ ಫಾರ್ಮುಲಾಗಳನ್ನ ಡಿಡ್ಯೂಸ್ ಮಾಡ್ಬೇಕಾದ್ರೆ, ಬರಿಬೇಕಾದ್ರೆ, ಇಂಟಿಗ್ರೇಷನ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಪ್ಲಸ್ ಸಿ ಅಂತ ಬರಿಬೇಕು. ಇದು ರೂಲ್ಸ್ ಆಫ್ ಇಂಟಿಗ್ರೇಷನ್. ಓಕೆನಾ? ಕೊನೆಯಲ್ಲಿ ಪ್ಲಸ್ ಸಿ ಅಂತ ಬರಿಬೇಕು ಅನ್ನೋದು ರೂಲು. ಇದನ್ನ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಅಂತ ಕರಿತೀವಿ. ಅಂದ್ರೆ ಟು ಮೇಕ್ ದ ರೂಲ್ ಜನರಲೈಸ್ಡ್ ನಾವೇನ್ ಮಾಡ್ತೀವಿ, ಈಗ ಯಾವ್ದು ಕರೆಕ್ಟ್ ಅಂತ ಗೊತ್ತಾಗಲ್ಲ, ಅವಾಗ ಹಿಂಗೆ ಬರಿತೀವಿ, ಪ್ಲಸ್ ಸಿ ಅಂತ ಆಡ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಓಕೆನಾ? ವಾಯ್ಸ್ ಕ್ಲಿಯರ್ ಇಲ್ವಾ?
ನೆಟ್ವರ್ಕ್ ಇಶ್ಯೂಸ್ ಏನು ಮಾಡಕ್ಕಾಗಲ್ಲ. ಬೆಂಗಳೂರಲ್ಲಿ ಇದ್ರು ಕೂಡ ನಮ್ದು ಇದೇ ಪ್ರಾಬ್ಲಮ್, ಏನು ಮಾಡಕ್ಕಾಗಲ್ಲ. ಇರ್ಲಿ ಬಿಡು. ಇಷ್ಟು ಕ್ಲಿಯರ್ ಅಲ್ವಾ? ಅಂದ್ರೆ ಇನ್ ಮುಂದೆ ಯಾವುದೇ ಫಾರ್ಮುಲಾಗಳನ್ನ ಇದನ್ ಮಾಡ್ಬೇಕಾದ್ರೂ ಕೂಡ ಪ್ಲಸ್ ಸಿ ಅಂತ ಬರಿಬೇಕಷ್ಟೇ, ಇನ್ನೇನಿಲ್ಲ. ಓಕೆನಾ? ಸೊ ಇಷ್ಟೊತ್ತು ಏನೋ ಕಲ್ತು ಎಲ್ಲ ಬಿಟ್ಬಿಡಿ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಇಂಟಿಗ್ರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್ ಆರ್ ಇನ್ವರ್ಸ್ ಪ್ರಾಸೆಸಸ್. ಇಟ್ ಮೀನ್ಸ್ ದಟ್ ಅಂದ್ರೆ ನಿಮ್ಗೆ ಎಷ್ಟೊಂದ್ ಕಡೆ ಒಬ್ಬೊಬ್ಬರಿಗೆ ಡಿಫ್ರೆನ್ಸಿಯೇಷನ್ ಸ್ಟ್ರಾಂಗ್ ಇರ್ತೀರಾ, ಇಂಟಿಗ್ರೇಷನ್ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ಅಂತ ಟೈಮಲ್ಲಿ ಏನ್ ಮಾಡಿ ಅಂತಂದ್ರೆ ಯಾವ್ದೋ ಒಂದು ಇಂಟಿಗ್ರೇಷನ್ ಕೊಡ್ತಾರೆ, ಇದಕ್ಕೆ ಆನ್ಸರ್ ಏನು ಅಂತ ಕೊಡ್ತಾರೆ, ನೀವು ಟ್ರಯಲ್ ಅಂಡ್ ಎರರ್ ಚೆಕ್ ಮಾಡ್ಬೋದು. ಕೊಟ್ಟಿರೋ ಆಪ್ಷನ್ಸ್ ಗಳನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು, ಯಾವ್ದು ಆನ್ಸರ್ ಬರುತ್ತೋ, ಯಾವ್ದು ಕ್ವಶನ್ ಬರುತ್ತೋ ಅದೇ ನಿಮ್ಗೆ ಆನ್ಸರ್ ಆಗಿರುತ್ತೆ. ಆತರ ಮಾಡ್ಬೋದು ನೋಡಿ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಏನ್ ಬರುತ್ತೆ ಹೇಳೋ, ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿಫ್ರೆನ್ಷನ್ ಏನಾಗುತ್ತೆ, 2x ಬರುತ್ತೆ. ಆತರ ಬಿಟ್ಬಿಡಿ, ಇಷ್ಟಂತ ಕಲ್ತಿದೆಲ್ಲ ಊಫಿ. ಈಗ ಆಕ್ಚುಲ್ ಟಾಪಿಕ್ ಬರೋಣ. ಇಂಟ್ರೊಡಕ್ಷನ್ ಕೊಟ್ಟಿದ್ದು ಇಲ್ಲಿ ಬರ್ಕೊಳ್ಳಿ, ಲಿಸ್ಟ್ ಆಫ್ ಫಾರ್ಮುಲೆ. ನಾನು ಇಷ್ಟೊತ್ತು ಏನು ಹೇಳ್ಕೊಟ್ಟಿಲ್ಲ, ನೀವು ಏನು ಕಲ್ತಿಲ್ಲ, ಊಫಿ. ಇಲ್ಲಿಂದ ಕರೆಕ್ಟ್ ಆಗಿ ಕಲ್ತ್ಕೊಂತ ಹೋಗು. ಫಸ್ಟ್ ಟಾಪಿಕ್ ಆಫ್ ಇಂಟಿಗ್ರೇಷನ್ ನಾನು ಏನ್ ಕೊಟ್ಟಿರೋದಲ್ಲಿ ಲಿಸ್ಟ್ ಆಫ್ ಫಾರ್ಮುಲೆ ಅಂತ ಕೊಟ್ಟಿದ್ದೀನಿ. ಇಷ್ಟೊತ್ತು ನಾನು ಕೊಟ್ಟಿದ್ದು ಇಂಟ್ರೊಡಕ್ಷನ್, ಏನ್ ಇಂಟಿಗ್ರೇಷನ್ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಕೊಟ್ಟೆ. ಈಗ ಲಿಸ್ಟ್ ಆಫ್ ಫಾರ್ಮುಲೆ ಕೊಟ್ಬಿಡ್ತೀನಿ. ಒಂದೊಂದೇ ಫಾರ್ಮುಲಾಸ್ ಕೊಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ನೆನ್ಪಿಟ್ಟು. ಫಸ್ಟ್ ಫಾರ್ಮುಲಾ, ನಾನು ಎಷ್ಟು ಫಾರ್ಮುಲಾ ಹೇಳ್ತೀನಿ ಅಷ್ಟೇ ಫಾರ್ಮುಲಾ ಬೇಕಿರೋದು, ಕರೆಕ್ಟ್ ಆಗಿ ಓದ್ಕೋಬೇಕು. ಇಂಟಿಗ್ರಲ್ ಕೆ ಡಿ ಎಕ್ಸ್. ಓಕೆನಾ? ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಡಿ ಎಕ್ಸ್. ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ಕೆ ಇಂಟು ಎಕ್ಸ್ ಪ್ಲಸ್ ಸಿ ಅಂತ ಬರೀಬೇಕು. ನೋಡು, ಪ್ಲಸ್ ಸಿ ಅನ್ನೋದು ಮಸ್ಟ್. ಎಲ್ಲಾ ಫಾರ್ಮುಲಾದಲ್ಲೂ ಪ್ಲಸ್ ಸಿ ಅಂತ ಇದ್ದೇ ಇರುತ್ತೆ. ನಾನೇನು ಬರ್ದಿಲ್ಲ ಅಂದ್ರೂ ಪ್ಲಸ್ ಸಿ ಅಂತ ಇರುತ್ತೆ. ಓಕೆನಾ? ಇಂಟಿಗ್ರೇಷನ್ ಆಫ್ ಗೆ ಕೆ ಎಕ್ಸ್ ಅಂತ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಇಂಟಿಗ್ರೇಷನ್ ಆಫ್ 1 dx ಅಂತ ಕೇಳಿದ್ರೆ ಏನಂತ ಬರಿಬೇಕು ನೀವು? ನೋಡು, ಕೆ ಇದ್ರೆ ಕೆ ಎಕ್ಸ್, 1 ಇದ್ರೆ 1x ಅಂದ್ರೆ ಸಿಂಪ್ಲಿ ಎಕ್ಸ್ ಪ್ಲಸ್ ಸಿ. ಇನ್ ಮುಂದೆ ವೈಲ್ ರೈಟಿಂಗ್ ದ ಆನ್ಸರ್ಸ್ ಇನ್ ಮುಂದೆ ನಾನು ಪ್ಲಸ್ ಸಿ ಅಂತ ಆಡ್ ಮಾಡಲ್ಲ. ಅಂಡರ್ಸ್ಟುಡ್? ಬರ್ದಿಲ್ಲ ಅಂದ್ರೂ ಅದು ಪ್ಲಸ್ ಸಿ ಅಂತಾನೆ ನಿಮ್ಗೆ ಗೊತ್ತಿರ್ಬೇಕು. ಎರಡನೇದು ಇಂಟಿಗ್ರೇಷನ್ ಆಫ್ 2 dx ಏನಪ್ಪಾ ಅಂತ ರಾಜು? ಇಂಟಿಗ್ರೇಷನ್ ಆಫ್ ಮೈನಸ್ 4 dx ಗೆ ಆನ್ಸರ್ ಏನಪ್ಪಾ? ಮೈನಸ್ 4x ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ 3/2 dx ಗೆ ಏನಪ್ಪಾ ಆನ್ಸರ್? 3/2 ಇಂಟು ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ 4 ದೀರ್ಘ dx ಗೆ ಏನಪ್ಪಾ ಆನ್ಸರ್? ಹೇಳಿ ನೋಡೋಣ ಈಗ. ಕಾನ್ಸ್ಟೆಂಟ್ ಅಂತ ಏನಾದ್ರೂ ಬಂದ್ರೆ ಇಂಟು ಎಕ್ಸ್ ಸೇರ್ಸೋದು ಅಷ್ಟೇ ಕಣೋ. 1 ಗೆ 1x, 2 ಗೆ 2x, -4 ಗೆ -4x, 3/2 ಗೆ 3/2x, ನಾ dx ಗೆ ನಾ ಇಂಟು ಎಕ್ಸ್ ಪ್ಲಸ್ ಸಿ. ಆರನೇದು ಇಂಟಿಗ್ರೇಷನ್ ಆಫ್ ಗೆ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ 5x ಪ್ಲಸ್ ಸಿ. ಓಕೆನಾ? ಇಷ್ಟೇ. ಅಂದ್ರೆ ಕಾನ್ಸ್ಟೆಂಟ್ ಅಂತ ಎಲ್ಲಾನ ಬಂತು. ನಾನು ಯಾಕೆ ಇಷ್ಟೊಂದು ಬರಿತಿದ್ದೀನಿ ಅಂತ ಅಂದ್ರೆ ಒತ್ತಿ ಹೇಳ್ತಿರೋದು ಏನಕ್ಕೆ ಅಂದ್ರೆ ನಿಮ್ಗೆ ತಲೆಗೆ ಹೋಗ್ಬಿಡ್ಬೇಕು. ಕಾನ್ಸ್ಟೆಂಟ್ ಗೆ ಇಂಟಿಗ್ರೇಷನ್ ಏನಪ್ಪಾ ಅಂದ್ರೆ ಇಂಟು ಎಕ್ಸ್ ಬರಿಬೇಕಷ್ಟೇ. ಕಾನ್ಸ್ಟೆಂಟ್ ಗೆ ಇಂಟು ಎಕ್ಸ್ ಬರಿಬೇಕಷ್ಟೇ. 2 ಗೆ 2x, 3 ಗೆ 3x, 5 ಗೆ 5x. ಓಕೆನಾ? 3/2 ಗೆ 3/2x, 5 ಗೆ 5x. ಆತರ ಕ್ಲಿಯರ್ ಅಲ್ವಾ? ಸೊ ದಿಸ್ ಇಸ್ ದ ಫಸ್ಟ್ ಫಾರ್ಮುಲಾ, ಯು ಮಸ್ಟ್ ರಿಮೆಂಬರ್. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇಂಟಿಗ್ರೇಷನ್ ಆಫ್ x ಪವರ್ n dx ಗೆ ನೆನ್ಪಿಟ್ಕೋ ರಾಜು. x to the power n plus 1 divided by n plus 1. ಇದು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಲ್ಲಿ n should not be equal to -1. ಅಂದ್ರೆ x ಗೆ ಪವರ್ ಅಲ್ಲಿ ಏನಾದ್ರೂ ಒಂದು ನಂಬರ್ ಇದ್ರೆ
ಎಕ್ಸ್ ಪವರ್ ಒಂದು ನಂಬರ್ ಏನಾದ್ರು ಇದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಎಕ್ಸ್ ಪವರ್ ಡಿಸ್ಟರ್ಬೆನ್ಸ್ ಆಗ್ತಿದೆಯೇನಪ್ಪ ಕ್ಲಾಸ್? ಯಾರಿಗಾದ್ರೂ ಒಬ್ರು ಹೇಳ್ರೋ, ಏನಾದ್ರು ಪ್ರಾಬ್ಲಮ್ ಆಗ್ತಿದೆ? ನಂಗೆ ಡಿಸ್ಟರ್ಬ್ ಆಗ್ತಾ ಇದೆ, ನೆಟ್ವರ್ಕ್ ಇಶ್ಯೂ. ಕೇಳಿಸ್ತಾ ಇದೆಯಾ ಅಂದ್ರೆ ಹೂ ಅಂತ ಹೇಳ್ರಿ ಯಾರಾದ್ರೂ ಒಬ್ರು. ವಿಡಿಯೋ ಲ್ಯಾಗ್ ಆಗುತ್ತಾ? ಅದೇ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ, ಲ್ಯಾಗ್ ಆಗ್ತಿದೆ ನನಗೂ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಯೂಟ್ಯೂಬ್ ಆಲ್ಸೋ ಐ ಹ್ಯಾವ್ ಅಬ್ಸರ್ವ್ಡ್ ವಿಡಿಯೋ ಲ್ಯಾಗ್ ಆಗುತ್ತೆ. ವಾಟ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್? ವಿಲ್ ಸಿ. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಗೆ ಫಾರ್ಮುಲಾ ಬಂದ್ಬಿಟ್ಟು ಎಕ್ಸ್ ಪವರ್ ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್, ವೇರ್ ಎನ್ ಶುಡ್ ನಾಟ್ ಬಿ ಈಕ್ವಲ್ ಟು -1. ಅಂದ್ರೆ ಎನ್ ಗೆ ಏನ್ ಬೇಕಾದ್ರೂ ಕೊಡ್ಬೋದು, ಬಟ್ -1 ಕೊಡಂಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ವಿಲ್ ಸಿ ಸಮ್ ಎಕ್ಸಾಂಪಲ್ಸ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 1 ಕೊಟ್ರೆ ಏನಾಗುತ್ತೆ? ಎಕ್ಸ್ ಪವರ್ ಎಕ್ಸ್ ಗೆ ಏನಾಗುತ್ತೆ? ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಎನ್ ಜಾಗದಲ್ಲಿ ಏನಿದೆ? ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ. ಸೊ 1 ಇದ್ದಾಗ ಏನಾಗುತ್ತೆ? ಈಗ ಎಕ್ಸ್ ಗೆ ಇಂಟಿಗ್ರೇಷನ್ ಏನಾಗುತ್ತೆ ಅಂದ್ರೆ ಎಕ್ಸ್ ಪವರ್, ನೋಡಿ ಈಗ ಎನ್ ಅಂದ್ರೆ 1, ಇಲ್ಲಿ 1 2 ಆಯ್ತದೆ, ಡಿವೈಡ್ ಬೈ 2 ಆಯ್ತದೆ, ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್, ಇದಕ್ಕೆ ಆನ್ಸರ್ ಏನಪ್ಪಾ? x³/3. x³/3. ಓಕೆನಾ? ಇಲ್ಲಿ ಪವರ್ ನೋಡಿ, ವೆರಿ ಸಿಂಪಲ್. ಇಲ್ಲಿ ಪವರ್ ಅಲ್ಲಿ ಏನಿರುತ್ತೆ ಅದಕ್ಕೆ ಒಂದನ್ನ ಜಾಸ್ತಿ ಮಾಡ್ಬೇಕು, ಅದನ್ನ ಕೆಳಗಡೆ ಬರೀಬೇಕು. ಸೊ ಇಂಟಿಗ್ರೇಷನ್ ಆಫ್ x³ ಗೆ ಏನಾಗುತ್ತಪ್ಪ? ಅದೇ ತರ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 100 ಗೆ ಏನಾಗುತ್ತಪ್ಪ? ಹೇಳ್ಬಿಡು. x⁻101 divided by 10. 101 divided by 101. ಪ್ಲಸ್. ಸೊ ಅದೇ ತರ ಹೋಗುತ್ತೆ. ಈಗ ನೋಡಿ, ಈಗ ಅದೇ ತರ x⁻, ಇಂಟಿಗ್ರೇಷನ್ ಆಫ್ x⁻³ 3/2 ಗೆ ಏನಾಗುತ್ತಪ್ಪ? ಅದೇ ಲಾಜಿಕಲ್ ಅಪ್ಲೈ ಮಾಡಿದ್ರೆ ಸೇಮ್ ಲಾಜಿಕ್ ಅಪ್ಲೈ ಮಾಡಿ. x 5/2 upon 5/2. ನೋಡಿಗ x⁻, ನೋಡಿಗ 4/2. 3/2 ಪ್ಲಸ್ 1 ಮಾಡ್ಬೇಕಲ್ವಾ ನ್ಯೂಮರೇಟರ್ ಅಲ್ಲಿ? 3/2 ಪ್ಲಸ್ 1 ಮಾಡಿ, ಡಿವೈಡ್ ಬೈ 1. ಏನು 3 1 3 ಪ್ಲಸ್ 2 5/2 ಆಗುತ್ತೆ. ಅಂದ್ರೆ x⁻5/2 ಬೈ 5/2 ಆಗುತ್ತೆ. ಕ್ಲಿಯರ್ ಅಲ್ವಾ? ಇದನ್ನ ಆಲ್ ಸಿಂಪ್ಲಿಫಿಕೇಶನ್ ಈ 5/2 ಮೇಲ್ಗಡೆ ತಗೊಂಡ್ರೆ ಏನಾಗುತ್ತೆ? 2/5 ಆಗುತ್ತೆ. x⁻5/2 ಆಗುತ್ತೆ, ಪ್ಲಸ್ ಸಿ. ಈಗ ಅದೇ ತರ ಇನ್ನೊಂದು ಕ್ವಶನ್ ಕೊಡ್ತೀವಿ. ಇಂಟಿಗ್ರೇಷನ್ ಆಫ್ x⁻7/2 ಅಂತ ಇದೆ ಅಂತ ಅನ್ಕೊಳ್ಳಿ. ಇದನ್ನ ಹೆಂಗ್ ಬರೀತೀರಾ? ನೋಡಿ, ಈಗ ಇದನ್ನ ಡೈರೆಕ್ಟ್ ಆಗಿ ಬರೆಯೋದು ಹೇಳ್ಕೊಟ್ಬಿಡ್ತೀನಿ. ನೋಡಿ, ಈಗ x⁻ ಏನಾದ್ರು ಫ್ರಾಕ್ಷನ್ ಕೊಟ್ರೆ, ಅರ್ಥ ಮಾಡ್ಕೋ, x⁻ ಫ್ರಾಕ್ಷನ್ ಕೊಟ್ರೆ ಹೌ ಟು ಡೀಲ್ ಅಂತ ಹೇಳ್ಕೊಡ್ತೀನಿ. ಕರೆಕ್ಟ್ ನೋಡ್ಕೋ, ಡೈರೆಕ್ಟ್ ಆಗಿ ಈ ನಂಬರ್ ಬರೆಯೋದು ಹೇಳ್ಕೊಡ್ತೀನಿ. ಮ್ಯೂಟ್ ಮಾಡಪ್ಪ.
ಫಸ್ಟ್ ಇಲ್ಲಿ ಡಿನಾಮಿನೇಟರ್ ಇದೆ, ಇಲ್ಲಿ 2 ಡಿನಾಮಿನೇಟರ್ ಇದೆ 2 ಬರ್ಕೊಂಬಿಡು. 7 ಮತ್ತೆ 2 ಆಡ್ ಮಾಡು. 7 + 2 ಎಷ್ಟಾಗುತ್ತೆ? 9 9. ಬರ್ಕೊಂಬಿಡು. x ಟು ದಿ ಪವರ್ ಬರ್ಕೊಂಬಿಟ್ಟು ಇವೆರಡನ್ನ ಉಲ್ಟಾ ಮಾಡು. ಪ್ಲಸ್ ಸಿ. ಏನ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಪ್ಲಸ್ ಸಿ ಅಂತ ಹಾಕಿ. ಏನಾಗ ನೆಟ್ವರ್ಕ್ ಇಶ್ಯೂ ಸರ್, ಸೊ ಯೂಟ್ಯೂಬ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಇನ್ನೊಂದು ವಿಲ್ ಡೂ ಒನ್ ಮೋರ್ ಪ್ರಾಬ್ಲಮ್. ಈಗ ಇಂಟಿಗ್ರೇಷನ್ ಆಫ್ 5/2 dx ಹಿಂಗಿದೆ. ಇದಕ್ಕೆ ಆನ್ಸರ್ ಹೆಂಗ್ ಬರೀತೀಯ? ಟಕ್ ಅಂತ ಹೇಳ್ಬೇಕು ಅಂತಂದ್ರೆ ನೋಡಿ, ಈಗ ಡಿನಾಮಿನೇಟರ್ ಏರಿಯಾ ಅದನ್ನ ಬರೀಬೇಕು 2 ಅಂತ. 5 + 2 ಎಷ್ಟು? 2 ಮತ್ತೆ ಇದು ಆಡ್ ಮಾಡು. ಮ್ಯೂಟ್ ಮಾಡ್ರಪ್ಪ, ಇವಾಗಲೇ ಸಮಸ್ಯೆ. ಎಷ್ಟು? 7 x ಟು ದಿ ಪವರ್ 7/2 ಪ್ಲಸ್ ಸಿ. ಇನ್ನೂ ಒಂದು ಅರ್ಥ ಮಾಡ್ಕೋಣ. ಈಗ ಇಂಟಿಗ್ರೇಷನ್ ಆಫ್ x ಟು ದಿ ಪವರ್ ಆಫ್ 1/3 ಇದೆ ಅಂತ ಅಂತು. 1/3 ಇದೆ. ಇದಕ್ಕೆ ಮ್ಯೂಟ್ ಮಾಡಪ್ಪ, ಆನ್ಸರ್ ಹೇಳಿದ್ರೆ ಮಾತ್ರ ಆನ್ ಮಾಡ್ಬೇಕು. ನೋಡು ಕೆಳಗಡೆ ಏನಿದೆ ಫಸ್ಟ್ ನೋಡ್ಕೋಬೇಕು. ಕೆಳಗಡೆ ಏನಿದೆ? ವಾಟ್ ಇಸ್ ಕೆಳಗಡೆ? 3 ಬರ್ಕೊಂಬಿಡಿ. ಬೈ 4 x ಟು ದಿ ಪವರ್ 4/3 ಪ್ಲಸ್ ಸಿ. ಮ್ಯೂಟ್ ಆನ್ಸರ್ ಹೇಳಿದ ತಕ್ಷಣ ಮ್ಯೂಟ್ ಮಾಡ್ಬಿಡ್ಬೇಕು. ಅಪ್ಲೋಡ್ ಮಾಡ್ತೀರಾ ಯೂಟ್ಯೂಬ್ ಅಲ್ಲಿ ಪ್ಲೀಸ್? ನೆಟ್ವರ್ಕ್ ಕರೆಂಟ್ ಇಲ್ಲ, ಮಳೆ ಬಂದು ನೋಡಕ್ಕಾಗಿಲ್ಲ. ಇರ್ಲಿ ಅಪ್ಲೋಡ್ ಮಾಡ್ತೀನಿ. ಮ್ಯೂಟ್ ಮಾಡಪ್ಪ ಎಲ್ರು. ನೋಡಿ, ಅಂದ್ರೆ x ಟು ದಿ ಪವರ್ ಏನಾದ್ರು ಫ್ರಾಕ್ಷನ್ ಕೊಟ್ರೆ ಇದನ್ನ ಡೈರೆಕ್ಟ್ ಆಗಿ ಬರೆಯೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇದನ್ನ ಮಾಡ್ಕೊಡ್ತೀನಿ. ನೆನ್ನೆ ಕ್ಲಾಸ್ ಅಪ್ಲೋಡ್ ಮಾಡಿಲ್ಲ ನನಗೆ ಗೊತ್ತಿದೆ, ಇವತ್ತು 2 ಅಪ್ಲೋಡ್ ಮಾಡ್ತಿರ್ತೀನಿ. ಹಾಫ್ ಅನ್ ಅವರ್ ಕ್ಲಾಸ್ ಮುಗಿದು ಹಾಫ್ ಅನ್ ಅವರ್ ಒಳಗಡೆ ಮಾಡ್ತೀನಿ. ಥ್ಯಾಂಕ್ ಯು ಓಕೆ, ಇದು ಕ್ಲಿಯರ್ ಆಯ್ತಲ್ವಾ? ಇನ್ನೊಂದು ಕೊಡ್ತೀನಿ ನೋಡೋಣ, ಮಾಡಿ ನೋಡೋಣ. ಯಾವ್ದೇ ಕೊಟ್ಟರು ಹಿಂಗೇನೆ ಮಾಡೋದು. ಪವರ್ ಅಲ್ಲಿ ಏನಾದ್ರು ಫ್ರಾಕ್ಷನ್ ಇದ್ರೆ ಟಕ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆನ್ಸರ್ ಹೇಳ್ಬೋದು. ನೋಡಿ, ಇಂಟಿಗ್ರೇಷನ್ ಆಫ್ x ಟು ದಿ ಪವರ್ ಆಫ್ 4/3 ಇದೆ ಅಂತ ಅನ್ಕೋ, dx. ಆನ್ಸರ್ ಹೇಳೋಣ. ಡಿನಾಮಿನೇಟರ್ ಇದೆ 3/7 x to the power of 7/3 plus c. ಮುಗಿದೋಯ್ತು. ಹಿಂಗ್ ಹೇಳ್ಬೇಕು ಟಕ್ ಅಂತ. ಓಕೆನಾ? ಅಂದ್ರೆ ಇದಕ್ಕೆಲ್ಲ ಪದೇ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಮಾಡಬಾರ್ದು. ಓಕೆನಾ? ಎಕ್ಸಾಮಿನೇಷನ್ ಏನಪ್ಪ ಒನ್ ಟೈಮ್ ಎಕ್ಸ್ಪ್ಲೇನ್ ಮಾಡಿ ಸರ್, ಅರ್ಥ ಇಲ್ಲ. ಏನ್ ನೋಡು, 4/3 ಇದೆಯೇನೋ, ಡಿನಾಮಿನೇಟರ್ ಇದೆ ಅಂತ ಅಬ್ಸರ್ವ್ ಮಾಡ್ಬೇಕು. 3 ಇದೆ, 3 ಮೇಲ್ಗಡೆ ಬರ್ಕೋಬೇಕು. 4 ಮತ್ತೆ 3 ನ ಆಡ್ ಮಾಡ್ಬೇಕು. ಆಡ್ ಮಾಡಿದಾಗ ಅದನ್ನ ಕೆಳಗಡೆ ಬರಿಬೇಕು. x ಟು ದಿ ಪವರ್ ಆಫ್ 7/3 ಅಂತ ಬರಿಬೇಕು. ಈಗ ನೋಡಿ, ಇನ್ ಜನರಲ್ ನೋಡಿ, x ಟು ದಿ ಪವರ್ ಇಂಟಿಗ್ರೇಷನ್ ಆಫ್ x ಟು ದಿ ಪವರ್ ಆಫ್ ನಾ ಬೈ ನೀ ಅಂತ ಇದ್ರೆ ಹೆಂಗ್ ಮಾಡ್ತೀಯ ನೋಡಿ. ಫಸ್ಟ್ ಡಿನಾಮಿನೇಟರ್ ಇದೆ, ನೀ ಬರಿಬೇಕು. ಡಿವೈಡ್ ಬೈ ಕೆಳಗಡೆ ಏನ್ ಬರಿಬೇಕಂದ್ರೆ ಇವೆರಡು ಆಡ್ ಮಾಡಿ ಬರಿಬೇಕು. ನಾ ಪ್ಲಸ್ ನೀ, x ಟು ದಿ ಪವರ್ ನಾ ಪ್ಲಸ್ ನೀ ಬೈ ನೀ. ಅರ್ಥ ಆಯ್ತಾ? ಇದು ಜನರಲೈಸೇಷನ್. ಹಿಂಗೆ ಮಾಡುವಂತ ಅಲ್ಲ, ನಿಮ್ಗೆ ಲಾಜಿಕ್ ಅರ್ಥ ಆಗುತ್ತೆ ಕಂಟ್ರೋ ಅಷ್ಟೇ. ಈಗ ನೋಡಿ, ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ ಮಾಡ್ರಪ್ಪ. ಇಂಟಿಗ್ರೇಷನ್ ಆಫ್ 7/3 ಆನ್ಸರ್ ಹೇಳೋಣ. ಟಕ್ ಅಂತ ಹೇಳೋಣ ಆನ್ಸರ್. 3/10 x to the power of 10/3 plus c. ಅಷ್ಟೇ, ಪ್ಲಸ್ ಸಿ ಅಷ್ಟೇ. ಇದೇನು ಇದ್ರಲ್ಲಿ ಏನಿದೆ? ಟಕ್ ಆನ್ಸರ್ ಹೇಳ್ಬೋದು ಹಂಗೇನೆ. ಈಗ ಇನ್ನೊಂದು x ಟು ದಿ ಪವರ್ ಆಫ್ 1/2 ಹೇಳಿ ನೋಡೋಣ. 2/3 x to the power of 3/2 plus c. ಅರ್ಥ ಆಯ್ತಲ್ವಾ? ಇಷ್ಟೇ. ಓಕೆನಾ? ಪ್ರಾಕ್ಟೀಸ್ ಮಾಡಿ ನೀವು. ಎಕ್ಸ್ ಟು ದಿ ಪವರ್ ಆಫ್ ಫ್ರಾಕ್ಷನ್ ಏನೇ ಬಂದ್ರು ಈ ಲಾಜಿಕ್ ಅಪ್ಲೈ ಮಾಡಿ ಟಕ್ ಅಂತ ಆನ್ಸರ್ ಸಿಗುತ್ತೆ. ಸೊ ಈಗ ನೀವು ಕಲ್ತಿರೋದು ಎರಡೇ ಫಾರ್ಮುಲಾ ರಾಜು.
ಫಸ್ಟ್ ಒನ್ ಕೆ ಅಂತ ಇದ್ರೆ ಕೆ ಎಕ್ಸ್ ಅಂತ ಮಾಡ್ತೀರಾ, ಎಕ್ಸ್ ಪವರ್ ಎನ್ ಅಂತ ಕೊಟ್ರೆ ನೀವು ಈ ಫಾರ್ಮುಲಾಗಳನ್ನೆಲ್ಲ ಅಪ್ಲೈ ಮಾಡ್ತೀರಾ. ಓಕೆನಾ? ಈಗ ಬಟ್ ಇಲ್ಲಿ ಏನಂತ ಹೇಳ್ತಿದ್ದಾನೆ ಅವನು, ಎನ್ ಶುಡ್ ನಾಟ್ ಬಿ ಈಕ್ವಲ್ ಟು ಏನಂತ ಹೇಳ್ತಿದ್ದಾನೆ, -1. ಎನ್ ಗೆ ಏನಾರ ಕೊಡಪ್ಪ ತೊಂದ್ರೆ ಇಲ್ಲ ರಾಜು, -1 ಕೊಡ್ಬೇಡ ಅಂತ ಹೇಳ್ತಾನೆ. ಆಯ್ತಲ್ವಾ? ಸೊ ನಾವು ವಿಲ್ ಸಿ ದಟ್. ನೆಕ್ಸ್ಟ್ ಮ್ಯೂಟ್ ಮಾಡೋ, ರಾಘವೇಂದ್ರ ಮ್ಯೂಟ್ ಮಾಡಪ್ಪ. ಥರ್ಡ್ ಫಾರ್ಮುಲಾ ಹೇಳ್ಬಿಡ್ತೀನಿ. ಥರ್ಡ್ ಫಾರ್ಮುಲಾ ಬಂದ್ಬಿಟ್ಟು ಇಂಟಿಗ್ರೇಷನ್ ಆಫ್, ನೋಡು ಮ್ಯೂಟ್ ಮಾಡು ಅಂದ ತಕ್ಷಣ ನೋಡ್ಬಿಡ್ಬೇಕು ಎಲ್ರು ನಂದೇನಾದ್ರು ಅನ್ಮ್ಯೂಟ್ ಆಗಿದ್ಯಾ ಅಂತ, ನಾನೇನಾದ್ರೂ ಅನ್ಮ್ಯೂಟ್ ಮಾಡಿದೀನ ಅಂತ ನೋಡ್ಬಿಡ್ಬೇಕು. ಓಕೆನಾ? ಎಲ್ರು ನೋಡ್ಕೊಂಬಿಡಿ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಅಂತ ಬರುತ್ತೆ. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಆಲ್ರೆಡಿ ನೀವು ಓದಿದೀರಾ. ಇದೇ ರೂಟ್ ಎಕ್ಸ್, x⁴ ನೇ ರೂಟ್ ಎಕ್ಸ್ ಅಂತ ಹೇಳ್ತೀವಿ. ಇದನ್ನ ನಾವು 2/3 x⁴ ಅಂತ ಬರೀತೀವಿ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಪ್ಲಸ್ ಸಿ ಅಂತ. ಸೊ ಈಗ ಏನಾಯ್ತು ಫಾರ್ಮುಲಾ ಆಗಿರೋದು, 2/3 x⁴ ಪ್ಲಸ್ ಸಿ ಅಂತ. ಯಾಕೆ ಸರ್ ಇದು ಸಪ್ರೇಟ್ ಆಗಿ ಫಾರ್ಮುಲಾ ಬರದ್ರಿ? ಅದರಲ್ಲೇ ಬಂತಲ್ವಾ ಇದು? ಫೋನ್ಸ್ ಮೇಲೆ ಫೋನ್ಸ್ ಮಾಡ್ತಾರಪ್ಪ ಇವ್, ಏನು ಇಷ್ಟು ಯಾಕೆ ಇದನ್ನ ಸಪ್ರೇಟ್ ಆಗಿ ಫಾರ್ಮುಲಾ ಟೈಪ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ತುಂಬಾ ಸರಿ ಯೂಸ್ ಮಾಡ್ತೀವಿ ಈ ಫಾರ್ಮುಲಾನ. ರೂಟ್ ಎಕ್ಸ್ ಅಂತ ಅಂದ್ರೆ ನೆನ್ಪಿಟ್ಕೊಂಡ್ಬಿಡ್ಬೇಕು, 2/3 x⁴ ಅಂತ ಫಿಕ್ಸ್ ಅಷ್ಟೇ, ದೂಸರ ಮಾತಿಲ್ಲ. ನೆಕ್ಸ್ಟ್ 4ನೇ ಫಾರ್ಮುಲಾ ಬಂದ್ಬಿಟ್ಟು ಇಂಟಿಗ್ರೇಷನ್ ಆಫ್ 1/x ಅಂತ ಎಲ್ಲಾದ್ರೂ ಬಂದ್ರೆ ನೀನ್ ಏನ್ ಹೇಳ್ಬೇಕು, ಏನಂತ ರಾಜು? ಲಾಗ್ ಎಕ್ಸ್ ಅಂತ ಹೇಳ್ಬೇಕು, ಪ್ಲಸ್ ಸಿ ಅಂತ ಹೇಳ್ಬೇಕು. 5ನೇ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ 1/√x ಅಂತ ಎಲ್ಲಾದ್ರೂ ಬಂತು ಅಂದ್ರೆ, ಬೆಟರ್ ಏನಂತ ಅಂದ್ರೆ ಇವೆಲ್ಲ ಉಲ್ಟಾ ಪಲ್ಟಾ ಮಾಡ್ಕೊಂಬಿಡಿ. (1/√x) ಅಂತ ಏನಾದ್ರೂ ಬಂದ್ರೆ ನೆನ್ಪಿಟ್ಕೋ 2√x ಪ್ಲಸ್ ಸಿ ಅಂತ. ಪ್ಲಸ್ ಸಿ ಅನ್ನೋದ ಪದೇ ಏನ್ ಹೇಳ್ಕೊಬಿಡಿ, ಬರೀಲೂಬೇಡಿ, ಬಟ್ ಎಕ್ಸಾಮ್ ಅಲ್ಲಿ ಅಲ್ಲಿ ಇರುತ್ತೆ ಪ್ಲಸ್ ಸಿ ಅಂತ. ಓಕೆ? ಸೊ 1/√x ಗೆ ಏನಾಗುತ್ತೆ, √x ಏನಾಗುತ್ತೆ ಅಂತ ನೋಡ್ಕೊಂಡ್ರಿ. 1/x ಗೆ ಅಂತ ಬರಿಬೇಕಪ್ಪ ಅಂದ್ರೆ ನೀವು ಲಾಗ್ ಎಕ್ಸ್ ಅಂತ ಬರಿಬೇಕು. ಓಕೆ? ಬೇಕಾದ್ರೆ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿ ನೋಡಿ, ನಿಮ್ಗೆ ಇದೇ ಬರುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಇದೇ ಬರುತ್ತೆ. ಈಗ ನೋಡಿ, ಬೇಕಾದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ನೋಡೋಣ. ಈಗ 2√x ಅಂತ ಇದೆಯಲ್ಲ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ನಿಮ್ಗೆ ಆನ್ಸರ್ 1/√x ಬರುತ್ತೆ. ಚೆಕ್ ಮಾಡಿ. 2√x ಡಿಫ್ರೆನ್ಸ್ 2 ಕಾನ್ಸ್ಟೆಂಟ್ ಹಂಗೆ ಬರೀತೀರಾ. √x ಗೆ ಡಿಫ್ರೆನ್ಸ್ ಏನು? 1/2√x. 2 ಕ್ಯಾನ್ಸಲ್ ಆಯ್ತು, ಏನ್ ಬಂತ ಆನ್ಸರ್? 1/√x. ದಿಸ್ ಇಸ್ ವಾಟ್ 1/√x. ಓಕೆ? ಹಂಗೆ ಅಂದ್ರೆ ಐ ಮೀನ್ ಟು ಸೇ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಎರಡು ಇನ್ವರ್ಸ್ ಪ್ರಾಸೆಸ್ ಅಂತ. ಬಿಟ್ಬಿಡಿ ಅದೆಲ್ಲ, ಬಿಟ್ಬಿಡಿ ಈಗ ಸದ್ಯಕ್ಕೆ ಅದೆಲ್ಲ ಬೇಡ. ಈಗ ಆಮೇಲೆ ಸೈಕ್ ಆಗ್ಬಿಡ್ತೀರಾ. ಈ ಫಾರ್ಮುಲಾಗಳು ನಾನು ಏನ್ ಹೇಳ್ತೀನಿ ಅಷ್ಟು ನೆನ್ಪಿಟ್ಕೊಂಬಿಡಿ. 6ನೇದು 1/x ಆಯ್ತು. 1/x² ಅಂತ ಬಂದ್ರೆ ನೆನ್ಪಿಟ್ಕೋ -1/x ಪ್ಲಸ್ ಸಿ ಅಂತ. 7ನೇ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ a⁴x ಅಂತ ಏನಾದ್ರೂ ಬಂತು ಅಂತ ಅಂದ್ರೆ ಇದಕ್ಕೆ ನೆನ್ಪಿಟ್ಕೋ a⁴x ಬೈ ಲಾಗ್ ಎ ಅಂತ ಪ್ಲಸ್ ಸಿ ಅಂತ. ಕ್ಲಿಯರ್ ಅಲ್ವಾ? ಸೊ 8ನೇ ಫಾರ್ಮುಲಾ, ದ 8th ಫಾರ್ಮುಲಾ ಈಸ್ ಇಂಟಿಗ್ರೇಷನ್ ಆಫ್ e⁴x dx ಗೆ e⁴x ಪ್ಲಸ್ ಸಿ ಅಂತ. ಇಷ್ಟು ಅಲ್ಜಿಬ್ರಾಯಿಕ್ ಫಾರ್ಮುಲಾಸ್. ಇಷ್ಟು ಫಾರ್ಮುಲಾಸ್ ನಾನೇನಂತ ಹೇಳಿದೆ ಅಂತಂದ್ರೆ ಇವನ್ನ ಅಲ್ಜಿಬ್ರಾಯಿಕ್ ಫಾರ್ಮುಲಾಸ್ ಅಂತ ಕರಿತೀವಿ. ಸೊ ಅಲ್ಜಿಬ್ರಾಯಿಕ್ ಫಾರ್ಮುಲಾಸ್ ಅಂತ ಕರಿತೀವಿ. ಇಷ್ಟನ್ನು ಅಲ್ಜಿಬ್ರಾಯಿಕ್ ಫಾರ್ಮುಲಾಸ್ ಅಂತ ನಾನು ಕರಿತೀನಿ. ನಾವು ಕಮಿಂಗ್ ಟು ದ ಟ್ರಿಗ್ನೋಮೆಟ್ರಿಗೆ ನಿಮ್ಗೆ ಕರೆಕ್ಟ್ ಆಗಿ ಎಲ್ಲ ಫಾರ್ಮುಲಾಸ್ ಗೊತ್ತಿರ್ಬೇಕು. 8 ಫಾರ್ಮುಲಾ ಬಂದ್ಬಿಟ್ಟು ಅಲ್ಜಿಬ್ರಾಯಿಕ್ ಫಾರ್ಮುಲಾಸ್. ಕ್ಲಿಯರ್ ಆಯ್ತಲ್ವಾ? ಇದ್ರ ಜೊತೆಗೆ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್ ಬರೆಯೋಣ. ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್, ಟ್ರಿಗ್ನೋಮೆಟ್ರಿ.
ಟ್ರಿಗ್ನೋಮೆಟ್ರಿನಲ್ಲಿ ಟೋಟಲ್ ಎಷ್ಟು ಬರ್ತಾವಪ್ಪ ಅಂತ ಅಂದ್ರೆ 10 ಫಾರ್ಮುಲಾಸ್ ಬರ್ತವೆ ರಾಜು. ಎಷ್ಟು ಬರ್ತವೆ? 10. ಸರ್ ಟ್ರಿಗ್ನೋಮೆಟ್ರಿನಲ್ಲಿ 6 ರೇಷಿಯೋಸ್ ಅಲ್ವಾ ಇರೋದು, 10 ಹೆಂಗೆ ಹೇಳ್ತಿದ್ದೀರಾ ಸರ್? ಬರ್ತಾವ 10. ಹೆಂಗೆ ಅಂತ ನೋಡ್ತಾ ಹೋಗೋಣ, ಓಕೆನಾ? ಸೊ 1 by 1 ನಾನು ಹೇಳ್ತಿದ್ದೀನಿ. ಈ ಚಾಪ್ಟರ್ ಮಾತ್ರ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಫಾರ್ಮುಲಾಸ್ ಬಂದ್ರೆ ಆಲ್ಮೋಸ್ಟ್ ಚಾಪ್ಟರ್ ಮುಗ್ದೋದಂಗೆ ಇದು ಕೂಡ. ಸೊ ಫಸ್ಟ್ ಒನ್, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ಗೆ ಏನ್ ಬರುತ್ತೆ ಅಂತ ನೋಡ್ಬೇಕು. ಎರಡನೇದು, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ಗೆ ಏನ್ ಬರುತ್ತೆ ಅಂತ ನೋಡ್ಬೇಕು. ಮೂರನೇದು, ಇಂಟಿಗ್ರೇಷನ್ ಆಫ್ ಸೈನ್ ಕಾಸ್ ಆದ್ಮೇಲೆ ಟ್ಯಾನ್ ಎಕ್ಸ್ಗೆ ಏನ್ ಬರುತ್ತೆ ಅಂತ ನೋಡ್ಬೇಕು. ನಾಲ್ಕನೇದು, ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್ಗೆ ಏನ್ ಬರುತ್ತೆ ಅಂತ ನೋಡ್ಬೇಕು. ಐದನೇದು, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ಗೆ ಏನ್ ಬರುತ್ತೆ ಅಂತ ನೋಡ್ಬೇಕು. ಆರನೇದು, ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ಗೆ ಏನ್ ಬರುತ್ತೆ ಅಂತ ನೋಡ್ಬೇಕು ರಾಜು. ಈ 6 ಫಾರ್ಮುಲಾಸ್ ರೇಷಿಯೋಸ್ ಏನಿದೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅವಕ್ಕೆಲ್ಲ ಗೊತ್ತಿರ್ಬೇಕಾಗುತ್ತೆ. ಡಿಫ್ರೆನ್ಸಿಯೇಷನ್ ಹೆಂಗೆ ಗೊತ್ತೋ ಇಂಟಿಗ್ರೇಷನ್ ಹಂಗೆ ಗೊತ್ತಿರ್ಬೇಕು. ನೋಡ್ರಿ ರಾಜು, ನೆನ್ಪಿಟ್ಕೋ, ಸೈನ್ ಎಕ್ಸ್ ಗೆ ಇಂಟಿಗ್ರೇಷನ್ ಬಂದ್ಬಿಟ್ಟು ಮೈನಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಅಂತ ಬರಿಲ್ಲ ಅಂದ್ರೆ ಅಂಡರ್ಸ್ಟುಡ್ ಅಲ್ವಾ? ಈ ಮುಂದೆ ನಾನು ಫಾರ್ಮುಲಾ ಅಲ್ಲ ಪದೇ ಪ್ಲಸ್ ಸಿ ಅಂತ ಬರೆಯಲ್ಲ, ಬಟ್ ಇಟ್ಸ್ ಅಂಡರ್ಸ್ಟುಡ್ ಪ್ಲಸ್ ಸಿ ಅಂತ ಇದೆ ಅಂತ. ಕ್ಲಿಯರ್ ಅಲ್ವಾ? ಕಾಸ್ ಗೆ ಅಂತ ಬರಿಬಹುದು, ಜಸ್ಟ್ ಸೈನ್ ಎಕ್ಸ್ ಅಂತ ಬರಿಬಹುದು. ಟ್ಯಾನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ನೋಡು, ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಅಂತ ನೆನ್ಪಿಟ್ಕೋ. ಇದಕ್ಕೆ ಲಾಗ್ ಆಫ್ ಸೈನ್ ಎಕ್ಸ್ ಅಂತ ನೆನ್ಪಿಟ್ಕೋ. ಓಕೆ, ಇದಕ್ಕೆ ಸೀಕೆಂಟ್ ಎಕ್ಸ್ ಗೆ ಇಂಟಿಗ್ರೇಷನ್ ಬಂದ್ಬಿಟ್ಟು ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಅಂತ ನೆನ್ಪಿಟ್ಕೋ. ಓಕೆ, ಇದಕ್ಕೆ ಲಾಗ್ ಆಫ್ ಕೊಸೀಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಅಂತ ನೆನ್ಪಿಟ್ಕೋ. ಓಕೆ, ಇಷ್ಟು ಫಾರ್ಮುಲಾಸ್ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸರ್ ಹೆಂಗ್ ಹೇಳಿದ್ರಿ ಸರ್ ಇವೆಲ್ಲ ಫಾರ್ಮುಲಾಸ್? ನನಗೆ ಗೊತ್ತಿತ್ತು, ನೆನ್ಪಿತ್ತು, ನಾನು ಹೇಳ್ದೆ. ನೀನು ಅಷ್ಟೇ ನೆನ್ಪಿಟ್ಕೊ, ನೀನು ಹೇಳ್ತೀಯ. ಮತ್ತೆ ಇದು ಸರಿಯೋ ತಪ್ಪು ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ನಮ್ಗೆ? ಈಗ ನೀವ್ ಹೇಳ್ತಿದ್ದೀರಾ ಟ್ಯಾನ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನಂತ ಹೇಳ್ತಿದ್ದೀರಾ? ಲಾಗ್ ಆಫ್ ಸೆಕೆಂಡ್ ಎಕ್ಸ್ ಅಂತ ಹೇಳ್ತಿದ್ದೀರಾ. ಇಲ್ಲಪ್ಪ, ಅದು ರಾಂಗ್ ಅಂತ ಹೇಳ್ತೀನಿ ನಾನು. ಹೆಂಗೆ ಜಸ್ಟಿಫೈ ಮಾಡ್ತೀರಾ ನೀವು? ಈಗ ನಮ್ಗೆ ಗೊತ್ತಿದೆ ಇಂಟಿಗ್ರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್ ಇನ್ವರ್ಸ್ ಪ್ರಾಸೆಸ್. ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇದು ಮಾಡಿದ್ಯಾ ಅಂತ ಅಂದ್ರೆ, ಈಗ ಇದನ್ನ ನಾನು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ, ಲಾಗ್ ಆಫ್ ಸೆಕೆಂಡ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನ್ ಬರ್ಬೇಕು ನನ್ಗೆ ಆನ್ಸರು? ಟ್ಯಾನ್ ಎಕ್ಸ್ ಬರ್ಬೇಕು. ಓಕೆನಾ? ಚೆಕ್ ಮಾಡು, ಬರುತ್ತಾ ಇಲ್ಲ ಚೆಕ್ ಮಾಡು. ಈಗ ಲಾಗ್ ಆಫ್ ಸೀಕೆಂಟ್ ಎಕ್ಸ್, ಈಗ ನೋಡು, ಲಾಗ್ ಆಫ್ ಸೀಕೆಂಟ್ ಎಕ್ಸ್ ಇದೆ. ಡಿಫ್ರೆನ್ಸಿಯೇಷನ್ ಮಾಡಿದಿಲ್ಲ, ಚೈನ್ ರೂಲ್ ನೆನಪಿದ್ಯಾ? ಚೈನ್ ರೂಲ್ ಲಾಗ್ ಎಕ್ಸ್ ಗೆ 1 by x ಅಂದ್ರೆ 1 by ಸೀಕೆಂಟ್ ಎಕ್ಸ್, ಇದು ಫುಲ್ ಎಕ್ಸ್ ಅಂತ ಅನ್ಕೋಬೇಕು. ಸೀಕೆಂಟ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸೀಕೆಂಟ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನಪ್ಪ ನಿಮ್ಗೆ ಇಲ್ಲಿ? ಟ್ಯಾನ್ ಎಕ್ಸ್. ಬರ್ಬೇಕಿದ್ದು ಟ್ಯಾನ್ ಎಕ್ಸ್, ಬಂದಿದ್ದು ಟ್ಯಾನ್ ಎಕ್ಸ್. ಕರೆಕ್ಟ್ ಇದೆ ಅಂದ್ರೆ ದಿಸ್ ಫಾರ್ಮುಲಾ ಇಸ್ ಕರೆಕ್ಟ್. ಓಕೆ, ಅದೇ ತರ ಎಲ್ಲಾ ಫಾರ್ಮುಲಾನು ಚೆಕ್ ಮಾಡ್ತಾ ಹೋಗಿ, ಬರುತ್ತೆ. ಓಕೆನಾ? ಏನು ಮಾಡ್ಬೇಕಾಗಿಲ್ಲ ರಾಜು, ಟ್ರಿಗ್ನೋಮೆಟ್ರಿನಲ್ಲಿ 10 ಫಾರ್ಮುಲಾ ಹೇಳವ್ರೆ ಸರ್. ದೇವ್ರು ಹೇಳಿದ್ಮೇಲೆ ಕೇಳ್ಬಿಡ್ಬೇಕು, ದೇವ್ರು ವರ ಕೊಟ್ಟಾದ್ಮೇಲೆ ತಗೊಂಡ್ಬಿಡ್ಬೇಕು, ಜಾಸ್ತಿ ದೂಸರ ಮಾತಾಡಂಗಿಲ್ಲ. ಓಕೆನಾ? ಏನು ಇಲ್ಲ, 10 ಫಾರ್ಮುಲಾ ಟ್ರಿಗ್ನೋಮೆಟ್ರಿನಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ಅಲ್ಜಿಬ್ರಾಯಿಕಲ್ 8 ಫಾರ್ಮುಲಾ, 18 ಫಾರ್ಮುಲಾ, 21 ಫಾರ್ಮುಲಾ ಹೇಳ್ತೀನಿ. ಓಕೆನಾ? 21, 2 + 1 3, 2 ವೈಟ್ 1 ರೆಡ್. ಓಕೆನಾ? ಒಳ್ಳೆ ಫಾರ್ಮುಲಾ ನಂಬರ್ ಬರುತ್ತೆ ನೋಡವಾಗ. ಇನ್ನೊಂದು ಫಾರ್ಮುಲಾ ಏನ್ ಬರುತ್ತಪ್ಪ ಅಂದ್ರೆ, 7ನೇ ಫಾರ್ಮುಲಾ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಏನಾದ್ರು ಬಂದ್ರೆ ಅದನ್ನ ಟ್ಯಾನ್ ಎಕ್ಸ್ ಅಂತ ಹೇಳ್ಬೋದು. ಓಕೆ, ಯಾಕೆಂತಂದ್ರೆ ಟ್ಯಾನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು? ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಎಲ್ಲಾರ ಇದ್ರೆ ಅದಕ್ಕೆ ಮೈನಸ್ ಕಾಟೆಕ್ಸ್ ಅಂತ ಹೇಳ್ಬೋದು. ಎಲ್ಲಾದ್ರೂ ನಿಂಗೆ ಇಂಟಿಗ್ರೇಷನ್ ಆಫ್ ಸಿಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಏನಾದ್ರೂ ಬಂದರೆ ಅದಕ್ಕೆ ಆನ್ಸರ್ ಸಿಕೆಂಟ್ ಎಕ್ಸ್ ಅಂತ ಹೇಳು. ಓಕೆ, 10ನೇ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಏನಾದ್ರೂ ಬಂದರೆ ಇದಕ್ಕೆ ಆನ್ಸರ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಅಂತ ಹೇಳು. ಈ 10 ಫಾರ್ಮುಲಾ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಸೊ ನೀರಿಲ್ಲದ ಬಾವಿಗೆ ಬೀಳ್ತೀಯೋ, ಓಕೆನಾ? ಟ್ರೈನ್ ಓಡಾಡದೆ ಇರೋ ಹಳಿ ಮೇಲೆ ಮಲ್ಕೋತೀಯೋ, ಓಕೆನಾ? ಜನಗಳೇ ಓಡಾಡದೆ ರೋಡ್ ಮೇಲೆ ಮಲ್ಕೋತೀಯೋ, ನೋಡು.
ಕುಡಿದ್ರು ಸಾಯ್ದೇ ಇರೋ ವಿಷಯ ಕುಡಿತೀಯೋ ಗೊತ್ತಿಲ್ಲ. ಓಕೆ, ಈ 10 ಫಾರ್ಮುಲಾಗಳನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಯಾಕೆ ಏನು ಅಂತ ಕೇಳ್ಬೇಡ, ಸುಮ್ನೆ ರ್ಯಾಂಡಮ್ ನೆನ್ಪಿಟ್ಕೊ. ನೈಟ್ ಎಲ್ಲ ಗುನ್ಗು 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 ತಲೆ ಕೆಡ್ಸ್ಕೊಬೇಡ. ಬಹ್ಯಾಟ್ 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 ಹೊಡಿಬೇಕಷ್ಟೇ. ಹೇಳಿದೀನಿ, ಇಷ್ಟು ಫಾರ್ಮುಲಾಸ್ ಬಂತು ಅಂತ ಅಂದ್ರೆ ಆಲ್ಮೋಸ್ಟ್ ಚಾಪ್ಟರ್ ಮುಗಿದಂಗೆ ಲೆಕ್ಕ. ಇನ್ವರ್ಸ್ ಅಲ್ಲಿ ಒಂದೆರಡು ಬರ್ತವೆ, ನೆನ್ಪಿಟ್ಕೊಳ್ಳಿ ಸಾಕು. ಇನ್ವರ್ಸ್ ITF ಅಲ್ಲಿ ಒಂದೆರಡು ಬರ್ತವೆ. ಯಾವಪ್ಪ ಅಂತ ಅಂದ್ರೆ ಇಂಟಿಗ್ರೇಷನ್ ಆಫ್ 1/√1 - x² ಅಂತ ಏನಾದ್ರು ಹೇಳಿದ್ರೆ, dx ಅಂತ ಹೇಳಿದ್ರೆ ನೀವೇನಂತ ಹೇಳ್ಬೇಕು ಅಂದ್ರೆ sin ಇನ್ವರ್ಸ್ x ಅಂತ ಹೇಳ್ಬೇಕು. ಎರಡನೇದು ಇಂಟಿಗ್ರೇಷನ್ ಆಫ್ 1/1 + x² dx ಅಂತ ಏನಾದ್ರು ಹೇಳಿದ್ರೆ ನೀವು tan ಇನ್ವರ್ಸ್ x ಅಂತ ಹೇಳ್ಬೇಕು. ಮೂರನೇದು ಇಂಟಿಗ್ರೇಷನ್ ಆಫ್ 1/x × √x² - 1 ಅಂತ ಹೇಳಿದ್ರೆ ನೀವೇನಂತ ಹೇಳ್ಬೇಕು ಅಂದ್ರೆ ಸೀಕೆಂಟ್ ಇನ್ವರ್ಸ್ x ಅಂತ ಹೇಳ್ಬೇಕು. ಈ ಮೂರ್ ನೆನ್ಪಿಟ್ಕೊಳ್ಳಿ ಸಾಕು. ನಾನೇನ್ ಹೇಳ್ತೀನಿ ಅದು ಜಾಸ್ತಿ ಕೇಳಕ್ ಹೋಗ್ಬೇಡಿ. ಟೋಟಲ್ ಎಷ್ಟಪ್ಪ ಫಾರ್ಮುಲಾಸು? 8 ಫಾರ್ಮುಲಾಸು ಅಲ್ಜಿಬ್ರಾಯಿಕ್ 8 ಫಾರ್ಮುಲಾಸ್. 10 ಫಾರ್ಮುಲಾಸು ಟ್ರಿಗ್ನೋಮೆಟ್ರಿ 3 ಫಾರ್ಮುಲಾಸು ITF ಇನ್ವರ್ಸ್ ಟ್ರಿಗ್ನೋಮೆಟ್ರಿ. ಟೋಟಲ್ 10, 18, 21 ನೋಡಪ್ಪ. 20 ಅಂತಂದ್ರೆ 21 2 1 2 ವೈಟ್ 1 ಹೇಳ್ರ, 2 ವೈಟ್ 1 ರೆಡ್. ಓಕೆನಾ? ಗೊತ್ತಾ? 21 ಫಾರ್ಮುಲಾ ಇದರಲ್ಲೇ ಅಡಗಿದೆ ಜೀವನ. ಓಕೆ, ಸೊ ಯು ಮಸ್ಟ್ ರಿಮೆಂಬರ್ ಆಲ್ ದ 21 ಫಾರ್ಮುಲೆ. ಕ್ಲಿಯರ್? ಇವತ್ತೆರಡು ಟಾಪಿಕ್ ಮುಗ್ಸೋಣ, ತೊಂದ್ರೆ ಏನ್ ಬೇಡ, ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ. ರಾಜು ಕರೆಕ್ಟಾಗಿ ಪಾಠ ಕೇಳು ಅಷ್ಟೇ. ಓಕೆ, ಈಗ ಒಂದ್ಸರಿ ಎಲ್ಲ ಮತ್ತೆ ತುಂಬಾ ಜನ ನೀವು ಫಾರ್ಮುಲಾಸ್ ಬರ್ಕೊಂಡಿರಲ್ಲ, ನನಗೆ ಗೊತ್ತಿದೆ. ಸುಮ್ನೆ ಕುತ್ಕೊಂಡು ಪಾಠ ಕೇಳ್ತೀನಿ ಅಂದ್ರೆ ಆಗಲ್ಲ ರಾಜು. ನನ್ ಜೊತೆಗೆ ನೀವು ಬರ್ಕೋತಾ ಹೋಗ್ಬೇಕು, ಬರಿಬೇಕು ಅಂತ ಈಗ್ಲೇ ಹೇಳಿದೀನಿ. ಕರೆಕ್ಟಾಗಿ ಕೇಳಿ ಬರ್ಕೊಳ್ಳಿ. ಒಂದು ನೋಟ್ ತಗೊಳ್ಳಿ. ಈಗ ನಾನು ಅನ್ಕೊಂತೀನಿ ನಿಮ್ಗೆ 21 ಫಾರ್ಮುಲಾಸ್ ಬರುತ್ತೆ ಅಂತ. ಓಕೆನಾ? 21 ಫಾರ್ಮುಲಾಸ್ ಬರುತ್ತೆ ಅಂತ. ಇವತ್ತಿನ ಮಟ್ಟಿಗೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡ್ಕೊಂಡು ಅರ್ಥ ಮಾಡ್ಕೊ. ನೆಕ್ಸ್ಟ್ ನಾಳೆ ಬರ್ಬೇಕಾದ್ರೆ ಈ 21 ಫಾರ್ಮುಲಾ ನೋಡ್ದಂಗೆ ಹೇಳ್ದಿರೋ ಬರ್ಬೇಕು ನಿಮ್ಗೆ. ಓಕೆನಾ? ದೆನ್ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಒಂದು ಟೇಕ್ ಎ ನೋಟ್. ಏನಪ್ಪ ನೋಟ್ ಅಂತ ಅಂದ್ರೆ ಬರ್ಕೊಳ್ಳಿ. ಇನ್ ದಿ ಅಬೋವ್ ಫಾರ್ಮುಲೆ, ಈ ಮೇಲ್ಕೊಟ್ಟಿರೋ ಫಾರ್ಮುಲಾದಲ್ಲಿ if x is replaced by an algebraic expression, ಓಕೆನಾ? an expression, in fact a linear expression. ಯಾವ್ದೊಂದು ಆಫ್ ಮಾಡು. ಆಫ್ ಮಾಡಪ್ಪ. ಬಳ್ಳಾರಿ ನಾಗ ಆಫ್ ಮಾಡು. So in the above formula, if x is replaced by an expression ax plus b, then the same formula holds with factor 1/a on RHS. ಏನು ಅರ್ಥ ಆಗ್ಲಿಲ್ಲ ಸರ್?
ಎಕ್ಸಾಂಪಲ್ ಕೊಡೋಣ ಈಗ. ತುಂಬಾ ಇಂಪಾರ್ಟೆಂಟ್ ನೋಟ್ ರಾಜು, ಇದು ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳೇಬೇಕು. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನೋಡಿ ಕೊಡ್ತೀನಿ ಈಗ. ಈಗ ಫಸ್ಟ್ ಎಕ್ಸಾಂಪಲ್ ನೋಡಿ, ಈಗ ನಾನೇನಾದ್ರೂ ಈಗ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಕೇಳಿದ್ರೆ ಏನಂತ ಹೇಳ್ತೀಯಪ್ಪ ನೀನು? ನಿನಗೆ ಗೊತ್ತೋ ಗೊತ್ತಿಲ್ಲ? ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಏನು? e power x. ಇ ಪವರ್ ಎಕ್ಸ್, ಓಕೆನಾ? ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಗೆ ಇ ಪವರ್ ಎಕ್ಸ್ ಅಂತ ಗೊತ್ತಿದೆ. ಈಗ ನಾನು ಈ ಎಕ್ಸ್ ಜಾಗದಲ್ಲಿ ಏನಾದ್ರೂ ನಾನು ಲೀನಿಯರ್ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿದ್ರೆ, ಅಂದ್ರೆ ಯಾವ ತರ ಇರಬೇಕು? ಎಕ್ಸ್ ಇಸ್ ರೀಪ್ಲೇಸ್ಡ್ ಬೈ ದ ಲೀನಿಯರ್ ಎಕ್ಸ್ಪ್ರೆಷನ್. ಈ ತರ ಇರ್ಬೇಕು ಲೀನಿಯರ್ ಎಕ್ಸ್ಪ್ರೆಷನ್ ಅಂತ ಅಂದ್ರೆ ಎಕ್ಸ್ ಪ್ಲಸ್ ಬಿ ಫಾರ್ಮೆಟ್ ಅಲ್ಲಿ ಇದ್ರೆ ಅವಾಗ ಏನಾಗುತ್ತೆ ಅಂತ ಅಂದ್ರೆ ನೋಡಿ, ಈಗ ನಾನೇನಾದ್ರೂ ಹಿಂಗ್ ಕೇಳಿದ್ರೆ ಇ ಪವರ್ 2x+3 ಅಂತ ಕೇಳಿದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತ ಅಂದ್ರೆ ವೆರಿ ಸಿಂಪಲ್. ನೋಡಿ, ಈಗ ಇದಕ್ಕೂ ಡಿಫ್ರೆನ್ಸ್ ಏನ್ ಹೇಳು? ಇ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಜಾಗದಲ್ಲಿ 2x+3 ಇದೆ. ಎಕ್ಸ್ ಪ್ಲಸ್ ಬಿ ಫಾರ್ಮೆಟಿಗೆ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಸೇಮ್ ಫಾರ್ಮುಲಾ ಹೋಲ್ಡ್ ಆಗುತ್ತೆ. ಇ ಪವರ್ ಎಕ್ಸ್ ಗೆ ಇ ಪವರ್ ಎಕ್ಸ್ ಇರುತ್ತೆ, ಇ ಪವರ್ 2x+3 ಗೆ ಇ ಪವರ್ 2x+3 ಇರುತ್ತೆ, ಡಿವೈಡೆಡ್ ಬೈ ಎಕ್ಸ್ ಕೋಎಫಿಷಿಯಂಟ್. ಎಕ್ಸ್ ಪಕ್ಕದಲ್ಲಿ ಎಷ್ಟಿದೆ ನಂಬರು? ಎಕ್ಸ್ ಪಕ್ಕದಲ್ಲಿ ಇದೆ 2 ಇದೆ. ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಎ ಇತ್ತು, ಅದನ್ನ ಡಿವೈಡ್ ಮಾಡಿದೆ. ಅದೇ ತರ ಇಲ್ಲಿ ಎಕ್ಸ್ ಪಕ್ಕದಲ್ಲಿ 2 ಇದೆ, ಅದನ್ನ ಡಿವೈಡ್ ಬೈ 2 ಮಾಡ್ಬೇಕು, ಪ್ಲಸ್ ಸಿ ಆಗತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಓಕೆ, ಇನ್ನೊಂದು ಮಾಡೋಣ. ತೊಂದರೆ ತಗೊಳಕ್ ಹೋಗ್ಬಿಡಿ. ಸೊ ಇನ್ನೊಂದು ನೋಡಿ, ಈಗ ಇಂಟಿಗ್ರೇಷನ್ ಆಫ್ ಇ ಪವರ್ 1 - 4x dx ಅಂತ ಕೇಳ್ತಾರೆ. ಇದಕ್ಕೆ ಆನ್ಸರ್ ಏನು? ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಮಾಡ್ಬೇಕು ನೀವು. ಇಲ್ಲಿ ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ 1 - 4x ಡಿವೈಡೆಡ್ ಬೈ ಎಕ್ಸ್ ಕೋಎಫಿಷಿಯಂಟ್. ಎಕ್ಸ್ ಕೋಎಫಿಷಿಯಂಟ್ ಏನು? ಎಕ್ಸ್ ಪಕ್ಕದಲ್ಲಿ ಯಾರಿದ್ದಾರೆ? 4 -4. ಓಕೆ, ನೋಡಿ ಫಸ್ಟ್ ನಂಬರ್ನೇ ಬರಿಬೇಕಂತ ಅಲ್ಲ. ಎಕ್ಸ್ ಪ್ಲಸ್ ಬಿ ನ ಬಿ ಪ್ಲಸ್ ಎಕ್ಸ್ ಅಂತಾನು ಕೊಡ್ಬೋದು, ಉಲ್ಟಾ ಪಲ್ಟಾನಾದ್ರೂ ಕೊಡ್ಲಿ, ಏನಾದ್ರೂ ಕೊಡ್ಲಿ. ಎಕ್ಸ್ ಪಕ್ಕದಲ್ಲಿರೋರು ಹುಷಾರಾಗಿರೋ, ಎಕ್ಸ್ ಪಕ್ಕದಲ್ಲಿರೋ ನಂಬರ್ಗೆ ಡಿನಾಮಿನೇಟರ್ ಹಾಕ್ಬಿಡ್ಬೇಕು. ಯು ಹ್ಯಾವ್ ಟು ಡಿವೈಡ್ ದ ಆನ್ಸರ್ ವಿತ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಹೇಳ್ತೀನಿ. ಕ್ಲಿಯರ್ ಅಲ್ವಾ? ಎಸ್, ಇನ್ನೊಂದೆರಡು ಪ್ರಾಬ್ಲಮ್ ತಗೊಳ್ಳೋಣ, ಎಕ್ಸಾಂಪಲ್ಸ್ ಮಾಡ್ತಾ ಹೋಗೋಣ. ಈಗ ನೋಡಿ, ಈಗ ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ 2x - 1 ಅಂತ ಇದೆ. ಇದಕ್ಕೆ ಆನ್ಸರ್ ಏನು? ನೋಡು ರಜು, ಇದು ದಿಸ್ ಇಸ್ ಜಸ್ಟ್ ಲೈಕ್ ಎಕ್ಸ್ ಅಲ್ವೇನಪ್ಪ? ಕಾಸ್ ಎಕ್ಸ್ ತರ ಇದೆ. ಕಾಸ್ ಎಕ್ಸ್ ಗೆ ಇಂಟಿಗ್ರೇಷನ್ ತೆಗಿ, ಫಾರ್ಮುಲಾ ತೆಗಿ ನೋಡು ಅಷ್ಟೇ. ಕಾಸ್ ಎಕ್ಸ್ ಗೆ ಇಂಟಿಗ್ರೇಷನ್ ಏನು? sin x. ಸೈನ್ ಎಕ್ಸ್ ಅಂದ್ರೆ ಇಲ್ಲಿ ಬರಿಬೇಕಾಗಿರೋದು ಸೈನ್ ಎಕ್ಸ್. ಎಕ್ಸ್ ಅಂದ್ರೆ ಏನು? 2x - 1 2x - 1 ಡಿವೈಡ್ ಬೈ 2. ಏನ್ ಬರೀಬೇಕು? ಡಿವೈಡ್ ಬೈ 2. ವೆರಿ ಗುಡ್. ಪ್ಲಸ್ ಮೂರನೇದು ಇಂಟಿಗ್ರೇಷನ್ ಆಫ್ 1/2x+3 dx. ಆನ್ಸರ್ ಏನು? ನೋಡು, ದಿಸ್ ಇಸ್ ಜಸ್ಟ್ ಲೈಕ್, ನೋಡಿ ದಿಸ್ ಇಸ್ ಜಸ್ಟ್ ಲೈಕ್ ಎಕ್ಸ್. 1/x ಗೆ ಇಂಟಿಗ್ರೇಷನ್ ಏನು? log x log of 2x+3 ಡಿವೈಡ್ ಬೈ ಏನ್ ಬರಿಬೇಕು? ಎಕ್ಸ್ ಕೋಎಫಿಷಿಯಂಟ್. ವಾಟ್ ಇಸ್ ಎಕ್ಸ್ ಕೋಎಫಿಷಿಯಂಟ್? 2 plus c. ಓಕೆ, ಮಾಡಿ ಒಂದೆರಡು, ಏನ್ ತಗೊಳ್ಕೊ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 4x+1 dx. ಹೇಳು, ರೂಟ್ ಆಫ್ 4x+1 dx ಏನಾಗುತ್ತೆ? 2√4x+1/4. ಹುಷಾರಾಗಿರಿ. ರೂಟ್ ಎಕ್ಸ್ ಗೆ ಫಾರ್ಮುಲಾ ಹೇಳಿದೀನಿ ನಾನು, ನೆನ್ಪಿಟ್ಕೊಳಕ್ಕೆ. ರೂಟ್ ಎಕ್ಸ್ ಗೆ ನೋಡಿ ಬರ್ಸಿದೀನಿ,
ಮೂರನೇದು ನಾಲ್ಕನೇದು ಫಾರ್ಮುಲಾ ನೋಡ್ತಾ ಬಿಡಂಗೇನೆ ಇದು ಫುಲ್ 2 ಎಕ್ಸ್ ತರ by ರೂಟ್ ಎಕ್ಸ್ ಗೆ 2/3 x to the power 3 2 by ವೆರಿ 3 ಗುಡ್ root 4. ವೆರಿ ಗುಡ್ ಹೇಳಿ 2/3 2 by 3 2/3 ಎಕ್ಸ್ ಎಕ್ಸ್ ಅಂದ್ರೆ ಏನಿಲ್ಲಿ ಎಕ್ಸ್ ಅಂದ್ರೆ ಏನಿಲ್ಲಿ 1. 4x 4x plus plus 1 1 whole to the power 3/2 3/2 divided by 4 4 divided by 4 4 plus c ನೋಡು ರೂಟ್ ಎಕ್ಸ್ ತರ ಫಾರ್ಮುಲಾನೇ ಹಾಕ್ಬಿಟ್ಟಿದೀನಿ ಬಟ್ ಎಕ್ಸ್ ಜಾಗದಲ್ಲಿ ಏನಿದೆ ಅದನ್ನ ಹಾಕ್ಬಿಟ್ಟಿದೀನಿ ಅದ್ ಹಾಕ್ಬಿಟ್ಟು ಡಿವೈಡೆಡ್ ಬೈ ಎಕ್ಸ್ ಪಕ್ಕದಲ್ಲಿ ಏನಿದೆ ಆ ನಂಬರ್ ಎಕ್ಸ್ ಪಕ್ಕದಲ್ಲಿ ಏನಿದೆ ಈ ನಂಬರ್ ಇಲ್ಲಿ 4 ಡಿವೈಡ್ ಬೈ 4 ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕ್ಯಾನ್ಸಲ್ ಮಾಡ್ಕ 2 1s 2 2s ಸೊ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆನ್ಸರ್ ಡೈರೆಕ್ಟ್ ಆನ್ಸರ್ ಏನ್ ಬರೀತಪ್ಪ ಈಗ ಇದಕ್ಕೆ ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ 2 ಇಲ್ಲ ಅಲ್ಲಿ 1/3 2s 6 ಆಗುತ್ತಲ್ವಾ 1/3 1/6 3 2s 6 1/6 yes sir 4x plus 1 whole to the 4x power plus 1 power 3/2 plus c ನಮ್ಮ ಹುಡುಗ ಆನ್ಸರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಪ್ಲಸ್ ಸಿ ಅಂತ ಬರ್ದು ಬಂದ್ಬಿಡ್ತಾನೆ ಯಾಕಂದ್ರೆ ನಮ್ಮ ಎಷ್ಟು ಹೇಳ್ಕೊಟ್ಟವ್ರೆ ಪ್ಲಸ್ ಸಿ ಅಂತ ಬರಿಬೇಕು ವೆರಿ ಗುಡ್ ನೆಕ್ಸ್ಟ್ ಇನ್ನೊಂದು integration of 7x minus 1 whole power 8 dx. ಇದು ಯಾವ ತರ ಕಾಣುತ್ತೆ ಈಗ x ಪವರ್ 8 ತರ ಅಲ್ವಾ ಇದು ಫುಲ್ x ತರ ಹೇಳೋಣ ಹೆಂಗ್ ಮಾಡ್ತಾರೆ x ಪವರ್ 8 ಗೆ ಫಾರ್ಮುಲಾ ಏನು x power n 3 by plus 10 1 divided by n plus X 1. power ಜಾಸ್ತಿ ಮಾಡ್ಬೇಕಲ್ಲ x ಪವರ್ 9/9 ಆಗುತ್ತೆ 9 ಈಗ ಏನ್ x ಅಂದ್ರೆ ಇಲ್ಲಿ 7x 7x minus minus 1 1 whole power plus 1 9 8 9 by 7 9 into divide by ಏನ್ ಮಾಡ್ಬೇಕೀಗ 7 7 ಈಗ ಫೈನಲ್ ಸಿಂಪ್ಲಿಫಿಕೇಶನ್ 7x minus 1 whole power 9 divided by 7 63 ಪ್ಲಸ್ ಐ ಹೋಪ್ ಅರ್ಥ ಆಗ್ತಿದೆ ನಮ್ಮ ಹುಡುಗರಿಗೆ ಅಂತ ಅನ್ಕೊಂತೀನಿ ಎಕ್ಸ್ ಜಾಗದಲ್ಲಿ ಏನಾದ್ರೂ ಲೀನಿಯರ್ ಎಕ್ಸ್ಪ್ರೆಷನ್ ರೀಪ್ಲೇಸ್ ಆದ್ರೆ ಸೇಮ್ ಫಾರ್ಮುಲಾ ಹೋಲ್ಡ್ ಆಗುತ್ತೆ ಯಾವ್ದನ್ನ ಡಿವೈಡ್ ಮಾಡ್ಬೇಕು ಅಂತ ಅಂದ್ರೆ ಎಕ್ಸ್ ಪಕ್ಕದಲ್ಲಿ ಏನಿರುತ್ತೆ ಅದನ್ನ ಡಿವೈಡ್ ಮಾಡ್ಬೇಕು ಇನ್ನೊಂದೆರಡು ಮಾಡು ತೊಂದ್ರೆನೇ ಇಲ್ಲ ಎಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡ್ತೀಯ ಅಷ್ಟು ನಿನಗೆ ಒಳ್ಳೇದು ಓಕೆ ಇಂಟಿಗ್ರೇಷನ್ ಆಫ್ ನೋಡಪ್ಪ secant square 7 minus 4x dx ಆನ್ಸರ್ ಹೇಳು ಇದು ಯಾವ ಫಾರ್ಮುಲಾ secant square x ತರ ಇದೆ secant square x ಗೆ ಫಾರ್ಮುಲಾ ಏನು tan x tan x ಅಂದ್ರೆ tan tan of 7 minus 7 4 minus 4x divided by 4 ಮೈನಸ್ ಸೇರ್ಸಿ minus ಹೇಳ್ಬೇಕು 4 ಓಕೆನಾ minus 4 minus 4 plus c ಅರ್ಥ ಆಯ್ತಲ್ವಾ ಎಸ್ ಓಕೆ ಇಂಟಿಗ್ರೇಷನ್ ಆಫ್ 1 divided by 3x minus 1 whole square dx ಯಾವ ಫಾರ್ಮುಲಾ ಟೈಪಿಂಗ್ ಬರುತ್ತಿದ್ದು 1 by x square ಫಾರ್ಮ್ಯಾಟ್ x square ಲಾಗ್ ಬರಲ್ಲ 1 by x square ಗೆ ನೋಡ್ಕೊಳ್ಳಿ ಮೈನಸ್ ಬರುತ್ತೆ minus 1 by 1 ಇಂಟು ಏನ್ ಬರೀಬೇಕು 3 3 ಅಷ್ಟೇ What is the answer? Secant 2x into tan 2x. ಯಾವ ಫಾರ್ಮುಲಾ ಇದು ಟ್ರಿಗ್ನೋಮೆಟ್ರಿ ತುಂಬಾ ಚೆನ್ನಾಗಿ ಹತ್ರದಲ್ಲಿ ಒಂದು ಬಂದಿರುತ್ತೆ ನೋಡು secant x
secant x. Secant x Sec ಫಾರ್ಮುಲಾ 2x secant by x 2. into tan x ಗೆ ಫಾರ್ಮುಲಾ ಬಂದ್ಬಿಟ್ಟು secant x. ಅಕಾರ್ಡಿಂಗ್ಲಿ ಇದನ್ನ ಹೆಂಗ್ ಬರಿಬಹುದು? Sec 2x by 2. secant to x secant x by by 2 2. ಪ್ಲಸ್ ಸಿ. ಆಮೇಲೆ ಇಟ್ಟು ಕ್ಯಾನ್ಸಲ್ ಮಾಡಕ್ ಬರುತ್ತಾ ಬರಲ್ವಾ? no sir ಬರಲ್ಲ ಸರ್. ಬರಲ್ಲ. ಓಕೆನಾ? ಯಾಕಂತಂದ್ರೆ ಆ 2x ಇದೆಯಲ್ಲ ಒಳಗಡೆ ಇರೋ 2x ಇದು 7 ಸುತ್ತಿನ ಕೋಟೆ. ಓಕೆನಾ? 7 ಸುತ್ತಿನ ಕೋಟೆ ಒಳಗಡೆ ಎಂಟ್ರಿ ಕೊಡಕ್ ಆಗಲ್ಲ ಯಾರ ಕೈಲೂನು. ಸೊ ಅದು ನಿಮ್ಗೆ ಗೊತ್ತಿರ್ಬೇಕು ರಾಜು. ಓಕೆ, ಈಗ 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 ಇನ್ನೊಂದು ಕೊಡ್ತೀನಿ. ಬರೀ ಎಕ್ಸ್ ಪ್ಲಸ್ ಬಿ ಫಾರ್ಮ್ಯಾಟ್ ಅಲ್ಲೇ ಇರ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಈಗ ನೋಡಿ ಹಿಂಗ್ ಕೊಡ್ತೀನಿ, ಇ ಪವರ್ -3x ಅಂತ ಇದೆ. ಇದಕ್ಕೆ ಆನ್ಸರ್ ಏನು? ಅಲ್ಲಿ ಬಿ ಆಪ್ಷನ್ ಇಲ್ಲ, +1 ಅಂತ ಆತರ ಏನ್ ನಂಬರ್ ಇಲ್ಲ, ಬರೀ 3x ಅಂತ ಇದ್ರು ಕೂಡ ಇದಕ್ಕೂ ಸೇಮೆ. ಇ ಪವರ್ -3x ಬರೀ ಇ ಪವರ್ ಎಕ್ಸ್ ಫಾರ್ಮ್ಯಾಟ್ ಇದೆ. ಇ ಪವರ್ ಎಕ್ಸ್ ಗೆ ಇ ಪವರ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪಕ್ಕದಲ್ಲೇ ಇದೆ -3 ಪ್ಲಸ್ ಸಿ. ಓಕೆ, ವೆರಿ ಗುಡ್. sin of x plus 1 dx. ಆನ್ಸರ್ ಏನು? Minus cos x plus 1. ಹೇಳಪ್ಪ. minus cos of x plus X plus 1. ಈಗ ಇಲ್ಲಿ ಡಿವೈಡ್ ಬೈ ಎಕ್ಸ್ ಪಕ್ಕದಲ್ಲೇ ಇದೆ. ಅಲ್ಲಿ ವಾಟ್ ಇಸ್ ಎಕ್ಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್? 1 1. ಬರೆದ್ರು ಒಂದೇ ಬಿಟ್ರು ಒಂದೇ. ಓಕೆನಾ? 1 ಆಗಿರೋದಕ್ಕೆ, ಇಲ್ಲಾಂದ್ರೆ ಬರೀಗಿದ್ರೆ ಬರೀರಿ ಡಿವೈಡ್ ಬೈ 1 ಅಂತ. ಯೂಶಲಿ ನಾವು ಬರೆಯಕ್ ಹೋಗಲ್ಲ. ಅರ್ಥ ಆಯ್ತಲ್ವಾ? ಕೋಎಫಿಷಿಯಂಟ್ ಆಫ್ ಎಕ್ಸ್ 1 ಇದ್ರೆ ನಾವೇನ್ ಬರೆಯಕ್ ಹೋಗಲ್ಲ. ಸೊ ಅಷ್ಟೇ, ಇನ್ನೇನಿಲ್ಲ ಕಣ್ರೋ. ಸೊ ಇಷ್ಟು ನಿಮ್ಗೆ ಒಂದು ಇದಾಯ್ತು. ಇದನ್ನ ನೋಡೋಣ ಹೆಂಗ್ ಬರೀತೀರಾ, ಬರೀರಿ. 3x minus 1 whole to the power 1/4 dx. ಆನ್ಸರ್ ಮಾಡಿ ನೋಡೋಣ ನೀವೇ. 4/5 4/5 minus 1 4/5 to the power of 1 4/5 ಇದು ಫುಲ್ ಎಕ್ಸ್ ತರ. 3x minus 1 whole power 5/4 5/4 divided by 3. Coefficient of x ಬರೀಲೇಬೇಕು ನೀವು, ಬಿಡಂಗೆ ಇಲ್ಲ ನೀವು. 3. So the final answer will be 4/5 3s are 15. 3x minus 1 whole to the power of 5/4. Clear? ಅರ್ಥ ಆಯ್ತೇನ್ರೋ? ಆ ನೋಟ್ ಏನ್ ಹೇಳ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಆ ನೋಟ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಲಾಜಿಕ್ ಕ್ಲಿಯರ್ ಆಯ್ತು. ಕ್ಲಿಯರ್ ಅಲ್ವಾ? Yes, sir. ಇಷ್ಟು ಫಾರ್ಮುಲಾ ಲಿಸ್ಟ್ ಬಗ್ಗೆ. ಫಾರ್ಮುಲಾ ಲಿಸ್ಟ್ ಅಂದ್ರೆ ಇವಾಗ ಫಾರ್ಮುಲಾ ಲಿಸ್ಟ್ ಮುಗಿದೋಯ್ತು. ಸೆಕೆಂಡ್ ಟಾಪಿಕ್ ಏನಂತ ಹೇಳಿದ್ನಪ್ಪ? ವಾಟ್ ಇಸ್ ದ ಸೆಕೆಂಡ್ ಟಾಪಿಕ್ ಆಫ್ ಇಂಟಿಗ್ರೇಷನ್? rules of integration Yes, rules of integration. Rules of integration. Rules of integration. Rules of integration ಮಾಡ್ಬಿಟ್ಟು ವೈಂಡ್ ಅಪ್ ಮಾಡೋಣ. ಓಕೆನಾ? ಈಸಿ ಇದೆ. ಎರಡೇ ರೂಲ್ ಇರೋದು ರಾಜು, ಇಲ್ಲಿ ಜಾಸ್ತಿ ರೂಲ್ಸ್ ಇಲ್ಲ. ಓಕೆನಾ? ಎರಡು ರೂಲ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗೋದಷ್ಟೇ, ಇನ್ನೇನಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ಫಾರ್ಮುಲಾ ಕಂಟ್ರೋಲ್, ಇನ್ನೇನು ಇಲ್ಲ. ಆಲ್ಮೋಸ್ಟ್ ಮುಗಿದೋಯ್ತಷ್ಟೇ, ಇನ್ನೇನಿಲ್ಲ. ಇಲ್ಲಿ ಎರಡು ರೂಲ್ ಬರ್ತವೆ. ರೂಲ್ 1, ರೂಲ್ 2 ಎರಡನ್ನು ಒಟ್ಟೊಟ್ಟಿಗೆ ಮಾಡ್ಬಿಡ್ತೀನಿ. ಓಕೆನಾ? ರೂಲ್ 1 ಏನ್ ಹೇಳುತ್ತೆ ಅಂತ ಅಂದ್ರೆ ನೋಡಿ, ಈಗ ಇಂಟಿಗ್ರೇಷನ್ ಆಫ್ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಏನಾದ್ರೂ ಇದ್ರೆ, ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಏನಾದ್ರೂ ಇದ್ರೆ ನಾವು ಅವಾಗ ವಿ ಕ್ಯಾನ್ ಟೇಕ್ ಇಟ್ ಔಟ್ ದಟ್ ಕೆ ಆಸ್ ಔಟ್ಸೈಡ್ ಇಂಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಹಿಂಗ್ ಬರಿಬಹುದು. ಕಾನ್ಸ್ಟೆಂಟ್ ನ ಔಟ್ಸೈಡ್ ತಗೊಂಡ್ಬಿಟ್ಟು ಕೊಟ್ರ ಫಂಕ್ಷನ್ ಗೆ ಇಂಟಿಗ್ರೇಟ್ ಮಾಡಿ ಬರಿಬಹುದಂತೆ. ಅಷ್ಟೇನೇನಿಲ್ಲ. ಅಂದ್ರೆ ಕಾನ್ಸ್ಟೆಂಟ್ ಇದ್ರೆ ಔಟ್ಸೈಡ್ ಬರಿಬಹುದು, ಹಂಗೆ ಇಡ್ಬೋದು ಅಂತ. ಡಿಫ್ರೆನ್ಸಿಯೇಷನ್ ಅಲ್ಲೂ ಫಸ್ಟ್ ರೂಲ್ ಇದ್ದೇ ಇತ್ತು. ಓಕೆನಾ? ಅದನ್ನೇ ಇಲ್ಲೂ ಕೂಡ ಮಾಡ್ತಾ ಇದ್ವಿ.
ಸೊ ಎರಡನೇ ರೂಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬಿಟ್ಟು ನೋಡಿ, ಎರಡು ಎಕ್ಸಾಂಪಲ್ ಮಾಡ್ಕೊಂಡು ನಿಮ್ಗೆ ಕ್ಲಿಯರ್ ಆಗುತ್ತೆ ನೋಡಿ. ಈಗ ಇಂಟಿಗ್ರೇಷನ್ ಆಫ್ 2x³ ಅಂತ ಕೊಟ್ಟೆ ಅಂತ ಇಟ್ಕೋ. ಇದ್ರ ಹೆಂಗ್ ಇಂಟಿಗ್ರೇಟ್ ಮಾಡ್ಬೇಕು, ಟು ಇಂಟಿಗ್ರೇಟ್ ಅಂತ ಅಂದ್ರೆ ಯು ಟು ಟೇಕ್ 2 ಔಟ್ಸೈಡ್, ಈ 2 ನ ಹಿಂಗ್ ಔಟ್ಸೈಡ್ ತಗೊಂತೀಯಾ, ಎಕ್ಸಾಂಪಲ್ 1 2 ನ ಔಟ್ಸೈಡ್ ತಗೊಂತೀಯಾ, ಇಂಟಿಗ್ರೇಷನ್ ಆಫ್ x³ dx. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀಯಾ, 2 ಹಂಗೆ ಬರೀತೀಯಾ, x³ ಇಂಟಿಗ್ರೇಷನ್ ಏನು, x ಪವರ್ 4/4. x ಪವರ್ 4/4 ಆಗುತ್ತೆ, x ಪವರ್ 4/4. ಸೊ ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇನ್ನೊಂದು ಇದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ಹೆಂಗೆ, 2 1s 2 2s ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ನೀನ್ ಆನ್ಸರ್ ಬರೀಬಹುದು ಏನಂತ, x ಪವರ್ 4/2 ಅಂತ. ಅರ್ಥ ಆಯ್ತಲ್ವಾ? Yes, sir. ಇನ್ನೊಂದು ನೋಡೋಣ. ಸೊ ನೋಡಿ, ಈಗ ಇಂಟಿಗ್ರೇಷನ್ ಆಫ್ 2√x ಅಂತ ಇದ್ರೆ ಹೆಂಗ್ ಮಾಡ್ತೀಯಪ್ಪ, 2 ನ ನೋಡಿ ಈಗ ಡೈರೆಕ್ಟ್ ಮಾಡು, ಈ ಸ್ಟೆಪ್ ನ ಸ್ಕಿಪ್ ಮಾಡು. ಯು ಹ್ಯಾವ್ ಟು ಸ್ಕಿಪ್ ದಿಸ್ ಸ್ಟೆಪ್. 2 ನ ಹಂಗೆ ಬರ್ಕೋಬೇಕು, ಇಂಟು √x ಗೆ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡು, ಇಂಟಿಗ್ರೇಷನ್ ಹಾಕ್ಬಿಡು ಡೈರೆಕ್ಟ್ ಆಗಿ. ವಾಟ್ ಇಸ್ ದ ಫಾರ್ಮುಲಾ ಆಫ್ √x? 2/3 x raised to 3/2. Yes, 2/3 x raised to 3/2 plus c. Simplification ಆಮೇಲೆ ನಿಮಗೆ ಇಟ್ಸ್ ಅಪ್ ಟು ಯು. ಸಿಂಪ್ಲಿಫಿಕೇಶನ್ ಇಟ್ ಇಸ್ 4/3 x to the power 3/2 plus c. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಅಲ್ವಾ? ಇದು ರೂಲ್ 1 ಬಗ್ಗೆ. ಅಂದ್ರೆ ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಏನಾದ್ರೂ ಇದ್ರೆ ನೀವು ಆ ಕಾನ್ಸ್ಟೆಂಟ್ ನ ಹಂಗೆ ಇಟ್ಕೊಂಡು ಕೊಟ್ಟಿರೋ ರಿಮೈನಿಂಗ್ ಫಂಕ್ಷನ್ ನ ಇಂಟಿಗ್ರೇಟ್ ಮಾಡಬೇಕು. ದಟ್ ಈಸ್ ಅಬೌಟ್ ದ ರೂಲ್ 1. ಓಕೆ, ನಾವು ಕಮಿಂಗ್ ಟು ರೂಲ್ 2. ಎರಡೇ ರೂಲ್ ಇರೋದು. ರೂಲ್ 1 ರೂಲ್ 2 ಮುಗಿದಾದ್ಮೇಲೆ ವಿಲ್ ಕಮ್ ಮಾಡಿ ಹೇಳೋಣ. ರೂಲ್ 2 ಏನಪ್ಪಾ ಅಂತ ಅಂದ್ರೆ ನೋಡಿ, ಈಗ ಇಂಟಿಗ್ರೇಷನ್ ಆಫ್ ಸಮ್ f1 ಆಫ್ x ಅಂತ ಅನ್ಕೊಳ್ಳೋಣ, ಪ್ಲಸ್ ಆರ್ ಇರ್ಲಿ ಮೈನಸ್ ಆದ್ರೂ ಇರ್ಲಿ, ಸಮ್ f2 ಆಫ್ x ಅಂತ ಅನ್ಕೊಳ್ಳೋಣ, ಫಂಕ್ಷನ್ ಆಫ್ x dx ಇದೆ ಅಂತ ಅನ್ಕೊಳ್ಳೋಣ, dx ಇದೆ. ಈಗ ನಾವು ಸ್ಪ್ಲಿಟ್ ಮಾಡಿ ಬರಿಬಹುದು. ಹೇಗೆ ನೋಡಿ, ಈಗ ಇಂಟಿಗ್ರೇಷನ್ ಆಫ್ f1x ಅಂತ ಬರೆದ್ಬಿಟ್ಟು dx ಪ್ಲಸ್ ಆರ್ ಮೈನಸ್ ಇಂಟಿಗ್ರೇಷನ್ ಆಫ್ f2x dx ಹಿಂಗೆ ಬರಿಬಹುದಂತೆ. ಸ್ಪ್ಲಿಟ್ ಮಾಡಿ ಬರಿಬಹುದು ಇಂಟಿಗ್ರಲ್ ನ. ಓಕೆ, ಪ್ಲಸ್ ಆದ್ರೂ ಇರ್ಲಿ ಮೈನಸ್ ಆದ್ರೂ ಇರ್ಲಿ. ಓಕೆ, ಇಂಟು ಇದ್ರೆ ಬರಲ್ಲ, ಇಂಟು ಇದ್ರೆ ಅದನ್ನ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತೀವಿ. ನೆಕ್ಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ ಅದನ್ನ. ಇಂಟು ಇದ್ರೆ ಬರೋದಿಲ್ಲ. ಎಕ್ಸಾಂಪಲ್ ನೋಡುವ ನೋಡಿ. ಈಗ ನಾನೇನಾದ್ರೂ ಹಿಂಗ್ ಕೊಟ್ರೆ ಇಂಟಿಗ್ರೇಷನ್ ಆಫ್ sin x ಮೈನಸ್ sin x ಪ್ಲಸ್ x ಅಂತ ಕೊಟ್ರೆ ಹೆಂಗ್ ಮಾಡ್ತೀರಾ? ಇಲ್ಲಾಂದ್ರೆ x² ಅಂತ ಕೊಟ್ಟೆ, sin x ಪ್ಲಸ್ x² dx ಅಂತ ಕೊಟ್ರೆ ಏನ್ ಮಾಡ್ಬೇಕು? The rule is that you have to split the integral. ಹೆಂಗೆ? Integration of sin x dx plus integration of x² dx. After that, what is the integration of sin x? Minus cos x. Minus cos x. Minus cos x plus x² ಏನಾಗುತ್ತೆ? x³ by 3/3. x³ by divided by 3. ಓಕೆನಾ? ನೆಕ್ಸ್ಟ್ ಇವಾಗ ಈ ಸ್ಟೆಪ್ ನ ಸ್ಕಿಪ್ ಮಾಡಬೇಕು. ಈ ಸ್ಟೆಪ್ ಬೇಡ, ಡೈರೆಕ್ಟ್ ಆಗಿ ಆನ್ಸರ್ sin x ಗೆ ಮೈನಸ್ ಕಾಸ್ x, x² ಗೆ x³/3 ಅಂತ ಡೈರೆಕ್ಟ್ ಆಗಿ ಬರೀಬೇಕು ಈಗ. ಓಕೆ, ಈಗ ನೋಡೋಣ ಹೆಂಗ್ ಮಾಡ್ತೀರಾ. ಇಂಟಿಗ್ರೇಷನ್ ಆಫ್ tan x ಪ್ಲಸ್ 1/x ಪ್ಲಸ್ 2. 3 ಫಂಕ್ಷನ್ ಇತ್ತು ಅಂತ ಇಟ್ಕೋ. 3 ಫಂಕ್ಷನ್ ಆರ ಇರ್ಲಿ 30 ಫಂಕ್ಷನ್ ಆರ ಇರ್ಲಿ ಒಂದೇ ತರನೇ ಮಾಡೋದು. ಈಗ tan x ಗೆ ಇಂಟಿಗ್ರೇಷನ್ ಏನು? tan x ಗೆ ತಕ್ಕಂತ ಆನ್ಸರ್ ಒಂದೇ ಸರಿ ಆನ್ಸರ್ ಬರಬೇಕು. log of secant x ಪ್ಲಸ್ 1/x ಗೆ log x. 1/x ಗೆ log x ಪ್ಲಸ್ 2 ಗೆ ಫಸ್ಟ್ ಫಾರ್ಮುಲಾ k ಗೆ kx ಆದ್ಮೇಲೆ 2 ಗೆ ಏನಾಗುತ್ತೆ? x. 2x. 2 ಗೆ 2x ಪ್ಲಸ್ c. ತೊಂದ್ರೆ ಇಲ್ಲ, ಈ ತರ ಎಷ್ಟೇ ಫಂಕ್ಷನ್ಸ್ ಇರ್ಲಿ ಮಾಡ್ಕೊಂತ ಹೋಗೋದು ಡೈರೆಕ್ಟ್ ಆಗಿ ಅಷ್ಟೇ. ಇಂಟಿಗ್ರೇಷನ್ ಆಫ್ x ಪವರ್
3/2 plus root x plus 1/√x. ಡೈರೆಕ್ಟ್ ಆಗಿ ಆನ್ಸರ್ ಹೇಳಿ. ಇದೇ ತರ ಕ್ವಶನ್ಸ್ ಜಾಸ್ತಿ ಕೊಡ್ತಾನೆ. ಟಕ 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 ಹೇಳ್ಬೇಕು ನಮ್ಮ ಹುಡುಗರು. ಈಗ x to the power of 3/2 ಏನಾಗುತ್ತೆ? 2/5. 2/5. ವೆರಿ ಗುಡ್. 2/5 x to the power 5/2. to the power 5/2. ರೂಟ್ x ಗೆ ಫಾರ್ಮುಲಾ ಬೈಟ್ ಮಾಡಿದ್ಯಾ? 2x. 2/3. 2/3. X to the power 3/2. X to the power 3/2. 1/√x ಗೆ ಡೈರೆಕ್ಟ್ ಫಾರ್ಮುಲಾ 2 root 2 root x. 2 root x. 2 into root x plus c. ಅಷ್ಟೇ, ಮುಗಿದೋಯ್ತು ರಾಜು. ವೆರಿ ಸಿಂಪಲ್. ನಾನ್ ಹೇಳೋದಷ್ಟೇ. ನೋಡಿ, ಇದೆಲ್ಲ ಏನೇ ಮಾಡಿದ್ರು ಕೂಡ ಸ್ಟ್ಯಾಂಡರ್ಡ್ ಫಾರ್ಮುಲಾ ಲಿಸ್ಟ್ ನ ಕರೆಕ್ಟ್ ಆಗಿ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ, ಓದಿರ್ತಾನೆ, ಅವ್ನಿಗೆ ಮುಂದೆ ಬರೋ ಪ್ರಾಬ್ಲಮ್ಸ್ ಎಲ್ಲಾನು ಈಸಿ. ಇವಾಗ ರೂಲ್ 1 ರೂಲ್ 2 ಎರಡನ್ನು ಕಂಬೈನ್ ಮಾಡಿ ಬರಿತಾ ಹೋಗೋಣ. ಪ್ರಾಬ್ಲಮ್ಸ್ ವಿಲ್ ಡೂ ಎವ್ರಿ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಈಗ ಕಂಬೈನ್ ಮಾಡೋಣ. ಈಗ ಕಾಂಬಿನೇಷನ್ ಆಫ್ ಯಾವ್ದದು? ರೂಲ್ 1 ಅಂಡ್ ರೂಲ್ 2 ಕಾಂಬಿನೇಷನ್ ಮಾಡೋಣ. ನಿಮ್ಮ ಟೆಕ್ಸ್ಟ್ ಸಿಲೆಬಸ್ ಕಾಪಿನಲ್ಲಿ ಏನ್ ಮಾಡಿದಾನೆ, ಇದನ್ನೇ ಒಂದು ಸಪರೇಟ್ ಟಾಪಿಕ್ ತರ ಮಾಡಿದಾನೆ. ನಾನು ರೂಲ್ಸ್ ಆಫ್ ಇಂಟಿಗ್ರೇಷನ್ ಎಲ್ಲ ಇದನ್ನ ಇನ್ವಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಓಕೆನಾ? ಅವನ್ ತರ ಸಿಲೆಬಸ್ ಮಾಡಕ್ಕೆ ಬೇಡ. ಓಕೆನಾ? ಈಗ ಕ್ವಶನ್ ಹೇಳ್ತೀನಿ, ಆನ್ಸರ್ ಮಾಡ್ತಾ ಹೋಗ್ಬೇಕಷ್ಟೇ. ಏನ್ ತೊಂದ್ರೆ ಏನಿಲ್ಲ. ಇದು ಜನರಲೈಸ್ ಹೆಂಗ್ ಮಾಡೋದಂತಂದ್ರೆ ನೋಡಿ, ಈಗ ಇಂಟಿಗ್ರೇಷನ್ ಆಫ್ ಸಮ್ k1 into f1 of x ಪ್ಲಸ್ ಅರ ಇರ್ಲಿ ಮೈನಸ್ ಅರ ಇರ್ಲಿ ಸಮ್ k2 into f2 of x ಪ್ಲಸ್ ಜಸ್ಟ್ ಜನರಲ್ ಆಗಿ ಎರಡು ತಗೊಂಡ್ಬಿಡೋದು ಸಾಕು. ಈ ತರ ಇದ್ರೆ ಹೆಂಗ್ ಮಾಡೋದು? ರೂಲ್ 1 ರೂಲ್ 2 ಕಾಂಬಿನೇಷನ್ ಮಾಡ್ತಾ ಇದೀನಿ ಅಷ್ಟೇ. ಅಂದ್ರೆ k1 ಹಂಗೆ ಬರ್ಕೋಬೇಕು, k1 ಕಾನ್ಸ್ಟೆಂಟ್ ಹಂಗೆ ಬರ್ಕೋಬೇಕು. ಯು ಹ್ಯಾವ್ ಟು ಇಂಟಿಗ್ರೇಟ್ ದ ಫಂಕ್ಷನ್ f1 of x dx ಪ್ಲಸ್ ಇರ್ಲಿ ಮೈನಸ್ ಇರ್ಲಿ ಏನಾದ್ರೂ ಒಂದು ಇಂಟು ಎಂತ ಬರಿಬೇಕು, ಇಲ್ಲಿ k2 ಅಂತ ಬರಿಬೇಕು, ಇಂಟಿಗ್ರೇಷನ್ ಆಫ್ f2 of x ಅಂತ ಬರಿಬೇಕು dx. ಇದು ರೂಲ್. ಈ ರೂಲ್ ಎಲ್ಲ ಯಾರು ಕೇಳಲ್ಲ, ಬಟ್ ನಿಮಗೆ ಗೊತ್ತಿರ್ಲಿ ಅಷ್ಟೇ. ಸೊ ವಿ ವಿಲ್ ಡೂ ಎಕ್ಸಾಂಪಲ್ಸ್ ನಾವು. ಸೊ ಫಾರ್ ಎಕ್ಸಾಂಪಲ್ 1 ಹಿಂಗ್ ಕೊಡ್ತು ನೋಡಿ. ಈಗ ಇಂಟಿಗ್ರೇಷನ್ ಆಫ್ 2x² ಪ್ಲಸ್ 4x ಮೈನಸ್ 1 dx. ಆನ್ಸರ್ ಮಾಡಿದಕ್ಕೆ ಇದಕ್ಕೆ ಆನ್ಸರ್ ಮಾಡು. ನೋಡಿ, ಈಗ 2 ಕಾನ್ಸ್ಟೆಂಟ್ ಅಂದ್ರೆ ಟರ್ಮ್ ವೈಸ್ ಇಂಟಿಗ್ರೇಷನ್ ಮಾಡ್ಬೇಕು. ಪ್ರೊವೈಡೆಡ್ ಕಾನ್ಸ್ಟೆಂಟ್ ಬಂದ್ರೆ ಹಂಗೆ ಇಟ್ಕೋಬೇಕು, ನೆನಪಿರ್ಲಿ. ಟರ್ಮ್ ವೈಸ್ ಮಾಡ್ಬೇಕು. ಇಲ್ಲಿ ಎಷ್ಟು ಟರ್ಮ್ಸ್ ಇದಾವೆ? 3 ಟರ್ಮ್ ಇದಾವೆ. ಇದೊಂದು 3 ಟರ್ಮ್ಸ್. 3 ಟರ್ಮ್ಸ್ಗೂ ಇಂಡಿವಿಜುವಲ್ ಆಗಿ ಮಾಡ್ಬೇಕಷ್ಟೇ, ಏನಿಲ್ಲ. 2 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡೆ, ಈ 2 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡೆ. x² ಇಂಟಿಗ್ರೇಷನ್ ಏನು? 2x. x³ 3. x³. 4 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡೆ. x² ಇಂಟಿಗ್ರೇಷನ್ Yes. x² ಮೈನಸ್ 1 ಗೆ ಇಂಟಿಗ್ರೇಷನ್ ಏನು? x ಪ್ಲಸ್ ಸಿ. ಅಷ್ಟೇ ಆನ್ಸರ್. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಸಿಂಪ್ಲಿಫೈ ಇಟ್ ಒನ್ ಮೋರ್ ಸ್ಟೆಪ್. 2 1s are 2, 2s are, then you can write it as 2/3x³ plus 2x² minus x plus c. ಅರ್ಥ ಆಯ್ತು ಅಂತ ಅನ್ಕೊಂತೀನಿ ರಾಜು. ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಸೊ ಇಂಟಿಗ್ರೇಷನ್ ಆಫ್ 2/x minus √x/2 minus 2 sin x plus 1/1 plus x². ತುಂಬಾ ದೊಡ್ಡದು ಕೊಟ್ಟೆ ಅಂತ ಅನ್ಸುತ್ತೆ, ಬಟ್ ಈಸಿ ಇದೆ ನೋಡು. ಅದರಲ್ಲಿ 2 ಕಾನ್ಸ್ಟೆಂಟ್. ಇನ್ ದ ಫಸ್ಟ್ ಟರ್ಮ್ 2 is constant. You write 2 as it is. 1/x ತರ 2 ಆಚೆ ಬಂದ್ರೆ 1/x ತಾನೆ ಉಳಿಯೋದು. 1/x ಇಂಟಿಗ್ರೇಷನ್ ಏನು? log x. log x ಮೈನಸ್ ಇಲ್ಲಿ ಕಾನ್ಸ್ಟೆಂಟ್ ಬಂದ್ಬಿಟ್ಟು 1/2. ರಾಜು ಕನ್ಫ್ಯೂಸ್ ಆಗಬೇಡ, √x ಮೇಲೆ ಇದೆ. 1/2 is ಕಾನ್ಸ್ಟೆಂಟ್, ಅದಕ್ಕೆ ಆ 1/2 ಹಂಗೆ ಬರ್ಕೊಂಡೆ. ಈ 1/2 ಹಂಗೆ ಬರ್ಕೊಂಡೆ. √x ಇಂಟಿಗ್ರೇಷನ್ ಏನು? 2/3x⁵3/2. ಅದು ಮುಗಿದೋಯ್ತು ಕತೆ. -2 sin x ಏನಪ್ಪ? minus cos x.
cos minus plus. ಮೈನಸ್ ಬಂತು ಅಂದ್ರೆ ಮೇಕ್ ಯೂಸ್ ಆಫ್ ಬ್ರಾಕೆಟ್ಸ್. ಪ್ಲಸ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಪ್ಪ? tan inverse x. tan ಇನ್ವರ್ಸ್ ಎಕ್ಸ್ ಪ್ಲಸ್ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ ನೀವೇನೋ ಒಂದ್ಸರಿ, ಓಕೆನಾ? ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2 2 ಕ್ಯಾನ್ಸಲ್ ಮಾಡ್ಕೊಳ್ಳಿ ಬೇಕಾದ್ರೆ. ಸೊ ಏನಪ್ಪಾ ಅಂತ ಅಂದ್ರೆ ಈ 2 ಕ್ಯಾನ್ಸಲ್ ಆಯ್ತು ಅಂತ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಮೈನಸ್ ಇಂಟು ಮೈನಸ್ ನ ಪ್ಲಸ್ ಮಾಡ್ಕೊಳ್ಳಿ, ಓಕೆನಾ? ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ನೀವು ಆನ್ಸರ್ ಬರೀರಿ. ಕ್ಲಿಯರ್ ಅಲ್ವಾ? ಈಗ ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಈಗ ಒಂದೆರಡು ಪ್ರಾಬ್ಲಮ್ಸ್ ಮಾಡಿಸ್ತಾ ಹೋಗ್ತೀನಿ, ಜಾಸ್ತಿ ಪ್ರಾಬ್ಲಮ್ಸ್ ಗಳು ನೋಡ್ತಾ ಹೋಗೋಣ. ಒಂದು 10 ಪ್ರಾಬ್ಲಮ್ ಮಾಡ್ಬಿಟ್ಟು ಈ ಲಾಜಿಕ್ ಮೇಲೆ ಎಕ್ಸಾಮಿನೇಷನ್ಸ್ ನಲ್ಲಿ ಯಾವ ಯಾವ ಕ್ವಶನ್ಸ್ ನ ಕೇಳಿದಾನೆ ಪ್ರೀವಿಯಸ್ ಇಯರ್ ಪೇಪರ್ ನಲ್ಲಿ ಅದನ್ನ ನೋಡ್ತಾ ಹೋಗುವ. ತುಂಬಾ ಈಸಿ ಇರುತ್ತೆ ರಾಜು, ಓಕೆನಾ? ತುಂಬಾ ಅಂದ್ರೆ ತುಂಬಾನೇ ಈಸಿ ಇರುತ್ತೆ. ನೀನ್ ಏನು ವರಿ ಮಾಡ್ಬೇಡ, ನಾನಿರೋವರೆಗೂ ಚಿಂತನೆ ಮಾಡ್ಬೇಡ ಅಷ್ಟೇ. ನಾನು ಕ್ವಶನ್ಸ್ ಆಗ್ತಾ ಹೋಗ್ತೀನಿ, ನೀನ್ ಆನ್ಸರ್ ಮಾಡ್ತಾ ಹೋಗ್ಬೇಕು. ಒಂದು 10 ಮಾಡೋಣ ಅದೇ ತರನೇ. ಇಂಟಿಗ್ರೇಷನ್ ಆಫ್ 1/x ಪ್ಲಸ್ secant square x ಮೈನಸ್ 4 divided by root of 1 minus x square ಪ್ಲಸ್ 2/x dx. ಇದಕ್ಕೆ ಆನ್ಸರ್ ಮಾಡಿ ನೀವೇ ಮಾಡಿ, ಓಕೆ? ಸೊ ಇಂಟಿಗ್ರೇಷನ್ ಆಫ್ 1 divided by x into root of x square minus 1 minus 2 ಅಂತ ನೆನ್ಪಿಟ್ಕೊಳ್ಳಿ. ಅದು minus 2, ಅದು minus 2 this one minus 2 by root x minus 4. First one answer ಹೇಳಪ್ಪ. Now tell me the answer for the first one. log x plus tan x minus sin inverse x plus 2 log x. Very good. Log x 1/x ಗೆ log x, secant square x ಗೆ tan x minus 4 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡೆ. ಇದು ಯಾವ್ದಕ್ಕೆ ಡಿಫರೆನ್ಸ್ ಇಂಟಿಗ್ರೇಷನ್? ಅದು sin inverse x. Sin inverse sin x. inverse x, Sin inverse x. 2 ಕಾನ್ಸ್ಟೆಂಟ್ ಉಳಿದಿದ್ದು 1/x, 1/x ಗೆ Log x. log x ಅಷ್ಟೇ, ಏನು ಇಲ್ಲ ರಾಜು. ಬೇಗ 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 ಮಾಡ್ಕೊಂತ ಹೋಗೋದಷ್ಟೇ, ಓಕೆನಾ? ನಾನು ಯೂಶಲಿ ಸ್ವಲ್ಪ ಟಫೆಸ್ಟ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ಓಕೆನಾ? ನಾನು ಒಂದು ಲೆವೆಲ್ ಮುಂದೆನೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ಸೊ ದಟ್ ನೀವು ಮತ್ತೆ ನೆನ್ನೆ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗಿದೆ ತುಂಬಾ ಜನಕ್ಕೆ. ಏನಪ್ಪಾ ಅಂದ್ರೆ ಮಾಕ್ ಟೆಸ್ಟ್ ಅಲ್ಲಿ ಅಲ್ವಾ, ಈಗ ನಾವು ಸ್ವಲ್ಪ ನಮ್ಮ ಇವರು ತಪ್ಪಾಡಿರೋದ, ಇಲ್ಲಿ ನಾವು ಬೇರೆ ಕ್ವಶನ್ಸ್ ನ ಕೊಡಕ್ ಬಂದಿದ್ದು, ಅದು ಅವ್ರು ಮಿಸ್ಟೇಕ್ ಆಗಿ ಬೇರೆ ಕ್ವಶನ್ಸ್ ಕೊಟ್ಬಿಟ್ಟಿದ್ದಾರೆ, ಸಮರೈಸೇಷನ್ ಡೇಟಾ ಹಾಕ್ಬಿಟ್ಟಿದ್ದಾರೆ, ಓಕೆನಾ? ಅದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಹುಡುಗರು ತುಂಬಾ ಜನ ಮೆಸೇಜ್ ಮಾಡಿದ್ರು, ಸಾರಿ ಫಾರ್ ದಟ್. ನಿನ್ನೆ ಮಾಕ್ ಟೆಸ್ಟ್ಗೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಓಕೆನಾ? ಅದು ತಪ್ಪಾಗಿದೆ ಬಿಡಿ, ಓಕೆನಾ? ಅದು ಸೆಕೆಂಡ್ ಚಾಪ್ಟರ್ ಬರುತ್ತೆ, ಸಮ್ಮರೈಸೇಷನ್ ಆಫ್ ಡೇಟಾ ಅಂತ. ಸೊ ಅದರಲ್ಲಿ ಮಾಡ್ಕೊಂತ ಹೋಗೋದು, ಓಕೆನಾ? ಅದ್ ಹೇಳ್ತೀನಿ ಬಿಡಿ, ಸೆಕೆಂಡ್ ಚಾಪ್ಟರ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಕೇಳಪ್ಪ. ಹೇಳೋ. secant Sec inverse minus 4 root x minus 4x. ಓಕೆ, ಇಷ್ಟೇ. ಬೇಕಾದ್ರೆ ನೀವೇನ್ ಮಾಡ್ಬೋದು, ಇಲ್ಲಿ 2 ನ ಕ್ಯಾನ್ಸಲ್ ಮಾಡ್ಕೋಬಹುದು. ಕ್ಲಿಯರ್ ಅಲ್ವಾ? ಈಗ ರೂಲ್ 1 ರೂಲ್ 2 ಕ್ಲಿಯರ್ ಆಗಿದೆ ಅನ್ಸುತ್ತೆ, ಡೈರೆಕ್ಟ್ ಆಗಿ ಮಾಡ್ಬೋದು ನೀವೀಗ. ಈಗ ನಾನು ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದಾರೆ ನೋಡ್ತಾ ಹೋಗಲ್ವಾ? Sir, 1 by ಪ್ರೀವಿಯಸ್ ಇಯರ್ ಕ್ವಶನ್. integration of 1 by root x 2 root x alva. ಹಾ, ಕರೆಕ್ಟ್, ವೆರಿ ಗುಡ್, ಕರೆಕ್ಟ್ ಕಣಮ್ಮ. ನೋಡ್ರ, ಈ 2 ಹಂಗೆ ಬರ್ದಿದೀವಿ. 1 by root x ಗೆ ಏನಾಗುತ್ತೆ? 4 root x 2 root x minus 4 ಗೆ 4x ಆಗುತ್ತೆ. ಕರೆಕ್ಟ್ ಕಣಮ್ಮ, ಕರೆಕ್ಟ್, ವೆರಿ ಗುಡ್. minus 4 root x minus 4x, ವೆರಿ ಗುಡ್. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಮಗು.
ಈಗ 2023ನೇ ಕ್ವಶನ್ ಪೇಪರ್ ನಲ್ಲಿ ಏನಾದ್ರು ಕೇಳಿದಾನ ಇದ್ರ ಬಗ್ಗೆ ಅಂತ ನೋಡ್ತಾ ಹೋಗುವ, ಜೊತೆಯಲ್ಲಿ ಕಲಿಯುವ. ಓಕೆ, ವೆರಿ ಗುಡ್. ಒಂದ್ ಕ್ವಶನ್ ಕೇಳಿದಾರ ನೋಡ್ರಿ ರಾಜು. ಓಕೆನಾ? ಇಟ್ಸ್ ಟೈಮ್ ಟು ಸಾಲ್ವ್ ದ ಪ್ರೀವಿಯಸ್. ಇವತ್ತಿನ ದಿವಸದ ಏನೇನ್ ಮಾಡಿದೀವಿ ಅದ್ರದ್ದು ಎಲ್ಲಾ PYQs ನ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಐ ಆಮ್ ನಾಟ್ ಗೋಯಿಂಗ್ ಟು ರೈಟ್ ದಿ ಆಪ್ಷನ್ಸ್. ಈಗಲೇ ಹೇಳಿದೀನಿ, ನಾನು ಆಪ್ಷನ್ಸ್ ನ ಬರೆಯಕ್ ಹೋಗೋದಿಲ್ಲ, ನಾನು ಕ್ವಶನ್ಸ್ ನ ಮಾತ್ರ ಬರಿತೀನಿ. ಅದಕ್ಕೆ ಆನ್ಸರ್ ನಮ್ಮ ಹುಡುಗರು ಹೇಳ್ತಾರೆ. ಆಪ್ಷನ್ಸ್ ಬೇಕೇನ್ರಪ್ಪ ನಮ್ಮ ಹುಡುಗರ್ಗೆ ಚೆಚ್ಚು ಬಿಸಾಕ್ತಾರೆ, ಆಪ್ಷನ್ಸೇ ಬೇಡ ಬೇಕಾದ್ರೆ ಅವ್ರಿಗೆ. ಓಕೆನಾ? ಕ್ವಶನ್ ಪೇಪರ್ ಕೊನೆಗೆ ನಮ್ಮ ಹುಡುಗರಿಗೆ ಕ್ವಶನ್ ಪೇಪರೇ ಬೇಡ, ಬರೀ ಸರ್ ಬರೀ ಆನ್ಸರ್ ಬರ್ದ್ ಬರ್ತೀವಿ ಅಂತೀರಾ. Secant square x dx. This is just directly based on what? Formula. Okay. ಈ ಕ್ವಶನ್ ಕೇಳಿರೋದು DCET 2023 ನಿಮ್ಮ ಸೀನಿಯರ್ಸ್ ಏನ್ ಬರ್ದಿದ್ದಾರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್. ಹೇಳ್ರಜ್ಜು ಆನ್ಸರ್. Sec x plus tan x. x plus tan x. ಡೈರೆಕ್ಟ್ ಫಾರ್ಮುಲಾ secant x into tan x ಗೆ secant x, secant square x ಗೆ tan x ಪ್ಲಸ್ ಸಿ. ಇದಕ್ಕೆ ಏನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ರಾಜು? ಏನು ಬೇಡ. ಅದಕ್ಕೆ ನಾನು ಹೇಳಿದ್ದು ಫಾರ್ಮುಲಾಸ್ ಬಯಾಟ್ ಮಾಡಿ. ಫಾರ್ಮುಲಾಸ್ ಒಂದು ಬಯಾಟ್ ಮಾಡಿದ್ರೆ ಮುಗಿದೋಯ್ತು, ಎಲ್ಲಾ ನೀವು ಮಾಡ್ಕೋಬಹುದು. ಓಕೆ, ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2023. ಓಕೆ, ಓಕೆ. 2022 ನಲ್ಲಿ ಏನಾದ್ರೂ ಕ್ವಶನ್ ಕೇಳಿದಾನ ನೋಡುವ. ಅಲ್ಲ, 2022 ಆಯ್ತಲ್ವಾ? ಸ್ವಲ್ಪ ಬೇರೆ ಬೇರೆ ತರ ಕೇಳಿದಾನೆ, ಇರಲಿ, ತೊಂದ್ರೆ ಇಲ್ಲ. 2022 ನಲ್ಲೂ ಕೂಡ ಒಂದು ಕ್ವಶನ್ ಕೇಳಿದಾನೆ. ಓಕೆನಾ? ಆ ಕ್ವಶನ್ ಏನು ಅಂತ ಹೇಳ್ಬಿಡ್ತೀನಿ. ಕ್ವಶನ್ ಬಂದ್ಬಿಟ್ಟು ಇಂಟಿಗ್ರಲ್ x³ ಮೈನಸ್ ಕಾಸ್ ಎಕ್ಸ್. ಓ ಮೈ ಗಾಡ್, ಲಡ್ಡು ಬಂದು ಬಾಯಿಗೆ ಬೀಳ್ತಾನೆ ಇದೆ ಪದೇ ಪದೇ. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ DCET 2022. ಓ ಮೈ ಗಾಡ್, ಇದನ್ನ ನಮ್ಮ ಹುಡುಗರು ಡೀಲ್ ಮಾಡಕ್ ಎಷ್ಟೊತ್ತು ಬೇಕಾಗುತ್ತೆ? x raised to 4/4 minus sin x plus c. ವೆರಿ ಗುಡ್. ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಇಂಟಿಗ್ರೇಷನ್ ಆಫ್ x³ ಏನಾಗುತ್ತೆ ಅಂದ್ರೆ x⁴/4 ಮೈನಸ್ ಕಾಸ್ ಎಕ್ಸ್ ಏನಾಗುತ್ತೆ sin x ಆಗುತ್ತೆ. ಫಾರ್ಮುಲಾ ಬಯಾಟ್ ಮಾಡಿ. ಆಮೇಲೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊತಾರೆ. ಅವ್ನು ಆಪ್ಷನ್ಸ್ ಹೆಂಗ್ ಕೊಡ್ತಾನೆ ಗೊತ್ತಾ ರಾಜು? ಇಲ್ಲಿ ಪ್ಲಸ್ ಕೊಟ್ಟಿರ್ತಾನೆ, ಮಿಡಲ್ ಅಲ್ಲಿ ಈ ಸೆಕೆಂಡ್ ಆಪ್ಷನ್ ಏನಿತ್ತು ಗೊತ್ತಾ, ಅಲ್ಲಿ ಹಿಂಗ್ ಕೊಟ್ಟಿರ್ತಾನೆ. ಫಸ್ಟ್ ಆಪ್ಷನ್ ಇದನ್ನ ಕೊಟ್ಟಿರ್ತಾನೆ, ಪ್ಲಸ್ sin x ಅಂತ ಕೊಟ್ಟಿರ್ತಾನೆ. ನೀನು ಏನ್ ಮಾಡ್ತೀಯ? ಇಂಟಿಗ್ರೇಷನ್ ಮರ್ತು ಬಿಡ್ತೀಯಾ, ಡಿಫ್ರೆನ್ಸಿಯೇಷನ್ ಹೊಡಿತಾ ಇರ್ತೀಯ. ಓಕೆನಾ? ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? ಮೈನಸ್ sin x. ಮೈನಸ್ ಇಂಟು ಮೈನಸ್ ಪ್ಲಸ್ ಹೊಡೆದಾಕ್ಬಿಡೋದು ಪ್ಲಸ್. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಓಕೆನಾ? ಕೇಳ್ಕತ್ತ ನಾಟಕ ಬಂದ್ರಿ ಸರ್. ಅಷ್ಟೇ, ಮುಗಿದೋಯ್ತು. ಓಕೆನಾ? ಎರಡ್ 2021ರಲ್ಲೂ ಒಂದು ಕ್ವಶನ್ ಕೇಳಿರ್ಬೇಕಲ್ವಾ? ಏನ್ ಕ್ವಶನ್ ಕೇಳಿದಾನೆ ನೋಡೋಣ. ಪ್ರತಿ ಇಯರ್ನು ಇಷ್ಟರಲ್ಲಿ ಒಂದು ಕ್ವಶನ್ ಕೇಳ್ತಾನೆ. ಸೊ ಇಂಟಿಗ್ರಲ್ ಆಫ್ 1/x ಪ್ಲಸ್ secant square x dx. ಇದು DCET 2021 ನಲ್ಲಿ ಕೇಳಿರೋ ಕ್ವಶನ್. ಇದಕ್ಕೆಲ್ಲ ನಮ್ಮ ಹುಡುಗರು ಲೆವೆಲ್ ಆಫ್ ಕ್ವಶನ್ಸ್ ಅಲ್ಲ, ಅಲ್ವೇನ್ರೋ? log x plus tan x c. log x plus tan x plus c. ಅಷ್ಟೇ. ಇದ್ರಲ್ಲಿ ಏನಪ್ಪ ಇದೆ ರಾಜು? ಎಂತದು ಇಲ್ಲ. ಓಕೆ, ಸಿಂಪಲ್ ಆಗಿದೆ. ಓಕೆ, 2020ರಲ್ಲಿ ಹೆಂಗ್ ಕೇಳಿದಾನೆ ನೋಡುವ. ಸೊ ಕ್ವಶನ್ ಇಂಟಿಗ್ರೇಷನ್ ಆಫ್ √x ಪ್ಲಸ್ cot x dx. ಸೊ ಇದು DCET 2020 ಪಕ್ಕದ ಮನೆ ಆಂಟಿ ಅಂತ ಅನ್ಕೊಳ್ಕೋಬೇಡ ರಾಜು. 2020ರಲ್ಲಿ ಕೇಳಿರೋ ಕ್ವಶನ್ ಇದು. ಹೇಳ್ ರಾಜು, ಡೈರೆಕ್ಟ್ ಫಾರ್ಮುಲಾಸ್ ಅಷ್ಟೇ, ಇವೆಲ್ಲ ಏನು ಇಲ್ಲ. ಫಾರ್ಮುಲಾ ಬೇಸ್ಡ್ ಮೇಲೆ ಕ್ವಶನ್ಸ್.
ರೂಟ್ 2 ಎಕ್ಸ್ by ಗೆ 3 ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ. log sin x 2/3 x raised to 3 by 2 plus log sin log log of sin x. of sin x plus c. Direct formula based. DCET 90 ನಲ್ಲಿ ಒಂದು ಕ್ವಶನ್ ಕೇಳಿದಾನೆ, ಚೆನ್ನಾಗಿದೆ ಈ ಕ್ವಶನ್. ಈ ತರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಕೂಡ. ಕ್ವಶನ್ ಏನ್ ಕೇಳಿದಾನೆ ಅಂದ್ರೆ DCET 90 ನಲ್ಲಿ ಇಂಟಿಗ್ರೇಷನ್ ಕ್ಯೂಬ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ dx ಫಾರ್ಮುಲಾ ಕೇಳಿದಾನೆ. ಇದನ್ನ ಕೇಳಿದಾನೆ. ಸೊ ಇದು ಬಂದ್ಬಿಟ್ಟು 90 ನಲ್ಲಿ ಕೇಳಿರೋದು, DCET 2019 ನಲ್ಲಿ ಕೇಳಿರೋ ಕ್ವಶನ್. ಓಕೆ, ಸೊ ಇದನ್ನ ಹಿಂಗ ಆನ್ಸರ್ ಮಾಡ್ತೀರಾ ಪರಜ? 5 by 5 ನೋಡು, X ನೀವೇನ್ ಮಾಡ್ಬೇಕಂತ ಅಂದ್ರೆ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು, ನೆನ್ಪಿಟ್ಕೋ. ಇದು ಕ್ಯೂಬ್ ರೂಟ್ ಅಂತ, ಇಲ್ಲಿ ಒಳಗಡೆ 3 ಬರ್ದಿದೆ ಅಂದ್ರೆ ಅದು ಕ್ಯೂಬ್ ರೂಟ್ ಮೀನಿಂಗ್ ಅದು. ಓಕೆನಾ? ನೀನ್ ಇದನ್ನ ಕ್ಯೂಬ್ ರೂಟ್ ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು ಅಂತ ಅಂದ್ರೆ ನೋಡು, ಫಸ್ಟ್ ಹೇಳ್ತೀನಿ. ಇಂಟಿಗ್ರೇಷನ್ ಹಂಗೆ ಬರೀತೀಯಾ, ಇಸ್ ಈಕ್ವಲ್ ಟು ನೋಡಿ, ಈಗ ಎಕ್ಸ್ ಬರ್ದ್ಬಿಟ್ಟು ಇಲ್ಲಿ ಏನಿರುತ್ತೆ, ಓಕೆನಾ, ಇದನ್ನ ಡಿನಾಮಿನೇಟರ್ ಬರೀಬೇಕು, ಇದನ್ನ ಪವರಿಗೆ ಬರಿಬೇಕಂದ್ರು ಅಂದ್ರೆ 2/3 ಬರಿಬೇಕು. ನೆನ್ಪಿಟ್ಕೋ. ಇದು ಜನರಲೈಸ್ ಆಗಿ ಬರಿತೀನಿ ಅಂತಂದ್ರೆ ಅದನ್ನ ಫಾರ್ಮುಲಾ ಈ ತರ ಇರುತ್ತೆ ನೋಡಿ. ಈಗ ಇದು ಎಂ ಇರುತ್ತೆ, ಓಕೆನಾ, ಇದು mth ರೂಟ್ ಆಫ್ ಇಲ್ಲಿ ಎಕ್ಸ್ ಪವರ್ ಎನ್ ಇರುತ್ತೆ ಅಂತ ಅನ್ಕೋ. ಇದನ್ನ ಹೆಂಗ್ ಬರಿತೀವಿ ಅಂತ ಅಂದ್ರೆ ಎಕ್ಸ್ ಟು ದಿ ಪವರ್ ಎನ್ ಬೈ ಎಂ ಅಂತ ಬರಿತೀವಿ. ಬರ್ದಿಟ್ಕೋ, ನೆನ್ಪಿಟ್ಕೋ, ಓಕೆನಾ. ಸೊ ಏನು ಮಾಡಕ್ಕಾಗಲ್ಲ, ಇಂಥವನ್ನೆಲ್ಲ ನೆನ್ಪಿಟ್ಕೊಳ್ಳೇಬೇಕು ನೀನು. ಓಕೆ, ಈ ತರ ಆ ಪ್ರಾಸೆಸ್ ಪ್ರಕಾರ ನಾವು ಇದನ್ನ ಹಿಂಗ್ ಬರಿಬೋದೇನಪ್ಪ? ಎಸ್. ಇಲ್ಲಿ ಏನಿರುತ್ತೆ ರೂಟು, ಕ್ಯೂಬ್ ರೂಟು, ಅದು ಕೆಳಗಡೆ ಬರುತ್ತೆ ಆ ನಂಬರ್. ಈಗ ಡೈರೆಕ್ಟ್ ಫಾರ್ಮುಲಾ ಇದು. ಎಕ್ಸ್ ಟು ದಿ ಪವರ್ ಫ್ರಾಕ್ಷನ್ ಇದ್ರೆ ಅಂತ ಹೇಳಿದೀನಿ, ಡೈರೆಕ್ಟ್ ಆಗಿ ಬರೆಯಕ್ಕೆ ಹೇಳಿದೀನಿ ತಾನೆ. ಡಿನಾಮಿನೇಟರ್ ಇದೆ 3 ಎಷ್ಟು? 5 3 by 6 5 by 3 plus c. ಅಷ್ಟೇ ರಾಜು, ಸಿಂಪಲ್. ಆಪ್ಷನ್ ನೋಡು, ನಿಮ್ಮ ಹತ್ರ ಬುಕ್ ಇದ್ರೆ ಟಕ್ ಅಂತ ಆನ್ಸರ್ ಕಾಣುತ್ತೆ, ಟಿಕ್ ಕೊಡೋದು ಬಂದ್ಬಿಡು. ಈ ತರದ ಇನ್ನೊಂದೆರಡು ಕ್ವಶನ್ ಕೊಡ್ತೀನಿ, ನೋಡೋಣ, ಟ್ರೈ ಮಾಡಿ. ಓಕೆನಾ? ಈ ತರದ ಇನ್ನೊಂದೆರಡು ಕ್ವಶನ್ ಕೊಡ್ತೀನಿ, ಟ್ರೈ ಮಾಡಿ. ಯಾಕಂದ್ರೆ ಆ ತರದ ಕ್ವಶನ್ ಕೇಳಿದ್ರೆ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತ. ಸೊ ಇಂಟಿಗ್ರೇಷನ್ ಆಫ್ 5th ರೂಟ್ ಆಫ್ ಎಕ್ಸ್ ಕ್ಯೂಬ್ dx. ಇದಕ್ಕೆ ಆನ್ಸರ್ ಮಾಡಿ ನೋಡೋಣ. ಆನ್ಸರ್ ಟು ದಿಸ್ ಕ್ವಶನ್. ಇದನ್ನ ಫಸ್ಟ್ ಹೆಂಗ್ ಬರ್ಕೋಬೇಕು? ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಹೆಂಗ್ ಬರ್ಕೋತೀಯ ಇದನ್ನ? 3 by 5. 3 by 5 3/5 ಅಂತ ಬರ್ಕೋಬೇಕು. ಇಲ್ಲಿ ರೂಟ್ ಏನಿರುತ್ತೆ ಅದು ಕೆಳಗಡೆ ಬರಬೇಕು ಅಷ್ಟೇ. ಈಗ ಡೈರೆಕ್ಟ್ ಶಾರ್ಟ್ ಕಟ್. ಏನ್ ಶಾರ್ಟ್ ಕಟ್? 8 by 5 5 by 8 x by 5 plus c. ಡಿನಾಮಿನೇಟರ್ ಅಲ್ಲಿ ಇರೋದು ಇಲ್ಲಿ ಬರಿಬೇಕು, ಡಿವೈಡ್ ಬೈ ಇವೆರಡು ಕೂಡ್ಬೇಕು, 8. ಸೊ ಎಕ್ಸ್ ಟು ದಿ ಪವರ್ 8/5 ಪ್ಲಸ್ ಸಿ. ಓಕೆ, ನೆಕ್ಸ್ಟ್ ಇದು ಇಂಟಿಗ್ರೇಷನ್ ಆಫ್ 4th ರೂಟ್ ಆಫ್ ಎಕ್ಸ್ dx. 4th ರೂಟ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಬರಿತೀರಾ, ಇಲ್ಲಿ ಇಲ್ಲಿ ಪವರ್ ಏನಿಲ್ಲ ಅಂದ್ರೆ ಏನತ್ತ? ಏನಿಲ್ಲ ಅಂದ್ರೆ 1 ಇರುತ್ತೆ. 1/4 dx. ಆನ್ಸರ್. ಈಗ ಶಾರ್ಟ್ ಕಟ್ ಹೇಳು, ಅಪ್ಲೈ ದಿ ಶಾರ್ಟ್ ಕಟ್. 4/5 5/4. ಸೊ 4/5 x to the power 5/4 ಪ್ಲಸ್ ಸಿ. ಐ ಹೋಪ್ ಈ ತರ ಪ್ರಾಬ್ಲಮ್ಸ್ ಕೊಟ್ರೆ ಮಾಡ್ತೀರಲ್ವಾ? ರೂಟ್ ಒಳಗಡೆ ಏನಾದ್ರು ನಂಬರ್ ಕೊಟ್ರೆ ಮಾಡ್ತೀರಾ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ 2019 ಅಲ್ಲೂ ಕೂಡ ಕ್ವಶನ್ ಕೇಳಿದಾನೆ. ಸೊ ದ ಕ್ವಶನ್ ಇಸ್ ಇಂಟಿಗ್ರೇಷನ್ ಆಫ್ 1 plus x minus 1/x plus e power x. Okay, dx. So this is the question asked in DCET 2019 itself. ಹೇಳಪ್ಪ,
ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್. x plus x square by 1 ಗೆ 2 x minus log x. ಪ್ಲಸ್ x ಗೆ x ಸ್ಕ್ವೇರ್ ಬೈ 2 ಮೈನಸ್ 1 ಬೈ x ಗೆ ಲಾಗ್ x e ಪವರ್ x ಗೆ e ಪವರ್ x ಪ್ಲಸ್ c. ಎಷ್ಟು ಈಸಿ ಇರ್ತವೆ ರಾಜು, ನಿನ್ ಮೇಲೆ ಡಿಪೆಂಡ್. ನೀನ್ ಹೆಂಗೆ ಇದನ್ ಮಾಡ್ತೀಯಾ, ಯಾವ ತರ ಮಾಡ್ಕತೀಯಾ ಅಂತ ಡಿಪೆಂಡ್ ಆಗುತ್ತೆ. ಟ್ವೆಂಟಿ ಏಯ್ಟೀನಲ್ಲಿ ಒಂದು ಕ್ವಶನ್ ಕೇಳಿದಾನೆ. ನೆಕ್ಸ್ಟ್ ಕ್ವಶನ್, ಇನ್ಫ್ಯಾಕ್ಟ್ 2 ಕ್ವಶನ್ ಕೇಳಿದಾನೆ, ನೋಡೋಣ ಹೆಂಗ್ ಆನ್ಸರ್ ಮಾಡ್ತೀಯ ಅಂತ. ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಡಿ ಎಕ್ಸ್. ಓಕೆ, ಇದು DCET 2018 ಕೇಳಿರೋ ಕ್ವಶನ್. ಹೆಂಗ್ ಮಾಡ್ತೀಯಪ್ಪ ರಾಜು? ನೋಡೀಗ ಇದು ಬಂದ್ಬಿಟ್ಟು ಸ್ವಲ್ಪ ನಿಮ್ಗೆ ಡೈರೆಕ್ಟ್ ತರ ಕಾಣ್ತಾ ಇಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಏನು ಸಿಂಪಲ್, ವೆರಿ ಸಿಂಪಲ್ ಇದೆ. ಈ ಕಾಸ್ ಎಕ್ಸ್ ಏನಿದೆ ಡಿನಾಮಿನೇಟರ್ ಇರೋ ಕಾಸ್ ಎಕ್ಸ್ ಬಂದ್ಬಿಟ್ಟು ಇಟ್ ಬಿಲಾಂಗ್ಸ್ ಟು ಬೋತ್ ದ ಟರ್ಮ್ಸ್ ಆಫ್ ದಿ ನ್ಯೂಮರೇಟರ್ ಅಲ್ವಾ, ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಡಿ ಅಷ್ಟೇ. ಅಂದ್ರೆ ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್, ಈ ಕಾಸ್ ಎಕ್ಸ್ ಇದಕ್ಕೂ ಬರುತ್ತೆ ಇದಕ್ಕೂ ಬರುತ್ತಲ್ವಾ, ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನಾಗುತ್ತೆ 1 ಆಗುತ್ತೆ, ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಏನಾಗುತ್ತೆ 10x. tan x ಆಗುತ್ತೆ. ನಿಮ್ಗೆ ಇದು ಡೈರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅಂತ ಅಂದ್ರೆ ಇನ್ನೊಂದ್ ಸ್ಟೆಪ್ ಬರೀರಿ, ತೊಂದ್ರೆ ಏನಿಲ್ಲ. ಓಕೆ, ಏನ್ ಮಾಡಿದ್ ನಾನಿಲ್ಲಿ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. ನಾನು ಆ ಡಿನಾಮಿನೇಟರ್ ಅಲ್ಲಿ ಇರೋ ಕಾಸ್ ಎಕ್ಸ್ ನ ಡಿವೈಡ್ ಮಾಡಿದೀನಿ, ಕಾಸ್ ಎಕ್ಸ್ ಇದು ಬರುತ್ತೆ ಫೈನಲಿ. ಈಗ ಇದು ಡೈರೆಕ್ಟ್ ಫಾರ್ಮುಲಾ ತಾನೆ, 1 ಗೇನು ಎಕ್ಸ್, tan x ಏನಪ್ಪ ಫಾರ್ಮುಲಾ ನೆನ್ಪಿಟ್ಕೋ, tan x ಏನು ಫಾರ್ಮುಲಾ ಬರ್ಬಿಡಿ, log sec x. ಲಾಗ್ ಸೈನಾ ಲಾಗ್ ಸೆಕೆಂಟಾ sec x. ಲಾಗ್ ಸೆಕೆಂಡ್ ಎಕ್ಸ್ ಪ್ಲಸ್. ನೋಡು, ಕಾಟ್ ಬಂದ್ರೆ ಲಾಗ್ ಸೈನ್ ಎಕ್ಸ್, ಟ್ಯಾನ್ ಬಂದ್ರೆ ಲಾಗ್ ಸೆಕೆಂಡ್ ಎಕ್ಸ್, ನೆನ್ಪಿಟ್ಕೊಳ್ಳಿ. ಇಷ್ಟೇ ಆನ್ಸರ್. ಇನ್ನೊಂದು ನೆನ್ಪಿದೆ, ಇನ್ನೊಂದು ಸೇಮ್ 2018 ಇನ್ನೊಂದು ಕ್ವಶನ್ ಕೇಳಿದಾನೆ. ಸೊ ದ ಕ್ವಶನ್ ಇಸ್ ದಿಸ್, ಇಂಟಿಗ್ರಲ್ e ಟು ದಿ ಪವರ್ ಆಫ್ 5 log x ಅಂತ ಕೇಳಿದಾನೆ, dx ಅಂತ ಕೇಳಿದಾನೆ. ಇದು ಅಷ್ಟೇ DCET 2018 ಕೇಳಿರೋ ಕ್ವಶನ್. ಓಕೆನಾ? ಸೊ ಈಗ ಇದನ್ನ ಹೆಂಗ್ ಮಾಡ್ತೀಯಾ ಅಂತ ಅಂದ್ರೆ ಒಂದು ರೂಲ್ ಇದೆ, ಒಂದನ್ನ ಅರ್ಥ ಮಾಡ್ಕೋ. ಇಲ್ಲಿ 2 ಪ್ರಾಪರ್ಟಿ ಆಫ್ ಲಾಗರಿಥಮ್ಸ್ ಅಷ್ಟೇ, ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ ಗೊತ್ತಿದೆ ನಿಮ್ಗೆ ಹೋಯ್ತು. ಇಲ್ಲಿ 2 ಪ್ರಾಪರ್ಟಿ ನೆನ್ಪಿರುತ್ತೆ, 2 ಪ್ರಾಪರ್ಟಿ 2 ರಿಸಲ್ಟ್ಗಳು ನೆನ್ಪಿರ್ಬೇಕು ಇಲ್ಲಿ. ಸೊ ಆ ರಿಸಲ್ಟ್ಸ್ ಗಳನ್ನ ಹೇಳ್ಬಿಡ್ತೀನಿ ನೋಡು. ಒಂದು, ಯಾವತ್ತೇ ಆಗ್ಲಿ a log b ಅಂತ ಇದ್ರೆ ನಾನು ಇದನ್ನ ಹೆಂಗ್ ಬರಿಬಹುದು ಅಂದ್ರೆ log b ಈ a ನ ಪವರ್ ತಗೊಂಡು ಹೋಗ್ಬೋದು, ಪವರ್ a ಅಂತ ಬರಿಬಹುದು. ಫಸ್ಟ್ ಪ್ರಾಪರ್ಟಿ. ಓಕೆನಾ? ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಓಕೆ, ಕ್ಲಿಯರಾ? ಕ್ಲಿಯರ್ ಅಂದ್ರ? ಎಸ್, ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಸೊ ಇನ್ನೊಂದು ಪ್ರಾಪರ್ಟಿ ಏನಪ್ಪಾ ಅಂತ ಅಂದ್ರೆ ನೋಡು, ಯಾವತ್ತೇ ಆಗ್ಲಿ ನೆನ್ಪಿಟ್ಕೋ, ಈ ಪವರ್ ಅಲ್ಲಿ ಲಾಗ್ ಇದ್ದು ಫಂಕ್ಷನ್ ಇದ್ರೆ ಇದಕ್ಕೆ ಆನ್ಸರ್ ಆ ಫಂಕ್ಷನ್ ಮಾತ್ರ. ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಅಂಡ್ ಲಾಗರಿಥಮಿಕ್ ಫಂಕ್ಷನ್ಸ್ ಆರ್ ಇನ್ವರ್ಸ್ ಟು ಈಚ್ ಅದರ್ ಅಂತ. ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆಗಿ ಫಂಕ್ಷನ್ ಬರುತ್ತೆ ಅಂತ. ಓಕೆನಾ? ಸೊ ಈ 2 ಪ್ರಾಪರ್ಟಿಗಳು ನಿಮ್ಗೆ ನೆನಪಿರಲೇಬೇಕು. ಇವೆರಡೂ ಪ್ರಾಪರ್ಟಿ ಗೊತ್ತಿದ್ರೆ ಅಲ್ಲಿ ಡೀಲ್ ಮಾಡ್ಬೋದು. ಅಂದ್ರೆ ಇಟ್ ಇಸ್ ಅ ಸಿಂಪಲ್ ಇಂಟಿಗ್ರೇಷನ್ ಬೇಸಿಕಲಿ. ಅದನ್ನ ಸ್ವಲ್ಪ ಲಾಜಿಕಲ್ ಕೊಟ್ಟಿದ್ದಾನೆ ಅಷ್ಟೇ. ಆ 2 ನೆನ್ಪಿಟ್ಕೊಳ್ಳಿ ಕರೆಕ್ಟಾಗಿ. ಈಗ ಆನ್ಸರ್ ಮಾಡೋಣ. ಇದಕ್ಕೆ ಯಾವ ತರ ಆನ್ಸರ್ ಮಾಡೋಣ ಅಂತ ಕರೆಕ್ಟಾಗಿ ನೋಡ್ಕೊಂತ ಹೋಗಿ. ಇಂಟಿಗ್ರಲ್, ನಾನು ಇಂಟಿಗ್ರೇಷನ್ ಮಾಡಕ್ ಸ್ಟಾರ್ಟಿಂಗ್ ಅಲ್ಲೇನೆ. ಇಂಟಿಗ್ರಲ್ ನೋಡಿ, ಈಗ ಈ 5 ನ ಇಲ್ಲಿ x ಪವರ್ 5 ತಗೊಂಡೋಗೋದಾ ಪ್ರಾಪರ್ಟಿ 1 ಪ್ರಕಾರ? ಅಕಾರ್ಡಿಂಗ್ ಟು ಪ್ರಾಪರ್ಟಿ 1 ಹೆಂಗ್ ಬರೀಬಹುದು ಇದನ್ನ? e ಟು ದಿ ಪವರ್ log x ಪವರ್
5 ಅಂತ ಬರಿಬೋದಾ? ಅಕಾರ್ಡಿಂಗ್ ಟು ಪ್ರಾಪರ್ಟಿ 2 ಏನಂತ ಬರಿಬೋದು? ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆದ್ರೆ ಏನಂತ ಬರಿಬೋದು? x ಪವರ್ 5 dx. x ಪವರ್ 5 ಇಂಟಿಗ್ರೇಷನ್ ಏನು? x 6/6. ಅಷ್ಟೇ. ನಾನು ಯಾವ ಪ್ರಾಪರ್ಟಿ ಅಪ್ಲೈ ಮಾಡಿದೀನಿ, ಈ ತರ ನಾನು ಯಾವ್ದನ್ನ ರಿಸಲ್ಟ್ ಹೇಳಿದೀನಿ ಅಂದ್ರೆ ಅದು ನೆನ್ಪಿಡ್ಬೇಕು. ಯಾವ್ದೋ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಯೂಸ್ ಆಗ್ತಿರ್ತಾವ ಎಲ್ಲ. ಓಕೆ, ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡ್ತೀರಾ ನೋಡೋಣ? ಇದೇ ತರ ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡಿ ನೋಡೋಣ ಹೆಂಗೆ ಮಾಡ್ತೀರಾ ಅಂತ ನೋಡುವ. ನಾನು ಈ ಪೇಜ್ ಇವನ್ನೆಲ್ಲ ಶೇರ್ ಮಾಡ್ತೀನಿ ಕಂಡ್ರು, PDF ಫಾರ್ಮ್ಯಾಟ್ ಅಲ್ಲಿ ಶೇರ್ ಮಾಡ್ತೀನಿ, ಡೋಂಟ್ ವರಿ. ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡಿ. ಓಕೆ, ನೋಡೋಣ ಇದು ಹೇಗ್ ಮಾಡ್ತೀರಾ ಅಂತ. ಇಂಟಿಗ್ರೇಷನ್ ಆಫ್ e ಟು ದಿ ಪವರ್ ಮೈನಸ್ ಲಾಗ್ ಎಕ್ಸ್ ಅಂತ ಇದೆ, dx ಅಂತ ಇದೆ. ನೋಡೋಣ ಹೇಗ್ ಮಾಡ್ತೀರಾ, ಆನ್ಸರ್ ಮಾಡಿ ನೋಡೋಣ. ಸೇಮ್ ಪ್ರಾಪರ್ಟಿ, ಫಸ್ಟ್ ಲಾಗ್ ಹಿಂದೆಗಡೆ ಏನಾದ್ರೂ ನಂಬರ್ ಇದ್ರೆ ಅದನ್ನ ಶಿಫ್ಟ್ ಮಾಡಿ ಪವರ್ಗೆ. ಸೊ ಹೌ ಟು ಶಿಫ್ಟ್? ಇಂಟಿಗ್ರಲ್ e ಟು ದಿ ಪವರ್ ಏನ್ ಬರೀತೀರಾ ಇಲ್ಲಿ? ಲಾಗ್ ಆಫ್ ಏನು? ಎಕ್ಸ್ ಪವರ್ ಏನು? -1. -1. ಕ್ಲಿಯರ್ ಅಲ್ವಾ? ಎಕ್ಸ್ ಲಾಗ್ ಹಿಂದೆಗಡೆ ಇರೋ -1 ಶಿಫ್ಟ್ ಮಾಡಿದೀನಿ ಎಕ್ಸ್ ಪವರ್ಗೆ. ಓಕೆ, dx ಏನಪ್ಪಾ? ಆನ್ಸರ್ ಲಾಗ್ ಎಕ್ಸ್. ವೆರಿ ಗುಡ್. ಓಕೆನಾ? ಸೊ ಈಗ ಈ ಮತ್ತೆ ಲಾಗ್ ಕ್ಯಾನ್ಸಲ್ ಆಗಿ ಎಕ್ಸ್ ಪವರ್ -1 ಅಂತ ಬರುತ್ತೆ. ಎಕ್ಸ್ ಪವರ್ -1 ಅಂತಂದ್ರೆ ನಮ್ಗೆ ಗೊತ್ತು 1/x ಅಂತ. ಓಕೆನಾ? 1/x ಅಂತ. 1/x ಗೆ ಇಂಟಿಗ್ರೇಷನ್ ಏನಪ್ಪಾ? ತುಂಬಾ ಜನಕ್ಕೆ ಅನ್ಸ್ಬಿಡುತ್ತೆ, ಸರ್ ಇಲ್ಲಿಗೆ ಬಂದಾಗ ನಾವು x ಪವರ್ n ಫಾರ್ಮುಲಾ ಅಪ್ಲೈ ಮಾಡ್ಬೋದಿತ್ತಲ್ಲ ಸರ್, ಇಲ್ಲಿ x ಪವರ್ n ತರ ಇದೆ ತಾನೆ? ಯಾಕೆ ನೀವು 1/x ಅಂತ ಬರ್ಕೊಂಡ್ರಿ? ಯಾಕೆ ಬರ್ಕೊಂಡು ಹೇಳು? ವೆರಿ ಗುಡ್. ಅಲ್ಲಿ ಕಂಡೀಷನ್ ಹಾಕಿದೀನಿ, n ಗೆ ಏನ್ ಬೇಕಾದ್ರೆ ಕೊಡು, -1 ಕೊಡ್ಬೇಡ ಅಂತ. -1 ಕೊಟ್ರೆ ಈ ತರ ಬಂದ್ಬಿಡುತ್ತೆ ಅಂತ. ಓಕೆನಾ? ಅದು ನಿಮ್ಗೆ ನೆನಪಿರ್ಲಿ. ನೋಡು, ಎಕ್ಸ್ ಪವರ್ ಮತ್ತೆ ಹೇಳ್ತಿದೀನಿ ನೋಡ್ರಿ, ಎಕ್ಸ್ ಪವರ್ n ಫಾರ್ಮ್ಯಾಟ್ ಅಲ್ಲಿ n ಗೆ ಏನದು, n ಗೆ ಫ್ರೀಡಮ್ ಇದೆ, ಏನ್ ಬೇಕಾದ್ರೆ ತಗೋಬಹುದು ವ್ಯಾಲ್ಯೂ. ಬಟ್ n ಗೆ -1 ಮಾತ್ರ ಹಾಕಂಗಿಲ್ಲ. ಓಕೆನಾ? -1 ಮಾತ್ರ ಹಾಕಿದ್ರೆ ಅದಕ್ಕೆ ಅದೇನೋ ಆಗ್ಬಿಡುತ್ತೆ. ಓಕೆನಾ? ಅದೇನೋ ಆಗಲ್ಲ, ಲಾಗ್ ಆಗ್ಬಿಡುತ್ತೆ ಅಷ್ಟೇ. ಓಕೆನಾ? 1/x ಆಗುತ್ತೆ, ಲಾಗ್ x ಆಗುತ್ತೆ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ದೆನ್ ಇದೇ ತರ ತುಂಬಾ ಕ್ವಶನ್ಸ್ ಗಳಿದಾವೆ. ಐ ಹೋಪ್ ನಮ್ ಹುಡುಗರು ಫುಲ್ ರೊಚ್ಚಿಗೆದಿದ್ದಾರೆ, ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಓಕೆ, ಸೊ ಇದೇ ತರ ಇನ್ನ ಕ್ವಶನ್ಸ್ ಗಳಿದಾವೆ, ಮಾಡುವ. ಟೈಮ್ ಸಿಗ್ತಾಗಲ್ಲ. ನೆಕ್ಸ್ಟ್ ಎಲ್ಲಾ ಪ್ರಾಬ್ಲಮ್ಸ್ ಮಾಡೋದಾದ್ಮೇಲೆ ಎಲ್ಲಾ ಚಾಪ್ಟರ್ಗೂ ಏನ್ ಮಾಡ್ತೀನಿ ಅಂತಂದ್ರೆ ಒಂದೊಂದು ಕ್ಲಾಸ್ ಅಂತ ಕೊಡ್ತೀನಿ. ಇಂಟಿಗ್ರೇಷನ್ಗೆ ಒಂದು ಕ್ಲಾಸ್, ಫುಲ್ PYQ ಸೀರೀಸ್, ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ಗೆ ಒಂದು PYQ ಸೀರೀಸ್ ಎಲ್ಲ ಕೊಡ್ತೀನಿ. ಅವಾಗ ಎಲ್ಲಾ ಕ್ವಶನ್ಸ್ ಕವರ್ ಮಾಡ್ಕೊಂತ ಹೋಗ್ತೀನಿ, ಮತ್ತೆ ಅವಾಗ ನಿಮ್ಗೆ ಈಸಿ ಆಗುತ್ತೆ. ಸೊ ಇವತ್ತಿನ ಕ್ಲಾಸ್ ಇಷ್ಟು. ಇನ್ನ ಏನಾದ್ರು ಡೌಟ್ ಇದೆಯಾ? ಏನೇ ಡೌಟ್ಸ್? ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಕಣಪ್ಪ, ಸಾರಿ ಕಣ, ನಿನ್ನೆ ಯಾವ್ದೋ ಸ್ವಲ್ಪ ಕೆಲಸದಲ್ಲಿ ಬಿಸಿ ಇದ್ದೆ, ಹಂಗಾಗಿ ಮಾಡಕ್ ಆಗ್ಲಿಲ್ಲ. ಸೊ ಐ ಅಪ್ಲೋಡ್ ಟುಡೇ ಇಟ್ಸೆಲ್ಫ್. ಇವತ್ತು 8:30 ಎರಡು ಕ್ಲಾಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಅಂಡ್ ಆಲ್ಸೋ ಐ ಶೇರ್ ದ PDF. ಎರಡು ಕ್ಲಾಸ್ PDF ನಾನು ಇವತ್ತು ಶೇರ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಮಾಡಿ ನೋಡಿ. ಇವತ್ತು ಒಂದು 30% ಆಫ್ ದಿ ಸಿಲೆಬಸ್. ಇನ್ನ ಪ್ರಾಬಬ್ಲಿ 3 ಕ್ಲಾಸ್ ಬೇಡ ಅನ್ಕೊಂತೀನಿ. ಆಯ್ತು, ಹೆಚ್ಚಂದ್ರೆ 3 ಕ್ಲಾಸ್ ಇನ್ನ. ಓಕೆನಾ? 3 ಕ್ಲಾಸ್ ಅಲ್ಲಿ ಮುಗಿಸ್ಬಿಡ್ತೀನಿ ಕಣ. ಈಗ 4 ಕ್ಲಾಸಲ್ಲಿ 4 ಮಾರ್ಕ್ಸ್, 4 ಕ್ಲಾಸ್ ಮುಗಿದು. ಮತ್ತೆ ಹೇಳ್ತಿದೀನಿ, ನಿಮಗೆ ಟೈಮ್ ಹಿಡಿಯೋದೇ ಮ್ಯಾಥಮೆಟಿಕ್ಸ್ ಮಾತ್ರ. ಮಿಕ್ಕಿದ ಎಲ್ಲಾ ಚಾಪ್ಟರ್ಗಳು ನಾನು ಒನ್ಸ್ PPT ರೆಡಿ ಮಾಡಿದ್ರೆ ಬೇಗ ಹೋಗ್ಬಿಡುತ್ತೆ. ಒಂದೊಂದು ಕ್ಲಾಸ್ ಒಂದೊಂದು ಚಾಪ್ಟರ್ ಮುಗಿಸ್ಕೊಂತ ಹೋಗ್ಬೋದು. PMS ಅಲ್ಲನ 2 ಕ್ಲಾಸ್ ಹೆಚ್ಚಂದ್ರೆ ಒಂದೊಂದು ಇದಕ್ಕೆ. ಇಲ್ಲ ನೀವು ಸ್ವಲ್ಪ ಕೋಆಪರೇಟ್ ಮಾಡ್ತೀವಿ, ಫಾಸ್ಟ್ ಆಗಿ ಹೇಳ್ಕೊಂಡು ಹೋಗಲ್ಲ, ಕುಯ್ಯಲ್ಲ, ಡೈರೆಕ್ಟ್ ಆಗಿ ನೆಕ್ ಟು ನೆಕ್ ಮಾತಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಒಂದೊಂದು ಕ್ಲಾಸ್ ಒಂದೊಂದು ಚಾಪ್ಟರ್ ಮುಗಿಸ್ಬೋದು. ಓಕೆನಾ? ಏನಿಲ್ಲ, PPT ಮಾಡ್ಕೊಂಡ್ರೆ ಬೇಗ ಆಗುತ್ತೆ. PPT ಮಾಡ್ಕೋತೀನಿ, ಎಲ್ಲ ಬೇಗ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್, ವೆರಿ ಯೂಸ್ಫುಲ್. ಓಕೆ, ಎಲ್ಲ ನಿಮ್ಮ ಸಪೋರ್ಟ್ ಇರ್ಲಿ ಹಿಂಗೇನೆ, ಇನ್ನೂ ಹೆಚ್ಚಾಗಿ ಮಾಡೋಣ. ಓಕೆ, ಹೇಳಿ, ಏನ್ ಡೌಟ್?
ಸ್ವಲ್ಪ ಥಿಯರಿ ರಿಲೇಟೆಡ್ ಹೇಳ್ರಿ ಏನ್ ಥಿಯರಿ ರಿಲೇಟೆಡ್? ಮ್ಯಾಥ್ಸ್ ಅಲ್ಲಿ ಏನೋ ವಾಯ್ಸ್ ಬ್ರೇಕ್ ಆಗ್ತಿದೆ. ಮ್ಯಾಥ್ಸ್ ಅಲ್ಲಿ ಥಿಯರಿನಾ? ಏನಂತ ಗೊತ್ತಾಗಿಲ್ಲಮ್ಮ. ಕ್ಲಿಯರ್ ಆಗಿ ಹೇಳಿ, ನನ್ಗೆ ಏನಂತ ಎಕ್ಸ್ಪ್ಲೇನ್ ಮಾಡಿ. ಸರ್ ಇವಾಗ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ ಈಗನ್ ವ್ಯಾಲ್ಯೂಸ್ ಅಂತ ಯಾಕೆ ಬರುತ್ತೆ, ಆಮೇಲೆ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಆ ರೀತಿ ಥಿಯರಿ ಇದೆ ಅಲ್ಲ ಸರ್, ಹಂಗೆ ಇಲ್ಲಿ ಇಂಟಿಗ್ರೇಷನ್ ಅಲ್ಲಿ ಆ ರೀತಿ ಟೈಪ್ಸ್ ಅಲ್ಲಿ ಏನಾದ್ರು ಬಂದ್ರೆ ಅದನ್ನ ಸ್ವಲ್ಪ ಕ್ಲಾರಿಟಿ ಆಗಿ ಹೇಳ್ರಿ, ಅದನ್ನು ಸ್ವಲ್ಪ ಮೆನ್ಷನ್ ಮಾಡ್ರಿ. ಅಂದ್ರೆ ಟೈಪ್ಸ್ ಹೇಳ್ಬೇಕಾ ನಿಮ್ಗೆ? ನೋ ಸರ್, ಒಳಗ ಎಷ್ಟು ಕಾನ್ಸೆಪ್ಟ್ ಅದ ಒಟ್ಟು ಹೇಳತ್ತಾರೆ. ಅದೇ ಕಂಟೆಂಟ್ ಬರ್ಸದಲ್ಲ. ಈಗ ನೋಡಿ, ಐ ಹ್ಯಾವ್ ಗಿವನ್ ಯು, ಎಸ್ ನಿಮ್ಮ ಡೌಟ್ ನನ್ಗೆ ಅರ್ಥ ಆಯ್ತು. ಈಗ ನೋಡಿ ನೋಡಿ ಹಿಂಗ್ ಬರ್ಸಿದೀನಿ. ಫಸ್ಟ್ ಅಲ್ಲಿ ಏನೇನ್ ಮಾತಾಡಿದೀನಿ ನೋಡು, ಇದೇ ಕಂಟೆಂಟ್. ಓಕೆ, ಫಸ್ಟ್ ಐ ಹ್ಯಾವ್ ಗಿವನ್ ಯು ಲಿಸ್ಟ್ ಆಫ್ ಫಾರ್ಮುಲೆ ಕೊಟ್ಟಿದ್ದೀನಿ. ಈಗ ರೂಲ್ಸ್ ಆಫ್ ಇಂಟಿಗ್ರೇಷನ್ ಮಾಡಿದೀನಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೀನಿ, ನಿಮ್ ಡೌಟ್ ನನಗೆ ಅರ್ಥ ಆಯ್ತು ಇವಾಗ. ಓಕೆನಾ? ಅಂದ್ರೆ ಸರ್ ಇವಾಗ ನೀವು ಟಾಪಿಕ್ ಮಾಡ್ತಾ ಇದ್ದೀರಾ, ಟಾಪಿಕ್ ಮಾಡಿ ಅದ್ರ ಕೆಳಗಡೆ ಪ್ರಾಬ್ಲಮ್ಸ್ ಮಾಡಿಸ್ತೀರಾ, ನಮ್ಗೆ ಅರ್ಥ ಆಗ್ಬಿಡುತ್ತೆ ಸರ್. ಬಟ್ ದ ಥಿಂಗ್ ಇಸ್, ಓವರ್ ಆಲ್ ಕ್ವಶನ್ ನ ಸಾಲ್ವ್ ಮಾಡ್ಬೇಕಾದ್ರೆ ಯಾವ ಕ್ವಶನ್ ಯಾವ ಟೈಪ್ ಒಳಗಡೆ ಬರುತ್ತೆ ಅಂತ ಸ್ವಲ್ಪ ಜನ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಇದನ್ನ ಇದೇ ಟೈಪ್ ಅಲ್ಲಿ ಮಾಡ್ಬೇಕಾ, ಅದೇ ಟೈಪ್ ಅಲ್ಲಿ ಮಾಡ್ಬೇಕಾ ಅಂತ. ಎಸ್, ಆತರ ಏನಾದ್ರು ಡೌಟ್ ಇದ್ರೆ ಡೆಫಿನೆಟ್ಲಿ ಐ ವಿಲ್ ಗಿವ್ ಯು ದ ಕ್ಲಾರಿಫಿಕೇಶನ್ ಆಫ್ಟರ್ ದ ಚಾಪ್ಟರ್. ಈ ಕ್ವಶನ್ ಯಾಕೆ ಇದ್ರಲ್ಲೇ ಮಾಡ್ಬೇಕು, ಈ ಕ್ವಶನ್ ಯಾಕೆ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಅದ್ರ ಬಗ್ಗೆ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಎಸ್, ಯುವರ್ ಕ್ವಶನ್ ಇಸ್ ಕರೆಕ್ಟ್, ಅದು ಮಾಡೋಣ. ಬಟ್ ಇವಾಗ ನೋಡಿ, ನಮ್ದ್ರಲ್ಲಿ 2 ಕಾನ್ಸೆಪ್ಟ್ ಮುಗ್ದಿದೆ. ಓಕೆನಾ? ಇನ್ನ ಇಷ್ಟೇ ಇರೋದು ಟಾಪಿಕ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೆಥಡ್ ಆಫ್ ಇಂಟಿಗ್ರೇಷನ್ ಮಾಡೋಣ. ಮೆಥಡ್ ಆಫ್ ಇಂಟಿಗ್ರೇಷನ್ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಪ್ರಾಬಬ್ಲಿ ಟೈಮ್ ಹಿಡಿಯುತ್ತೆ. ಓಕೆನಾ? ಸೊ ಇದರಲ್ಲಿ 2 ಕ್ಲಾಸ್ ಹಿಡಿದ್ರೆ ನಮ್ಗೆ ಇವೆರಡು ಸೇರಿಸಿ 1 ಕ್ಲಾಸ್ ಹಿಡಿಯುತ್ತೆ. ಓಕೆನಾ? ಅಪ್ಲಿಕೇಶನ್ ಅಂಡ್ ಡೆಫಿನೆಟ್ ಇಂಟಿಗ್ರೇಷನ್ 1 ಕ್ಲಾಸ್ ಹಿಡಿಯುತ್ತೆ. ಓಕೆನಾ? 3 ಕ್ಲಾಸ್ ಅಲ್ಲಿ ಮುಗಿಸ್ಬೋದು, ಏನ್ ತೊಂದರೆ ಮಾಡ್ಬೋದು. ಓಕೆ, ಮತ್ತೆ ಏನೇ ಡೌಟ್ಸ್ ಇದ್ರು ಟೆಲಿಗ್ರಾಮ್ ಗ್ರೂಪ್ ಇದೆ, ಡಿಸ್ಕಸ್ ಮಾಡಿ. ನಿಮ್ದು ಏನೇ ಕ್ವಶನ್ ಇದ್ರು ಹಾಕಿ ಅಲ್ಲಿ. ಓಕೆನಾ? ಸಾಲ್ವ್ ಮಾಡುವ, ಡಿಸ್ಕಸ್ ಮಾಡಿ, ತೊಂದರೆ ಇಲ್ಲ. ಯಾವುದೇ ಚಾಪ್ಟರ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಚಾಪ್ಟರ್, ನಾನು ಮಾಡಿರ್ಲಿ ಮಾಡದೇ ಇರ್ಲಿ, ಅದನ್ನ ಹಾಕಿ. ಆದಷ್ಟು ಯು ಟ್ರೈ ಟು ಫೈಂಡ್ ದ ಶಾರ್ಟ್ ಕಟ್ಸ್. ಓಕೆನಾ? ಶಾರ್ಟ್ ಕಟ್ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಗೆ ಬೇಜಾನ್ ಟೈಮ್ ಇರುತ್ತೆ. ಮಾಕ್ ಟೆಸ್ಟ್ ಗಳನ್ನು ಕೂಡ ಅಟೆಂಡ್ ಮಾಡಿ. ಇವತ್ತು ಯಾವ ಚಾಪ್ಟರ್ ಮಾಕ್ ಟೆಸ್ಟ್ ಕೊಡ್ಲಿ ಅಂದ್ರೆ, ಲಾಸ್ಟ್ ಯಾವ್ದು ಪಾಠ ಮಾಡಿದ್ನಪ್ಪ? ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಆಗಿತ್ತು. ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಕೊಟ್ಬಿಡ್ಲಾ? ಬೇಡಲ್ಲ, ಇಂಟಿಗ್ರೇಷನ್ ನೀವು ಓದಿಲ್ಲ ಪಾಪ. ಡಿಫ್ರೆನ್ಸಿಯೇಷನ್ ಕೂಡ ನಡೀತದೆ. ಡಿಫ್ರೆನ್ಸಿಯೇಷನ್ ಆಗಿತ್ತಾ? ಮಾಡಿದ್ವಾ? ಕೊಟ್ಟದ ಸರ್, ಫಸ್ಟ್ ಟೆಸ್ಟ್ ಕೊಟ್ಟದ. ಇಲ್ಲ ಅಂದ್ರೆ ಮ್ಯಾಟ್ರಿಸಸ್ ಕೊಡ್ಲಾ? ಎಸ್ ಸರ್ ಫಸ್ಟ್ 2 ಕ್ಲಾಸಸ್ ಕೊಡ್ರಿ ಸರ್, ನಡೀತದೆ. ಬೇಸಿಕ್ಸ್ ಕೊಟ್ಬಿಡ್ತೀನಿ. ನಾನು ಯೂಟ್ಯೂಬ್ ಅಲ್ಲಿ ಯಾವ್ಯಾವ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅವನ್ನ ಕೊಡ್ತೀನಿ. ಓಕೆನಾ? ಓಕೆ ಸರ್. ಐಗನ್ ವ್ಯಾಲ್ಯೂಸ್, ಐಗನ್ ವೆಕ್ಟರ್ಸ್, ಮತ್ತೆ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಒಂದು 20 ಕ್ವಶನ್ ಅರ್ಥ ಮಾಡ್ಕೊ. 20 ಕ್ವಶನ್ ಐಗನ್ ವ್ಯಾಲ್ಯೂಸ್, ಐಗನ್ ವೆಕ್ಟರ್ಸ್ ಮೇಲೆನೆ, ಐಗನ್ ವ್ಯಾಲ್ಯೂಸ್ ಮತ್ತೆ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಇದೆ, ಅದ್ರ ಮೇಲೆನೆ ಕೊಡ್ತೀನಿ. ಬಟ್ ನೀವು ಏನ್ ಮಾಡ್ಬೇಕು, ನಾನೇನು ಆ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಶಾರ್ಟ್ ಕಟ್, ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ನ ಮಾಡಂಗೆ ಇಲ್ಲ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಡೈರೆಕ್ಟ್ ಆಗಿ ಹೇಳ್ಬೋದು. ಐಗನ್ ವ್ಯಾಲ್ಯೂಸ್ನು ಅಷ್ಟೇ, ನೋಡಿದ ತಕ್ಷಣ ಇದೇ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? ಸೊ ಇಂಥವನ್ನೆಲ್ಲ ಏನ್ ಮಾಡಿ ಅಂದ್ರೆ, ಒಂದ್ಸರಿ ನಿಮ್ಗೆ ಆ ಟೆಸ್ಟ್ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಒಂದ್ಸ ನೀವು ಆ ವಿಡಿಯೋ ನೋಡ್ಕೊಳ್ಳಿ. ಆ ವಿಡಿಯೋನ ಕಂಪ್ಲೀಟ್ ಆಗಿ 1 ಅರ್ಧ ಗಂಟೆ 3/4 ಗಂಟೆ ಇರ್ಬೇಕೇನಾ, ಆ ವಿಡಿಯೋ ಒನ್ಸ್ ವಾಚ್ ಮಾಡಿದ್ರೆ ಡೆಫಿನೆಟ್ಲಿ ಫಿಕ್ಸ್ 1 ಕ್ವಶನ್ ಅದರಲ್ಲಿ. ಓಕೆನಾ? ನೀವು ಒಂದೊಂದು ಕ್ವಶನ್ ಅನ್ನೋದಕ್ಕಿಂತನ ತುಂಬಾ ಇಂಪಾರ್ಟೆಂಟ್. ಒಂದೊಂದು ಕ್ವಶನ್ ನಿಮ್ಮ ರ್ಯಾಂಕ್ ನ ಎಲ್ಗೋ ತಗೊಂಡು ಹೋಗುತ್ತೆ, ಈಗಲೇ ಕೇಳಿ. ಓಕೆನಾ? ಸೊ ಅದು ನಿಮ್ಗೆ ತಲೆಯಲ್ಲಿ ಇರ್ಲಿ. ಮಾಡೋಣ ಎಲ್ರು. ಓಕೆನಾ? ಆರಾಮ್ ಮಾಡ್ತಾ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಟೆಸ್ಟ್ ಸ್ವಲ್ಪ ಲೇಟ್ ಆಗಿ ಕೊಡ್ತೀನಿ, ತೊಂದರೆ ಇಲ್ಲ. ವಾಟ್ಸ್ ಟೈಮ್ ನಾವು? ಟೈಮ್ ಆಗೋಗಿದೆ ಆಲ್ರೆಡಿ. 8:18 ಆಗೋಯ್ತಾ? ಓಕೆಪ್ಪ. 8:18 ಅಂದ್ರೆ ಒಂದು 9:15 ಹಂಗೆ ಕೊಡ್ತೀನಿ. ಓಕೆನಾ? ಟೆಸ್ಟ್ ಕೊಡ್ತೀನಿ, ನೀವು ಎನಿ ಟೈಮ್ ಅಟೆಂಡ್ ಮಾಡಿ. ಓಕೆನಾ? ಫಸ್ಟ್ ನೀವು ನೋಡಿ, ಟೆಸ್ಟ್ ಕೊಟ್ಟಾಗ ಏನ್ ಮಾಡ್ಬೇಕಂತ ಅಂದ್ರೆ, ಈಗ ನೀವು ಸುಮ್ಮನೆ ರ್ಯಾಂಡಮ್ ಅಟೆಂಡ್ ಮಾಡಕ್ ಹೋಗ್ಬೇಡಿ. ಟೆಸ್ಟ್ ಕೊಟ್ಟ ತಕ್ಷಣ ಫಸ್ಟ್ ನೀವು ಪ್ರಿಪೇರ್ ಆಗಿದ್ಯಾ? ಫಸ್ಟ್ ಆಫ್ ಆಲ್ ಐಗನ್ ವ್ಯಾಲ್ಯೂಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂಡ್ ಐಗನ್ ವ್ಯಾಲ್ಯೂಸ್ ಬಗ್ಗೆ ಕೇಳಿದ್ದಾರೆ ಅಂತಂದ್ರೆ
ಫಸ್ಟ್ ನೀನು ಕ್ಲಾರಿಫೈ ಮಾಡ್ಕೊ, ನಾನು ಪ್ರಿಪೇರ್ ಆಗಿದ್ದೀನಿ ಆ ಟಾಪಿಕ್ಗೆ ಅಂತ. ಒನ್ಸ್ ನಾನು ಕ್ಲಿಯರ್ ಆಗಿ ಪ್ರಿಪೇರ್ ಆಗಿದ್ದೀನಿ ಅಂತ ಅಂದಾಗ ಜೆನ್ಯೂನ್ಲಿ ಈ ಕ್ಲಿಕ್ ದ ಲಿಂಕ್, ಓಕೆನಾ, ಅವಾಗ ಎಲ್ಲೂ ನೋಡ್ದಂಗೆ ಆನ್ಸರ್ ಮಾಡು. ಯಾಕಂದ್ರೆ ನಿನ್ನ ನೀನು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡಿ, ನೀವಾಗಲೇ ಬರ್ತಾ ಬರ್ತಾ ದೊಡ್ಡವ್ರು ಆಗ್ತಿದ್ದೀರಾ. ನಿಮ್ಮನ್ನ ಯಾರು ಇವ್ಯಾಲ್ಯೂಯೇಟ್ ಮಾಡಲ್ಲ, ನಿಮ್ಮನ್ನ ನೀವೇ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ನಿಮ್ಮ ಲೈಫ್ಗೆ ನೀವೇ ಜವಾಬ್ದಾರ, ಓಕೆನಾ. ಯಾರೋ ಈಗ ನನ್ಗಂತೂ ಏನೋ ಮಾಡ್ಬೇಕು ಅನ್ಸದೆ ಮಾಡ್ತಿದೀನಿ. ಎಲ್ರು ಈ ತರ ಮಾಡೋದಿಲ್ಲ. ನಿಮ್ಗೆ ನೀವೇ ಹೆಲ್ಪ್ ಮಾಡ್ಕೋಬೇಕು. ಯಾರಾದ್ರೂ ಕೋಚಿಂಗ್ ಸೇರಿದ್ರೆ ವೆಲ್ ಅಂಡ್ ಗುಡ್, ನಿಮ್ಗೆ ಎಲ್ಲಾ ಫೆಸಿಲಿಟಿ ಸಿಗ್ತಾ ಇರುತ್ತೆ. ಬಟ್ ಯಾರ್ಯಾರು ಕೋಚಿಂಗ್ ಸೇರಿಲ್ಲ ಅವ್ರಿಗೆ ಡೆಫಿನೆಟ್ಲಿ ವಿ ವಿಲ್ ದೇರ್ ಫಾರ್ ಯು. ಸೊ ಹೆಲ್ಪ್ ಮಾಡ್ತೀವಿ, ಡೋಂಟ್ ವರಿ, ಮಾಡ್ತಾ ಹೋಗೋಣ, ತೊಂದ್ರೆ ಇಲ್ಲ. ಬಟ್ ನೀವು ಸೆಲ್ಫ್ ಪ್ರಿಪೇರ್ ಮಾಡೋ ತರ ಇದ್ರೆ ತುಂಬಾ ಒಳ್ಳೇದು. ಆಕ್ಚುಲಿ ಅದು ಯಾರು ಪಾಠ ಕೇಳೋದ್ಕಿಂತ ನಾವೇ ಸೆಲ್ಫ್ ಆಗಿ ಪ್ರಿಪೇರ್ ಆದ್ರೆ ತುಂಬಾ ಜಾಸ್ತಿ ಉಳಿಯುತ್ತೆ. ಸೊ ಬೇಸಿಕಲಿ ನನ್ ಬಗ್ಗೆ ಹೇಳ್ಬೇಕಂದ್ರೆ ಐ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಬೈ ಮೈ ಸೆಲ್ಫ್ ಓನ್ಲಿ. ನನ್ಗೆ ನಾನು ಯಾಕಂದ್ರೆ ಐ ಹ್ಯಾವ್ ತುಂಬಾ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಎಲ್ಲೂ ಯಾರಿಂದನೂ ಹೇಳ್ಸ್ಕೊಂಡು ಕಲ್ತಿಲ್ಲ. ಅದಕ್ಕೆ ನನ್ಗೆ ಸಬ್ಜೆಕ್ಟ್ ಬಗ್ಗೆ ಯಾಕೆ ಗ್ರಿಪ್ ಇದೆ ಅಂತ ಅಂದ್ರೆ ನಾನೇ ಕಲ್ತಿದ್ದೀನಿ. ನಾನೇ ಕುತ್ಕೊಂಡು ಒಂದೊಂದು ಟಾಪಿಕ್ ನ ಕಲಿಬೇಕಾದ್ರೆ ಒಂದೊಂದ್ ದಿನ ತಗೊಂಡಿದ್ದೀನಿ. ಸೊ ಅದ್ರಲ್ಲಿ ಏನ್ ಶಾರ್ಟ್ ಕಟ್ ಇರುತ್ತೆ, ಹೆಂಗೆ ಮಾಡ್ಬೋದು, ಯಾವ ತರ ಅಂತ ಕಂಪ್ಲೀಟ್ ಆಗಿ ಕಲ್ತು ನಾನು ಇವಾಗ ಎಷ್ಟೊಂದು ಹೇಳೋ ತರ ಆಗಿದ್ದೀನಿ. ಯಾಕೆ ಅಂತಂದ್ರೆ ಸೆಲ್ಫ್ ಪ್ರಿಪ್ರೇಷನ್, ಓಕೆನಾ. ಸೊ ನಿಮ್ಮನ್ನ ನೀವು ಬದಲಿಸ್ಕೊಂಡ್ರೆ ಆತರ ಅಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರ್ಬೋದು ನಾವು, ಓಕೆನಾ. ಇದರ ಅರ್ಥ ಇಷ್ಟೇ, ನಮ್ಮನ್ನ ಯಾರು ಬದಲಿಸಕ್ಕಾಗಲ್ಲ. ನಮ್ಮನ್ನ ಔಟ್ಸೈಡ್ ಮೋಟಿವೇಶನ್ ನಮ್ಗೆ ಏನು ಮಾಡಕ್ಕಾಗಲ್ಲ. ನಿಮ್ಮಲ್ಲಿರೋ ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಇಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ನಿಮ್ಮನ್ನ ನೀವು ಮಾತ್ರ ಬದಲಿಸ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಬೈ. ಥ್ಯಾಂಕ್ ಯು ಸರ್. Thank you.